ಮತ್ತೆ ಇದ್ರ ಬಗ್ಗೆ ಅವೇರ್ನೆಸ್ ಅಂದ್ರೆ ಜಾಗೃತಿ ಅಥವಾ ಇದ್ರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಳ್ಳುವಂತ ಕೆಲಸಗಳು ಬಹಳ ಕಡಿಮೆನೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಕುಡ್ಲ ಕ್ಲಬ್ ಬಹಳ ಒಂದು ಉತ್ತಮವಾದಂತಹ ವಿಷಯವನ್ನು ಆಯ್ಕೆ ಮಾಡ್ಕೊಂಡು ಇವತ್ತು ಕಾರ್ಯಕ್ರಮವನ್ನು ಆಯೋಜಿಸಿದೆ. ಅಭಿನಂದನೆಗಳು. ಆ, ಈಗ ಹೊಸ ಶಿಕ್ಷಣ ನೀತಿ, ನಾವು ಅದನ್ನ NEP 2020 ಅಂತ ಕರಿತೇವೆ. ಆ, ಅದ ಅದರ ಪರಿಕಲ್ಪನೆ ಏನು, ಅದು ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಬಹುಶಃ ನಮ್ಮ ದೇಶಕ್ಕೆ ಬಹಳ ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಆಗಿಂದನೂ ಕೂಡ ನಮ್ಮ ದೇಶದಲ್ಲಿ ಶಿಕ್ಷಣ ವ್ಯವಸ್ಥೆ ಇತ್ತು. ಅದು ಹೇಗಿತ್ತು ಮತ್ತೆ ಏನಾಯ್ತು ಅದರ ಸ್ವಲ್ಪ ಒಂದು ಹಿನ್ನೋಟ ನೋಡೋದಾದ್ರೆ ನಾವು ಮನುಷ್ಯನಿಗೆ ಆ, ಈಗ ಒಬ್ಬ ಮನುಷ್ಯ ಬದುಕಬೇಕು ಅಂತ ಹೇಳಿದ್ರೆ ಸಮಾಜದಲ್ಲಿ ಆತನಿಗೆ ಫುಡ್, ಶೆಲ್ಟರ್, ಕ್ಲೋತ್ ಅಂದ್ರೆ ಊಟ, ಮತ್ತೆ ಇರೋದಕ್ಕೊಂದು ಅಂದ್ರೆ ಮನೆ ಅಥವಾ ಜಾಗ, ಬಟ್ಟೆ, ಅದನ್ನ ದಾಟಿದ್ರೆ ಅದೆಲ್ಲ ಸಿಕ್ಕಿದ್ಮೇಲೆ ಮತ್ತೆ ಪ್ರಮುಖವಾಗಿ ಬೇಕಾದದ್ದು ಬೇಸಿಕ್ ಆಗಿ ವಿದ್ಯೆ ಅಥವಾ ಶಿಕ್ಷಣ. ಮತ್ತೆ ಇದು ಒಂದು ವಿಷಯ, ಬದುಕಿಗೆ ಒಂದು ಉತ್ತಮವಾದ ಬದುಕನ್ನು ಕಟ್ಕೊಳ್ಳೋದಕ್ಕೆ ಶಿಕ್ಷಣ ಬೇಕು. ಅಷ್ಟೇ ಮುಖ್ಯವಾಗಿ ಒಂದು ರಾಷ್ಟ್ರದಲ್ಲಿ ಏನಾದ್ರೂ ಮಹತ್ತರವಾದಂತಹ ಬದಲಾವಣೆ ಆಗ್ಬೇಕು ಅಂತ ಹೇಳಿದ್ರೆ ಅದರ ಆರಂಭ ಆಗೋದೇ ಶಿಕ್ಷಣದಿಂದ. ಶಿಕ್ಷಣ ನೀತಿಯಲ್ಲಿ ಅಥವಾ ಶಿಕ್ಷಣದಲ್ಲಿ ಏನ್ ಬದಲಾವಣೆ ಬರ್ತದೆ ಅದು ದೇಶದ ಒಂದು ಪ್ರಮುಖವಾದಂತಹ ಬದಲಾವಣೆಗೆ ಖಂಡಿತವಾಗ್ಲೂ ನಾಂದಿ ಆಗುತ್ತೆ. ಇದು ಇತಿಹಾಸ ಕೂಡ ಮತ್ತೆ ಸತ್ಯ ಕೂಡ. ಹಾಗಾಗಿ ನಮ್ಮ ದೇಶದ ಇತಿಹಾಸವನ್ನ ಅಂದ್ರೆ ವಾಪಸ್ ತಿರುಗಿ ನೋಡೋದಾದ್ರೆ ನಮ್ಮ ದೇಶದ ಇತಿಹಾಸದಲ್ಲಿ ಶಿಕ್ಷಣ ವ್ಯವಸ್ಥೆ ಅಥವಾ ಶಿಕ್ಷಣ ಪದ್ಧತಿ ಏನಿತ್ತು ಬಹಳ ಬಹಳ ಸಮೃದ್ಧವಾಗಿತ್ತು. ಬಹುಶಃ ವಿಶ್ವದಲ್ಲಿ ಇವತ್ತಿನವರೆಗೂ ಕೂಡ ಅಷ್ಟೊಂದು ಅಚ್ಚುಕಟ್ಟಾದಂತಹ ಅಷ್ಟೊಂದು ಉನ್ನತ ಮಟ್ಟದ ಶಿಕ್ಷಣವನ್ನ ಕೊಡೋದಕ್ಕೆ ಇವತ್ತಿಗೂ ಕೂಡ ಯಾರಿಂದಲೂ ಸಾಧ್ಯ ಆಗ್ಲಿಲ್ಲ. ಆ ಮಟ್ಟದ ಶಿಕ್ಷಣ ನಮ್ಮಲ್ಲಿತ್ತು. ನಾವು ಅದನ್ನ ಗುರುಕುಲ ಶಿಕ್ಷಣ ಪದ್ಧತಿ ಅಂತ ಕರಿತೀವಿ. ನಲಂದಾದಂತಹ ವಿಶ್ವವಿದ್ಯಾಲಯಗಳ ಅಂದಿನ ಕಾಲದಲ್ಲಿ ಕತೆಗಳನ್ನೆಲ್ಲ ನಾವು ಬಹಳಷ್ಟು ಕೇಳಿರ್ತೇವೆ. ಅದರಲ್ಲಿ ನಾನು ಒಂದೆರಡು ಪ್ರಮುಖ ಅಂಶಗಳನ್ನ ಮಾತ್ರ ಒಂದು ನೋಟ್ ಮಾಡಿ ಆಮೇಲೆ ನಾನು ಮುಂದೆ ಹೋಗ್ತೇನೆ. ಈಗ ಗುರುಕುಲ ಶಿಕ್ಷಣ ಪದ್ಧತಿ ಏನ್ ಇತ್ತು ವ್ಯವಸ್ಥೆ, ಅದರಲ್ಲಿ ನಾವಿವಾಗ ಶಿಕ್ಷಣದ ಬಗ್ಗೆ ಮಾತಾಡುವಾಗ ಹೆಣ್ಣು ಮಕ್ಕಳ ಗಂಡು ಮಕ್ಕಳ ಭೇದದ ಬಗ್ಗೆ ಮಾತಾಡ್ತೇವೆ. ಅಂತಹ ಯಾವ ತರದ ಭೇದಗಳು ಅಲ್ಲಿರ್ಲಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಇತಿಹಾಸವನ್ನ ನಾವು ತೆಗೆದು ನೋಡಿದ್ರೆ ನಮ್ಮ ಇವತ್ತು ನಾವು ಎಲ್ಲದಕ್ಕೂ ಮೂಲ ವೇದಗಳು ಅಂತ ಕರಿತೇವೆ. ಆ ವೇದಗಳನ್ನ ರಚನೆ ಮಾಡುವಲ್ಲೂ ಕೂಡ ಹೆಣ್ಮಕ್ಳು ಸಹಭಾಗಿಯಾಗಿದ್ದಾರೆ. ಹಾಗಾಗಿ ದೊಡ್ಡ ದೊಡ್ಡ ಯಜ್ಞಗಳನ್ನ ಮಾಡುವಾಗ ಕರ್ತೃಸ್ಥಾನದಲ್ಲಿ ಹೆಣ್ಣು ಮಕ್ಕಳು ಕೂತ್ಕೊಂಡು ಇದನ್ನ ಮಾಡ್ತಿದ್ರು. ಹಾಗಾಗಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಸಹಜವಾಗಿ ಅವರು ಗಂಡು ಮಕ್ಕಳ ಹಾಗೆ ಶಿಕ್ಷಣವನ್ನ ಪಡಿತಾ ಇದ್ರು. ಮೊದಲನೇದು ಹೆಣ್ಣು ಗಂಡು ಅನ್ನುವಂತಹ ಭೇದ ಇರ್ಲಿಲ್ಲ. ಎರಡನೇದು ಈಗ ಬಹಳಷ್ಟು ಚರ್ಚೆಯಲ್ಲಿರುವ ವಿಷಯ ಈ ಜಾತಿ ಆ ಪಂಥ, ಅವರಿಗೆ ಶಿಕ್ಷಣ ಸಿಗ್ತಾ ಇರಲಿಲ್ಲ, ಇದರಲ್ಲಿ ಬಹಳ ಅನ್ಯಾಯ ಆಗಿದೆ ಅನ್ನುವಂಥದ್ದು. ನಾವೆಲ್ಲರೂ ವ್ಯಾಸರ ಕತೆ ಕೇಳಿರ್ಬೋದು ಅಥವಾ ಬೇರೆ ಬೇರೆ ಮಹನೀಯರ ಕತೆಗಳನ್ನ ಕೇಳಿರ್ಬೋದು. ಕತೆಗಳಲ್ಲಿ ನಮ್ಗೆಲ್ರಿಗೂ ಗೊತ್ತಾಗ್ತದೆ. ನಾನು ಹೇಳಲಿಕ್ಕೆ ಬಯಸೋದು ಅಂದ್ರೆ ಜಾತಿ ಅಥವಾ ಪಂಥ ಈ ಎಲ್ಲ ಯಾವ ಭೇದಗಳು ಕೂಡ ಆ ಕಾಲದಲ್ಲಿ ಶಿಕ್ಷಣ ವ್ಯವಸ್ಥೆಯ ಒಳಗಡೆ ಖಂಡಿತವಾಗ್ಲೂ ಇರಲಿಲ್ಲ. ಇದಕ್ಕಿಂತನೂ ಇನ್ನು ಮುಖ್ಯವಾಗಿ ಹೇಳುವುದು ಏನಂತ ಹೇಳಿದ್ರೆ ಸಮಗ್ರವಾದಂತಹ ಶಿಕ್ಷಣ ಇತ್ತು. ಈಗಿರುವಂತಹ ಶಿಕ್ಷಣ ಹೇಗೆ ಅಂತ ಹೇಳಿದ್ರೆ ಒಂದು ನಮ್ಗೆ ಡಿಗ್ರಿ ಸಿಗುತ್ತೆ, ಓದೋದಕ್ಕೆ ಬರೆಯೋದಕ್ಕೆ ಗೊತ್ತಾಗ್ತದೆ. ಅದನ್ನ ಮೀರಿ ಇವತ್ತಿನ ಶಿಕ್ಷಣದಲ್ಲಿ ನಮ್ಗೆ ಏನು ಕಾಣ್ತಾ ಇಲ್ಲ. ಆದ್ರೆ ಅಂದಿನ ಕಾಲದಲ್ಲಿ ಅದನ್ನ 64 ವಿದ್ಯೆಗಳು ಅಂತ ವಿಭಾಗವನ್ನ ಮಾಡ್ತಾ ಇದ್ರು. ಅದರಲ್ಲಿ ಶಸ್ತ್ರವಿದ್ಯೆ ಆಗಿರ್ಬೋದು, ಶಾಸ್ತ್ರವಿದ್ಯೆ ಆಗಿರ್ಬೋದು, ವೈದ್ಯ ಪದ್ಧತಿ ಆಗಿರ್ಬೋದು ಅಥವಾ ಸ್ವಿಮ್ಮಿಂಗ್ ಆಗಿರ್ಬೋದು, ಎಲ್ಲವನ್ನೂ ಒಳಗೊಂಡಂತಹ ಒಂದು ಸಮಗ್ರ ಶಿಕ್ಷಣ ಪದ್ಧತಿ ಇತ್ತು. ಅಂದ್ರೆ ಎಲ್ಲರಿಗೂ ಎಲ್ಲವೂ ಕಲಿಯುವಂತಹ ಅವಕಾಶ ಇತ್ತು. ಮತ್ತೆ 10-12 ವರ್ಷಗಳ ಕಾಲ ಗುರುಕುಲ ಶಿಕ್ಷಣದಲ್ಲಿ ಆ ಎಲ್ಲವನ್ನು ಒಬ್ಬ ವಿದ್ಯಾರ್ಥಿ ಕಲಿತು ಹೊರಗಡೆ ಬರ್ತಾ ಇದ್ದ. ಅಷ್ಟೊಂದು ಅಂದ್ರೆ ಅಷ್ಟೊಂದು ಪ್ರಭಾವಶಾಲಿಯಾದಂತಹ ಶಿಕ್ಷಣ ಇತ್ತು. ಈಗ ಒಂದು ಸಬ್ಜೆಕ್ಟ್ ಅಲ್ಲಿ ನಾವು ಮಾಸ್ಟರ್ ಆಗ್ಬೇಕು ಅಂತ ಹೇಳಿದ್ರೆ 10-12 ವರ್ಷಗಳ ಕಾಲ ಅದರ ಹಿಂದೆ ಹೋಗ್ತೇವೆ. ಆದ್ರೆ ಅವತ್ತಿನ ಕಾಲದಲ್ಲಿ ಒಂದು 15 ವರ್ಷ ಒಬ್ಬ ವಿದ್ಯಾರ್ಥಿ ಗುರುಕುಲದಲ್ಲಿದ್ದ ಅಂತ ಹೇಳಿದ್ರೆ ಅವನು ಪ್ರತಿಯೊಂದನ್ನು 64 ವಿದ್ಯೆಯನ್ನು ಕಲಿತುಕೊಂಡು ಹೊರಗಡೆ ಬರುವಷ್ಟು ಸಮರ್ಥನಾಗಿರ್ತಾ ಇದ್ದ. ಅಂದ್ರೆ ಆ ರೀತಿಯ ಶಿಕ್ಷಣ ಸಿಗ್ತಾ ಇತ್ತು, ವ್ಯವಸ್ಥೆ ಆಗಿತ್ತು ಅಂತ. ಇನ್ನೂ ಮುಖ್ಯವಾದದ್ದು ಏನು ಅಂತ ಹೇಳಿದ್ರೆ ಇವತ್ತಿನ ಶಿಕ್ಷಣದ ಪದ್ಧತಿಯಲ್ಲಿ ಮಿಸ್ ಆಗಿರುವಂತದ್ದು ಏನಂತ ಹೇಳಿದ್ರೆ ಈಗ ಈಗಿರುವಂತಹ ಸ್ಟ್ರೀಮ್ ಅನ್ನ ನಾವು ನೋಡಿದ್ರೆ BA BCom ಅಥವಾ MCom ಯಾವುದೇ BSc ಡಿಗ್ರಿಯನ್ನ ಮುಗಿಸಿ ಹೊರಗಡೆ ಬಂದಂತಹ ವ್ಯಕ್ತಿಗೆ
ಅಂದ್ರೆ ಬದುಕನ್ನ ಹೇಗೆ ನಡೆಸ್ಬೇಕು ಅಂತ ಗೊತ್ತಾಗೋದಿಲ್ಲ. ಈಗ ಉದಾಹರಣೆಗೆ ಮಾಸ್ಟರ್ಸ್ ಇಂಗ್ಲಿಷಲ್ಲಿ ಮಾಸ್ಟರ್ ಡಿಗ್ರಿ ಮಾಡ್ತಾ ಇದ್ದಾನೆ ಒಬ್ಬ ವಿದ್ಯಾರ್ಥಿ ಅಂತ. ಅವನಿಗೆ ಮನಸ್ಸಲ್ಲಿ ಸ್ವಲ್ಪ ಡಿಪ್ರೆಷನ್ ಶುರು ಆಗ್ತದೆ ಅಥವಾ ಆಹ್, ಒಂದು ಮಿತಿಗಿಂತ ಜಾಸ್ತಿ ಕೋಪ ಬರ್ತಾ ಇದೆ ಅಥವಾ ಅವನ ಮನೇಲಿ ಏನೋ ಸಮಸ್ಯೆ ಇದೆ. ಅಪ್ಪ ಅಮ್ಮ ಜಗಳಾಡಿಕೊಳ್ತಾರೆ ಅಥವಾ ಏನೋ ಒಂದು ಆಗ್ತಾ ಇದೆ. ಅವನು ಯಾರ ಹತ್ರ ಹೇಳ್ಬೇಕು? ಇಂಗ್ಲಿಷ್ ಟೀಚರ್ ಹತ್ರ ಹೇಳ್ಲಿಕ್ಕೆ ಆಗೋದಿಲ್ಲ. ಮ್ಯಾಥ್ಸ್ ಟೀಚರ್ ಹತ್ರ ಹೇಳ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಇನ್ಯಾರ ಹತ್ರ ಹೇಳ್ಬೇಕು ಅಂತ ಹೇಳಿದ್ರೆ ಅದಕ್ಕೊಂದು ಸೋರ್ಸ್ ಇಲ್ಲ. ಅಂದ್ರೆ ಯಾರತ್ರ ಹೇಳ್ಬೇಕು ಅನ್ನೋದಕ್ಕೆ ದಿಕ್ಕು ಇಲ್ಲ. ಆದ್ರೆ ಅಂದಿನ ಕಾಲದಲ್ಲಿ ಶಿಕ್ಷಕರು ಅನ್ನೋದಕ್ಕಿಂತ ನಾವು ಗುರುಗಳು ಅಂತ ಕರೀತಾ ಇದ್ವಿ. ಯಾಕೆ ಅಂತ ಹೇಳಿದ್ರೆ ಒಬ್ಬ ಗುರು ಇಡೀ ಜೀವನಕ್ಕೆ ಮಾರ್ಗದರ್ಶನವನ್ನ ಮಾಡ್ತಾ ಇದ್ದ. ಅವನು ಒಂದು ಸಬ್ಜೆಕ್ಟ್ ಅನ್ನ ಕಲಿಸುವ ಶಿಕ್ಷಕ ಮಾತ್ರ ಆಗಿರ್ಲಿಲ್ಲ ಅನ್ನುವಂಥದ್ದು. ಅಂದ್ರೆ ಒಬ್ಬ ವಿದ್ಯಾರ್ಥಿ ಹೊರಗಡೆ ಬಂದು ಒಂದು ಸಮಾಜದಲ್ಲಿ ಬದುಕ್ಬೇಕು ಅಂತ ಹೇಳಿದ್ರೆ ಅವನಿಗೆ ಏನೇನೆಲ್ಲ ಗೊತ್ತಿರ್ಬೇಕು, ಆ ಎಲ್ಲವೂ ಅಂದ್ರೆ ಸಿಂಪತಿ ತೋರ್ಸೋದಾಗಿರ್ಬೋದು, ಕರುಣೆಯನ್ನ ತೋರಿಸೋದಾಗಿರ್ಬೋದು, ಪರೋಪಕಾರ ಆಗಿರ್ಬೋದು, ಅಥವಾ ಸಹನೆಯನ್ನ ಅಂದ್ರೆ ಸಹಿಸಿಕೊಳ್ಳುವ ಗುಣ ಆಗಿರ್ಬೋದು, ಇದೆಲ್ಲವನ್ನೂ ಅಂದಿನ ಶಿಕ್ಷಣ ಪದ್ಧತಿ ಹೇಳ್ಕೊಡ್ತಾ ಇತ್ತು. ಆದ್ರೆ ನಮ್ಗೆ ಇಂಥ ಪರಿಪೂರ್ಣವಾದಂಥ ಶಿಕ್ಷಣ ಪದ್ಧತಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಇದನ್ನ. ಆದ್ರೆ ಈ ಆ, ಈ ಶಿಕ್ಷಣ ಪದ್ಧತಿ ಸಾವಿರಾರು ವರ್ಷಗಳಿಂದ ಚಿನ್ನಕ್ಕೆ ಅಂದ್ರೆ ನಾವು ಕುಲುಮೆಗೆ ಚಿನ್ನವನ್ನ ಹಾಕಿದ್ರೆ ಮತ್ತೆ ಅದು ಅಪರಂಜಿ ಆಗ್ತಾ ಹೋಗ್ತದೆ ಅಂತ ಹೇಳ್ತೇವೆ. ಆ ಥರ ಅಪರಂಜಿಯಾಗಿ ಅಂದ್ರೆ ಬೆಂಕಿಯಿಂದ ಬಂದ ಚಿನ್ನವಾಗಿ ನಮ್ಮ ಶಿಕ್ಷಣ ವಿಷಯಗಳಾಗಿರ್ಬೋದು, ಪದ್ಧತಿ ಆಗಿರ್ಬೋದು ರೂಪುಗೊಳ್ತಾ ಇತ್ತು. ಆದ್ರೆ ಯಾವಾಗ ನಮ್ಮ ದೇಶಕ್ಕೆ ವಿದೇಶದಿಂದ ಇನ್ವೈಡರ್ಸ್ ಇಂದ ದಾಳಿ ಆಯ್ತು, ಗಜನಿ, ಗೋರಿ, ಬೇಕಾದಷ್ಟು ನಾವು ಶಾಲೆಯ ಪಠ್ಯಪುಸ್ತಕಗಳಲ್ಲಿ ಓದಿದ್ದೇವೆ. ನಾನು ಅದನ್ನ ಹೇಳಲಿಕ್ಕೆ ಹೋಗೋದಿಲ್ಲ. ಅವರ ದಾಳಿ ಯಾವಾಗ ಆಯ್ತು, ಆಗ ಪರಿಸ್ಥಿತಿಗಳು ಬದಲಾದವು. ಹೇಗೆ ಅಂತ ಹೇಳಿದ್ರೆ, ಈಗ ನಮ್ಗೆಲ್ರಿಗೂ ಗೊತ್ತಿದೆ, ಒಬ್ಬ ಮೊಘಲ್ ರಾಜ ಬಂದು ನಮ್ಮಲ್ಲಿ ಅತಿಕ್ರಮಣ ಮಾಡಿದಾಗ ಅವನು ತನ್ನ ಸೈನಿಕರನ್ನ ಮತ್ತೆ ತಾನೂ ಕೂಡ ಒಂದೊಂದು ಊರಿಗೆ ಕಳಿಸಿ ಅಲ್ಲಿರುವಂತಹ ಎಲ್ಲ ಮನೆಗಳನ್ನ ಲೂಟಿ ಮಾಡಿ ಅಲ್ಲಿಗೆ ಬೆಂಕಿ ಕೊಟ್ಟು ಅಲ್ಲಿರುವಂತಹ ಗಂಡು ಮಕ್ಕಳನ್ನ ಕರ್ಕೊಂಡು ಹೋಗಿ ಅವರನ್ನ ಕೊಲೆ ಮಾಡೋದು ಅಥವಾ ಬೇರೆ ಕೆಲಸಗಳಿಗೆ ಬಳಸ್ಕೊಳ್ಳೋದು, ಅಲ್ಲಿರುವಂತಹ ಹೆಣ್ಣು ಮಕ್ಕಳನ್ನ ದೌರ್ಜನ್ಯ, ಅನಾಚಾರ, ಅತ್ಯಾಚಾರ ಇದೆಲ್ಲವೂ ನಡೀತಾ ಇತ್ತು. ಈ ಎಲ್ಲದಕ್ಕೂ ಹೆದರಿದಂತಹ, ನಲುಗಿದಂತಹ ಹೆಣ್ಣು ಮಕ್ಕಳು ಸ್ವಲ್ಪ ಮನೆಯಿಂದ ಹೊರಗಡೆ ಬರೋದನ್ನ ನಿಲ್ಲಿಸಿದ್ರು. ಆಗ ಏನಾಯ್ತು ಅಂತ ಹೇಳಿದ್ರೆ, ಕ್ರಮೇಣ ಹೆಣ್ಣು ಮಕ್ಕಳು ಶಿಕ್ಷಣ ಪಡೆಯೋದು ಸ್ವಲ್ಪ ಕಡಿಮೆ ಆಯ್ತು. ಇಲ್ವೇ ಇಲ್ಲ, ಸಂಪೂರ್ಣವಾಗಿ ನಿಂತು ಹೋಯ್ತು ಅಂತ ನಾನು ಖಂಡಿತವಾಗ್ಲೂ ಹೇಳೋದಿಲ್ಲ. ಇದು ಒಂದು ಸಮಸ್ಯೆ ಅಥವಾ ಸವಾಲಾಗಿ ಬಂತು ನಮ್ಗೆ. ಅದಾದ್ಮೇಲೆ ಮತ್ತೆ ಇದ್ರ ಜೊತೆಗೆ ಈಗ ಒಂದು ಹೆಣ್ಣು ಮಗಳು ಮನೆಯಲ್ಲಿದ್ರೆ ಯಾವತ್ತು ಅಪಾಯ, ಯಾವಾಗ ಯಾರು ಕರ್ಕೊಂಡು ಹೋಗ್ತಾರೆ, ಎಳ್ಕೊಂಡು ಹೋಗ್ತಾರೆ ಅಂತ ಗೊತ್ತಿಲ್ಲ. ಹಾಗಾಗಿ ತೊಟ್ಟಿಲಲ್ಲಿ ಮದುವೆ ಮಾಡೋದಕ್ಕೆ ಶುರು ಮಾಡಿದ್ರು ಅಥವಾ ಇಂಥದ್ದೆಲ್ಲ ಶುರು ಆಯ್ತು, ವಿಧವೆ ಮನೆಯಲ್ಲೇ ಇರಬೇಕು ಅಂತ. ಇಂತಹ ನಂಬಿಕೆಗಳು ಜಾಸ್ತಿ ಆದಾಗ ಆ ನಂಬಿಕೆಗಳೇ ಗಟ್ಟಿಯಾಗಿ ಉಳ್ಕೊಂಡು ಸ್ವಲ್ಪ ದಿಕ್ಕು ತಪ್ಪುವಂತಹ ಸಂಭಾವ್ಯತೆಗಳೆಲ್ಲ ಆಯ್ತು. ಆಮೇಲೆ ಇನ್ನೊಂದು ಮುಖ್ಯವಾದಂತಹ ವಿಷಯ ಏನು ಅಂತ ಹೇಳಿದ್ರೆ, ಯಾವಾಗ ವಿದೇಶಿ ಆಕ್ರಮಣ ಆಯ್ತು ಆವಾಗ ಗುರುಕುಲಗಳಿಗೆ ರಾಜಾಶ್ರಯ ಸಿಗ್ಲಿಲ್ಲ. ಅಂದ್ರೆ ಗುರುಕುಲದ ವ್ಯವಸ್ಥೆಗೆ ಬೇಕಾದಂತಹ ನಾವಿವತ್ತು ಇನ್ಫ್ರಾಸ್ಟ್ರಕ್ಚರ್ ಅಥವಾ ಫಂಡಿಂಗ್ ಅಂತ ಏನ್ ಕರಿತೇವೆ, ಅದು ಮುಖ್ಯವಾಗಿ ಆ ರಾಜ್ಯದ ರಾಜರುಗಳಿಂದ ಬರ್ತಾ ಇತ್ತು ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳಿಗೆ. ಅದು ನಿಂತು ಹೋಯ್ತು. ಗುರುಕುಲಗಳನ್ನ ನಡೆಸೋದು ಕಷ್ಟ ಆಯ್ತು. ಪರಿಣಾಮ ಅದು ಮುಚ್ಚುತ್ತಾ ಬಂತು. ಇದು ಒಂದು ಸಮಸ್ಯೆ ಆಯ್ತು. ಅಂದ್ರೆ ಇಂತಹ ಸಮಸ್ಯೆಗಳಿಗೆ ನಲುಗಿ ಅಂದ್ರೆ ಗುರುಕುಲ ಶಿಕ್ಷಣ ಪದ್ಧತಿಗೆ ಬಹಳ ದೊಡ್ಡದಾದಂತಹ ಒಂದು ಪೆಟ್ಟು ಬಿತ್ತು. ಇದಾಗಿ ನಮ್ಗೆಲ್ರಿಗೂ ಗೊತ್ತಿದೆ, ಮೊಘಲರ ಒಂದು ಕಾಲ ನಂತರ ನಮ್ಮ ದೇಶಕ್ಕೆ ಬ್ರಿಟಿಷರು, ಡಚ್ಚರು ಇವರೆಲ್ಲ ಆಕ್ರಮಣ ಮಾಡಿದ್ರು. ಅವರು ಆ ಸಮಯದಲ್ಲಿ ಅವರಿಗೆ ಭಾರತೀಯರನ್ನ ಅಂದ್ರೆ ನಮ್ಮ ದೇಶದ ಜನರನ್ನ ಎಷ್ಟು ದುರ್ಬಲರನ್ನಾಗಿ ಮಾಡೋದಕ್ಕೆ ಸಾಧ್ಯನೋ ಅಷ್ಟನ್ನೂ ಮಾಡ್ತಿದ್ರು. ಯಾಕೆ ಅಂತ ಹೇಳಿದ್ರೆ ಹಾಗಾದಾಗ ಮಾತ್ರ ಅವರಿಗೆ ತಮ್ಮ ಆಧಿಪತ್ಯವನ್ನ ಸ್ಥಾಪಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದೇ ಉದ್ದೇಶದಿಂದ ಅವರು ಶಿಕ್ಷಣದಿಂದ ದೂರ ಇಟ್ರು. ಮತ್ತೆ ಅದು ಪರಿಣಾಮವನ್ನ ಬೀರಿತು. ಆದ್ರೂ ಕೂಡ ನಾವು ನೆನ್ಪಿಟ್ಕೊಳ್ಬೇಕು, ಈ ಎಲ್ಲ ಸಂಘರ್ಷಗಳ ಮಧ್ಯೆ, ಬದುಕಿನ ಸಂಘರ್ಷದ ಮಧ್ಯೆ ನಮ್ಮ ನೆಲದಲ್ಲಿ ಅಂದ್ರೆ ಪರಾಕ್ರಮ ಪ್ರದರ್ಶನ ಕಮ್ಮಿ ಆಗ್ಲಿಲ್ಲ. 600 ವರ್ಷಗಳಾದ್ರೂ ಕೂಡ ಶಸ್ತ್ರವಿದ್ಯೆಯಲ್ಲಿ ನಾವು ನಿಪುಣರಾಗಿದ್ವಿ. ಮತ್ತೆ ಮತ್ತೆ ದಾಳಿಯನ್ನ ಮಾಡಿ ಮತ್ತೆ ಅವರಿಂದ ವಾಪಸ್ ರಾಜ್ಯಗಳನ್ನ ಪಡೆಯೋದ್ರಲ್ಲಿ ಸಮರ್ಥರಾಗಿದ್ವಿ. ಅಥವಾ ಶಾಸ್ತ್ರವನ್ನ ಮಂಡನೆ ಮಾಡೋದ್ರಲ್ಲಿ ಕೂಡ ಸಮರ್ಥರಾಗಿದ್ವಿ.
ಅದರ ವಿಷಯವನ್ನ ನಾನು ಮತ್ತೆ ಹೇಳ್ತೇನೆ. ಬಹಳ ಅಂದ್ರೆ ಸಾರ್ಟೆಡ್ ಜನರು ಅಂತ. ಅಂದ್ರೆ ಬಹಳ ಒಂದು ಪ್ರಬುದ್ಧತೆ ಇರುವಂತಹ ಸಮಾಜ ನಮ್ಮ ಮಧ್ಯದಲ್ಲಿತ್ತು. ಆ ಇದರ ಮಧ್ಯದಲ್ಲೂ ಕೂಡ ನಾವು ಅಲ್ಲಲ್ಲಿ ಇತಿಹಾಸವನ್ನ ನೋಡಿದ್ರೆ, ಸೋದರಿ ನಿವೇದಿತಾ ಆಗಿರ್ಬೋದು, ಝಾನ್ಸಿ ರಾಣಿ ಆಗಿರ್ಬೋದು, ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂತ ಬಹಳ ದೊಡ್ಡ ಪ್ರಯತ್ನವನ್ನ ಮಾಡಿದ್ರು. ಹಾಗೆ ನಾವು ಬೇರೆ ಬೇರೆ ಆಮ್, ಆ, ತಿಲಕರು ಬಂದು ಸ್ವದೇಶದ ಘೋಷಣೆಯನ್ನ ಮಾಡಿದ್ರು. ಅದರಲ್ಲಿ ಶಿಕ್ಷಣವೂ ಕೂಡ ಸೇರಿತ್ತು. ಇಂತಹ ಬಹಳಷ್ಟು ಪ್ರಯತ್ನಗಳು ಅಲ್ಲಲ್ಲಲ್ಲಿ ಆಗಿದೆ. ಆದ್ರೆ ಇದನ್ನ ಸಮಗ್ರವಾಗಿ ಒಟ್ಟುಗೂಡಿಸಿ ಒಂದು ಕಡೆ ಇತಿಹಾಸವನ್ನ ಬರೆಯುವಂತ ಕೆಲಸ ಸ್ವಲ್ಪ ಕಡಿಮೆ ಆಗಿದೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಆದ್ರೆ ಈ ಎಲ್ಲದರ ಮಧ್ಯದಲ್ಲೂ ಕೂಡ ಆ ಬಹಳ ಆ ಆ, ಅಂದ್ರೆ ನಾವು ಆಸಕ್ತಿದಾಯಕವಾಗಿ ಗಮನಿಸಬೇಕಾದದ್ದು ಅಂತ ಹೇಳಿದ್ರೆ, ಆಮ್, ಮೆಕಾಲೆ ಒಂದು ಒಂದು ಮಾತನ್ನ ಹೇಳ್ತಾನೆ. ಈ ಈ ಪರಿಸ್ಥಿತಿಯಲ್ಲಿ ಮೆಕಾಲೆ 1835ರ ಕಾಲದಲ್ಲಿ ಲಂಡನ್ನಿನಲ್ಲಿ ಚರ್ಚೆ ಆಗುತ್ತೆ. ಭಾರತದಲ್ಲಿ ನಾವು ಅವರನ್ನ ಅಂದ್ರೆ ಹಿಡಿದಿಟ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ಲ ಅನ್ನುವಂತ. ಲಂಡನ್ನಿನಲ್ಲಿ ಪಾರ್ಲಿಮೆಂಟ್‌ನಲ್ಲಿ ಕೂಡ ಈ ವಿಷಯ ಚರ್ಚೆಗೆ ಬರ್ತದೆ. ಆ ಚರ್ಚೆಯಲ್ಲಿ ಮೆಕಾಲೆ ಅನ್ನುವಂತ ಒಬ್ಬ ವ್ಯಕ್ತಿ, ಬ್ರಿಟಿಷ್ ಆಫೀಸರ್, ಅವನು ಒಂದು ಬಹಳ ಒಂದು ಮಹತ್ತರವಾದಂತಹ ಸ್ಟೇಟ್ಮೆಂಟ್ ಕೊಡ್ತಾನೆ. ಅವನೇನ್ ಹೇಳ್ತಾನೆ ಅಂತ ಹೇಳಿದ್ರೆ, ಐ ಹ್ಯಾವ್ ಟ್ರಾವೆಲ್ಡ್ ಅಕ್ರಾಸ್ ದ ಲೆಂತ್ ಅಂಡ್ ಬ್ರೆಡ್ತ್ ಆಫ್ ಇಂಡಿಯಾ. ಅಂದ್ರೆ ನಾನು ಭಾರತದ ಉದ್ದಗಲಕ್ಕೂ ಕೂಡ ಟ್ರಾವೆಲ್ ಮಾಡಿದ್ದೇನೆ, ಪ್ರಯಾಣ ಮಾಡಿದ್ದೇನೆ. ಆದ್ರೆ ನಾನು ಯಾವತ್ತೂ ಒಂದೇ ಒಂದು ಭಿಕ್ಷುಕನನ್ನ ನೋಡ್ಲಿಲ್ಲ. ಅವರಲ್ಲಿರುವಂತಹ ಸಂಪತ್ತು ಅತೀತವಾದದ್ದು. ಮತ್ತೆ ಅವರ ಮೋರಲ್ ವ್ಯಾಲ್ಯೂಸ್, ಅವರಲ್ಲಿರುವಂತಹ ಧರ್ಮ, ನೈತಿಕತೆ ಬಹಳ ಅದ್ಭುತವಾದದ್ದು. ಅವರಲ್ಲಿರುವಂತಹ ಕ್ಯಾಲಿಬರ್ ಏನಿದೆ ಅವರಲ್ಲಿ, ಅಂದ್ರೆ ಎಲ್ಲದರಲ್ಲೂ ಅವರು ನಿಪುಣರು ಭಾರತೀಯರು. ಈ ತರ ಇದ್ರೆ ನಾವು ಯಾವತ್ತೂ ಕೂಡ ಭಾರತವನ್ನ ಸಂಪೂರ್ಣವಾಗಿ ಆಳೋದಕ್ಕೆ, ಅಂದ್ರೆ ಭಾರತಕ್ಕೆ ಅರಸರಾಗೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಆಗೋದಿಲ್ಲ. ಹಾಗಾಗಿ ಅವರಲ್ಲಿರುವಂತಹ ಈ ಎಲ್ಲದರ ಶಕ್ತಿ ಏನಿದೆ, ಅದರ ಮೂಲ ಏನು ಅಂತ ಹೇಳಿದ್ರೆ ಅವನು ಬಹಳ ಚೆನ್ನಾಗಿ ಹೇಳ್ತಾನೆ. ಒಂದು ಸ್ಪಿರಿಚುವಾಲಿಟಿ ಅಂದ್ರೆ ಆಧ್ಯಾತ್ಮ, ಎರಡನೇದು ಅವರಲ್ಲಿರುವಂತಹ ಸಾಂಸ್ಕೃತಿಕ ಒಂದು ಶ್ರೀಮಂತಿಕೆ. ಆ ಅವನು ಹೇಳ್ತಾನೆ ಕಲ್ಚರಲ್ ಹೆರಿಟೇಜ್ ಅಂಡ್ ಸ್ಪಿರಿಚುವಾಲಿಟಿ. ಈ ಎರಡು ಭಾರತದ ಬ್ಯಾಕ್ ಬೋನ್ ಆಗಿದೆ, ಅಂದ್ರೆ ಬೆನ್ನೆಲುಬಾಗಿ ನಿಂತಿದೆ. ನಾವೇನಾದ್ರೂ ಭಾರತವನ್ನ ಆಳ್ಬೇಕು ಅನ್ನೋ ಆಸೆ ಇದ್ರೆ ಮೊದಲಾಗಿ ನಾವು ಇದನ್ನ ಮುರಿಬೇಕು. ಬ್ಯಾಕ್ ಬೋನ್ ಅನ್ನ ಮುರಿಯೋದಕ್ಕೆ ಇರುವಂತಹ ಒಂದೇ ಒಂದು ದಾರಿ ಏನಂತ ಹೇಳಿದ್ರೆ ನಮ್ಮ ಅಲ್ಲಿನ ಶಿಕ್ಷಣ ಪದ್ಧತಿಯನ್ನ ಬದಲಾಯಿಸಬೇಕು. ಆಗ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಗೆ ಬೇಕಾದ ರೀತಿಯಲ್ಲಿ ಇದನ್ನ ಮೌಲ್ಡ್ ಮಾಡಿದ್ರೆ, ತಿರುಚಿ ಕೊಟ್ರೆ, ಆಗ ಅವ್ರಿಗೆ ಅನ್ನಿಸ್ತದೆ ಇಂಗ್ಲಿಷ್ ಅನ್ನೋದು ಗ್ರೇಟ್, ಇಂಗ್ಲಿಷರ ನೆಲದಿಂದ ಬಂದದೆಲ್ಲ ಗ್ರೇಟ್, ಮತ್ತೆ ನಮ್ಮ ನೆಲದಲ್ಲಿರೋದೆಲ್ಲ ನಿಕೃಷ್ಟವಾದದ್ದು ಅನ್ನುವಂತಹ ಭಾವನೆ ಅವರಲ್ಲಿ ಮೂಡಿಸಿದ್ರೆ ಮಾತ್ರ ನಾವು ಅವರನ್ನ ಆಳೋದಕ್ಕೆ ಸಾಧ್ಯ ಆಗ್ತದೆ ಅನ್ನೋದನ್ನ ಅಲ್ಲಿನ ಪಾರ್ಲಿಮೆಂಟ್ನಲ್ಲಿ ಅವನು ಹೇಳ್ತಾನೆ. ಅದಕ್ಕೆ ಅಂತಾನೆ ಅವನು ಭಾರತಕ್ಕೆ ಬರ್ತಾನೆ. ಭಾರತಕ್ಕೆ ಬಂದು ಆ ಭಾರತದಲ್ಲೊಂದು ಹೊಸ ಶಿಕ್ಷಣ ನೀತಿಯನ್ನ ಘೋಷಣೆ ಮಾಡ್ತಾನೆ. ಅದಕ್ಕೆ ಮೆಕಾಲೆ ಶಿಕ್ಷಣ ಪದ್ಧತಿ ಅಂತ ನಾವು ಇವಾಗ್ಲೂ ಕೂಡ ಕರಿತೇವೆ. ಇದರಲ್ಲಿ ಮೆಕಾಲೆ ಶಿಕ್ಷಣ ಪದ್ಧತಿ ಅಂತ ನಾವು ಹೇಳಿಬಿಟ್ರೆ, ಅಂದ್ರೆ ಇಂಗ್ಲಿಷ್ ಎಜುಕೇಶನ್ ಸಿಸ್ಟಮ್ ಅಂತ ಅದನ್ನ ಸುಲಭವಾಗಿ ನಾವು ಇನ್ನೊಂದು ಶಬ್ದದಲ್ಲಿ ಕರಿತೇವೆ. ಆದ್ರೆ ಅದು ಬರೀ ಇಂಗ್ಲಿಷ್ ಸಿಸ್ಟಮ್ ಅನ್ನ ಇಲ್ಲಿಗೆ ಭಾರತಕ್ಕೆ ತಂದದ್ದು ಮಾತ್ರ ಅಲ್ಲ. ಅದರಲ್ಲಿ ವಿದೇಶಿ ಆಕ್ರಮಣಕಾರರು ಭಾರತಕ್ಕೆ ಯಾವಾಗೆಲ್ಲ ದಾಳಿ ಇಟ್ಟು ಗೆದ್ರೋ ಆ ಇತಿಹಾಸವನ್ನ ವೈಭವೀಕರಣ ಮಾಡಿದ್ದು, ಭಾರತದವರನ್ನೆಲ್ಲ ದಾರಿದ್ರ್ಯರು, ಅವರಲ್ಲಿ ತಿನ್ನೋದಕ್ಕೆ ಗತಿ ಇಲ್ಲದವರು ಅಂತ ಅದನ್ನ ವರ್ಣನೆ ಮಾಡಿದ್ದು, ನಮ್ಮಲ್ಲಿ ಯಾರು ಅಂದ್ರೆ ವೀರಾವೇಶದಿಂದ ಹೋರಾಡಿ ದೇಶಕ್ಕೋಸ್ಕರ ತ್ಯಾಗ ಮಾಡಿದ್ದೇವೆ ಅವರ ಬಗ್ಗೆ ಬಹಳ ಅಂದ್ರೆ ಅವರ ಬಗ್ಗೆ ಬಹಳಷ್ಟು ಕಡಿಮೆ ಅಲ್ಲಿ ಮೆನ್ಷನ್ ಮಾಡಿದ್ದು. ಜಾತಿಗಳ ಒಂದೊಂದು ಸಮುದಾಯವನ್ನ ಅಥವಾ ಒಂದೊಂದು ಕಮ್ಯುನಿಟಿಯನ್ನ ಒಂದು ಜಾತಿಯ ಹೆಸರಲ್ಲಿ ಸಪ್ರೇಟ್ ಮಾಡಿ ಅದನ್ನ ಹೈಲೈಟ್ ಮಾಡಿದ್ದು, ಇದೆಲ್ಲವೂ ಕೂಡ ಭಾರತವನ್ನ ಮುರಿಯೋದಕ್ಕೆ, ಭಾರತವನ್ನ ಹಾಳು ಮಾಡೋದಕ್ಕೆ ಅವ್ರು ಮಾಡಿದಂತಹ ಪ್ರಯತ್ನ. ಇನ್ನು ಇದೆಲ್ಲದ್ರ ಬಗ್ಗೆ ಒಂದು ಸಣ್ಣ ಐಡಿಯಾ ನಮ್ಮೆಲ್ರಿಗೂ ಇದೆ ಅಂತ ಅನ್ಕೊಳ್ತೇನೆ. ಇದರ ಮಧ್ಯದಲ್ಲಿ ಮತ್ತೆ ಭಾರತ ಸ್ವತಂತ್ರವಾಗ್ತದೆ. ಸ್ವತಂತ್ರ ಭಾರತ ಬಂದ ಮೇಲೆ ಕೂಡ ಸುಮಾರು 70 ವರ್ಷಗಳ ಕಾಲ ನಮ್ಮ ದೇಶದಲ್ಲಿದ್ದಂತಹ ಇಡೀ ಎಜುಕೇಶನ್ ಸಿಸ್ಟಮ್, ಅವತ್ತು ಮೆಕಾಲೆ ಯಾವ ಉದ್ದೇಶದಿಂದ ಯಾವ ಎಜುಕೇಶನ್ ಸಿಸ್ಟಮ್ ಅನ್ನ ತಂದಿಟ್ಟಿದ್ನೋ ಅದೇ ಎಜುಕೇಶನ್ ಸಿಸ್ಟಮ್ ಅಲ್ಲಿ ನಾವು ಇವತ್ತಿನ ತನಕ ಮುಂದುವರಿದುಕೊಂಡು ಬಂದಿದ್ದೇವೆ.
ಸ್ವ ಭಾರತ ಸ್ವತಂತ್ರವಾದ್ಮೇಲೆ 1950ರಿಂದ ಇಲ್ಲಿಯ ತನಕ ಅಂದ್ರೆ ಹೋದ ವರ್ಷದ ತನಕ ಸುಮಾರು 25 ಕಮಿಷನ್‌ಗಳು, ಕಮಿಟಿಗಳು ರಚನೆಯಾಗಿ ಹೊಸ ಹೊಸ ಅಂದ್ರೆ ಅಗ್ರಿಕಲ್ಚರ್‌ಗೆ ಸಂಬಂಧಪಟ್ಟಂತೆ ಅಥವಾ ಹೈಯರ್ ಎಜುಕೇಷನ್‌ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಕಮಿಷನ್‌ಗಳು ಬೇರೆ ಬೇರೆ ರೀತಿಯ ಐಡಿಯಾಗಳನ್ನ ಪ್ರಮೋಟ್ ಮಾಡಿದ್ರು ಅಥವಾ ಸಜೆಷನ್‌ಗಳನ್ನ ಕೊಟ್ಟು ಸರ್ಕಾರಕ್ಕೆ. ಆದ್ರೆ ಬಹಳ ದೊಡ್ಡ ಬದಲಾವಣೆ ಅಂತ ಯಾವತ್ತೂ ಆಗಿರ್ಲಿಲ್ಲ. ಯಾಕೆ ಅಂತ ನಮ್ಮೆಲ್ರಿಗೂ ಗೊತ್ತು. ಯಾಕಂತ ಹೇಳಿದ್ರೆ ನಮ್ಮ ದೇಶವನ್ನ ಆಳಿದಂತಹ ಸರ್ಕಾರಗಳಿಗೆ ಈ ಸಿಸ್ಟಮ್ ಅನ್ನ ಬದಲಾಯಿಸಬೇಕು ಅನ್ನುವಂತಹ ಇಚ್ಛಾಶಕ್ತಿ ಇರ್ಲಿಲ್ಲ. ಯಾಕ್ ಅದ್ ಯಾಕೆ ಅಂತ ನಮ್ಮೆಲ್ರಿಗೂ ಗೊತ್ತು. ಅದೇ ಒಡೆದಾಳುವ ನೀತಿಯ ಚಿಂತನೆ ಇದೆಲ್ಲವೂ ಇತ್ತು. ಆ ಎಲ್ಲ ಚರ್ಚೆ ಬೇಡ ಅಂತ ಅಂದ್ಕೊಳ್ತೇನೆ. ಅಲ್ಲಿಂದ ಮುಂದೆ ಆ ಇದನ್ನ ನಾವು ಇಡೀ ಎಜುಕೇಶನ್ ಸಿಸ್ಟಮ್ ಹಲ್ಲಿಲ್ಲದ ಹಾವಿನ ಹಾಗಿತ್ತು. ಅದೇ ಮೋಡಲ್ಲಿ ಮುಂದುವರೆದುಕೊಂಡು ಬಂತು. ಅದರ ಮಧ್ಯದಲ್ಲಿ ಎಲ್ಲೂ ಒಂದು ಕ್ರಾಂತಿ ಆಯ್ತು ಅನ್ನುವಂತಹ ಬದಲಾವಣೆಯನ್ನ ಎಲ್ಲೂ ಕೂಡ ತರೋದಕ್ಕೆ ಸಾಧ್ಯ ಆಗಿರ್ಲಿಲ್ಲ. ಈ ಎಲ್ಲದರ ಮಧ್ಯೆ ಬಹಳ ಜೋರಾಗಿ ಕೂಗಿತ್ತು ನಮ್ಮ ದೇಶದ ಎಜುಕೇಶನ್ ಸಿಸ್ಟಮ್ ಸರಿ ಇಲ್ಲದೆ ಎಲ್ಲವೂ ಹಾಳಾಗ್ತಿದೆ ಅಂತ. ಕೊನೆಗೂ ನಮ್ಮ ಸರ್ಕಾರ 2020ರಲ್ಲಿ ಒಂದು ಹೊಸ ಶಿಕ್ಷಣ ನೀತಿಯನ್ನ ಘೋಷಣೆ ಮಾಡಿದೆ. ಬಹುಶಃ ಅಂದ್ರೆ ತುಂಬಾ ಮೋಸ್ಟ್ ಎಕ್ಸೆಪ್ಟೆಡ್, ತುಂಬಾ ಜನರು ಇದನ್ನ ಸ್ವೀಕಾರ ಮಾಡಿದ್ದಾರೆ ಚೆನ್ನಾಗಿದೆ ಅಂತ. ಅಂತಹ ಒಂದು ಎಜುಕೇಶನ್ ಸಿಸ್ಟಮ್ ಅನ್ನ, ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯನ್ನ ಸರ್ಕಾರ ಘೋಷಣೆ ಮಾಡಿದೆ. ಆದ್ರೆ ಇವತ್ತು ನಾವು ಅದರ ಬಗ್ಗೆ ಚರ್ಚೆಯನ್ನ ಮಾಡ್ಲೇಬೇಕು. ಯಾಕಂತ ಹೇಳಿದ್ರೆ ಇದಿನ್ನೂ ಕೂಡ ಮೊನ್ನೆ ಯಾರೋ ಬಹಳ ಚೆನ್ನಾಗಿ ಅದನ್ನ ವರ್ಣನೆ ಮಾಡಿದ್ರು. ಅದಿನ್ನೂ ಕೂಡ ಮಾಂಸದ ಮುದ್ದೆಯ ಹಾಗೆ ಇದೆ. ಅದನ್ನ ನಾವು ಹೇಗೆ ಶೇಪ್ ಕೊಡ್ತೇವೆ, ಈಗಿನ ಶಿಕ್ಷಣ ಪದ್ಧತಿ ಆ ರೀತಿಯಲ್ಲಿ ರೂಪುಗೊಳ್ತದೆ ಅಂತ. ಆ ಶಿಕ್ಷಣ ನೀತಿಯಲ್ಲಿ ಏನೇನೆಲ್ಲ ಹೊಸತಾಗಿ ಬಂದಿದೆ, ಏನು ಬದಲಾವಣೆ ಇದೆ ಅನ್ನೋದನ್ನ ನಾನು ಬ್ರೀಫ್ ಆಗಿ ಹೇಳ್ತೇನೆ. ಆಮೇಲೆ ಪ್ರಶ್ನೋತ್ತರ ಸಮಯದಲ್ಲಿ ಇನ್ನಷ್ಟು ವಿಷಯಗಳು ಚರ್ಚೆಗೆ ಬರ್ಬೋದು ಅಂತ ಅಂದ್ಕೊಳ್ತೇನೆ. ಈಗ ಇಲ್ಲಿ ತನಕ ನಾವು ಈಗ ಹೊಸ ಶಿಕ್ಷಣ ನೀತಿಯ ಬಗ್ಗೆ ಮಾತಾಡೋದು, NEP 2020 ಬಗ್ಗೆ ಮಾತಾಡೋದು ಅಂತಾದ್ರೆ, ಇಲ್ಲಿ ತನಕ ನಮ್ಮ ಸ್ಕೂಲ್ಗಳಲ್ಲಿ 10+2 ಅಂದ್ರೆ 1ರಿಂದ 10ನೇ ಕ್ಲಾಸು ಪ್ಲಸ್ 2 ವರ್ಷ PUC, ಆಮೇಲೆ ಡಿಗ್ರಿ, ಈ ತರ ಎಜುಕೇಶನ್ ಪ್ಯಾಟರ್ನ್ ಇತ್ತು. ಅದನ್ನ ಮುರಿದು ನಮ್ಮ ಸರ್ಕಾರ ಹೊಸ ಶಿಕ್ಷಣ ನೀತಿಯಲ್ಲಿ ಇದನ್ನ 5+3+3+4, ಮತ್ತೊಂದ್ಸರಿ ಹೇಳ್ತೇನೆ, 5 ಮತ್ತೆ 3 ಮತ್ತೆ 3 ಮತ್ತೆ 4 ವರ್ಷ ಹೀಗೆ ಡಿವೈಡ್ ಮಾಡಿದೆ. ಇದನ್ನ ಪೂರ್ವ ಪ್ರಾಥಮಿಕ ಮತ್ತೆ ಪ್ರಾಥಮಿಕ ಹಂತ ಅಂತ, ಫೌಂಡೇಶನ್ ಸ್ಟೇಜ್ ಅಂತ ಕರಿತೀವಿ. ಇದನ್ನ NCERT ನೋಡ್ಕೊಳ್ತದೆ. ಇದು ಒಂದು ಭಾಗ. ಅಂದ್ರೆ 3 ವರ್ಷ ಸಣ್ಣ ಮಕ್ಕಳು, ನಾವು KG ಕ್ಲಾಸ್ ಅಂತ ಏನ್ ಕರಿತೇವೆ ಅದು. ಮತ್ತೆ 1 ಮತ್ತೆ 2ನೇ ಕ್ಲಾಸ್ನ ತನಕ ಮೊದಲ 5 ವರ್ಷಗಳು ಬರ್ತದೆ. ಓಕೆ, ಅದಾದ್ಮೇಲೆ 2ನೇ ಹಂತ ಬರೋದು 3ರಿಂದ 5ನೇ ಕ್ಲಾಸ್ ವರೆಗೆ ಕೂಡ. ಇದಕ್ಕೆ ನಾವು ಭವಿಷ್ಯದ ಅಂದ್ರೆ ಫ್ಯೂಚರಿಗೆ ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಬೇಸ್ ಹಾಕೋದು, ಅಂದ್ರೆ ಫೌಂಡೇಶನ್, ಅಡಿಪಾಯ ಹಾಕೋದು ಅಂತ ಕರಿತೇವೆ. ಇಲ್ಲಿ ಮಕ್ಕಳಿಗೆ ವಿಜ್ಞಾನ, ಗಣಿತ, ಸಮಾಜ ವಿಜ್ಞಾನ ಇಂತಹ ಬೇಸಿಕ್ ಸಬ್ಜೆಕ್ಟ್ಗಳನ್ನ ಪರಿಚಯ ಮಾಡ್ತಾರೆ. ಮೊದಲನೇದ್ರಲ್ಲಿ ಬರೀ 1, 2 ABCD ಇಂಥ ಅಕ್ಷರಗಳನ್ನ ಕಲಿಸೋದು, ಮತ್ತೆ ಅದು ಕೂಡ ಆಟದ ಮೂಲಕ. ಓಕೆ, ಇದಾದ್ಮೇಲೆ ಇಲ್ಲಿಗೆ 5ನೇ ಕ್ಲಾಸ್ ವರೆಗೆ ಬರ್ತಾರೆ ಮಕ್ಕಳು. ಅಲ್ಲಿಂದ 6ರಿಂದ 8 ಅಂದ್ರೆ 2ನೇದು 3 ವರ್ಷದ ಶೆಡ್ಯೂಲ್ ಅಲ್ಲಿ ಬರ್ತದೆ. ಇದನ್ನ ಮಿಡಲ್ ಸ್ಟೇಜ್ ಅಂತ ಕರೀತಾರೆ. ಇದಕ್ಕೆ ನಾವೀಗ ಓದ್ತಾ ಇರೋ ಹಾಗೆ ಸಿಲೆಬಸ್ಗಳಿರ್ತದೆ, ಬೇರೆ ಬೇರೆ ವಿಷಯಗಳಿರ್ತದೆ. ಸಮಾಜ ವಿಜ್ಞಾನ, ಗಣಿತ ಆಗಿರ್ಬೋದು, ಅಥವಾ ಇತಿಹಾಸ ಆಗಿರ್ಬೋದು, ಅಥವಾ ಬೇರೆ ಬೇರೆ ಅಂದ್ರೆ ಆರ್ಟ್, ಡ್ರಾಯಿಂಗ್, ಈ ಎಲ್ಲ ಆಪ್ಷನ್ಗಳು ಕೂಡ ಇರ್ತದೆ. ಆಮೇಲೆ 9ರಿಂದ 12ನೇ ತರಗತಿವರೆಗೆ ಲಾಸ್ಟ್ 4th ಸ್ಟೇಜ್ ಅಂತ ಕರಿತೇವೆ ಇದನ್ನ, ಲಾಸ್ಟ್ ಸ್ಟೇಜ್ ಅಂತ. ಇದರಲ್ಲಿ ಅವರಿಗೆ ಯಾವ್ದಾದ್ರು ಕ್ಷೇತ್ರವನ್ನ ಚೂಸ್ ಮಾಡಿಕೊಂಡು ಅದರ ಬಗ್ಗೆ ಜಾಸ್ತಿ ಅಧ್ಯಯನ ಮಾಡುವಂತ ಅವಕಾಶ ಇರ್ತದೆ. ಮತ್ತೆ ಈಗ ನೆಕ್ಸ್ಟ್ ಅವರು ಏನ್ ಮಾಡ್ಬೇಕು ಭವಿಷ್ಯದಲ್ಲಿ, ನಾನು ಡಾಕ್ಟರ್ ಆಗ್ಬೇಕಾ ಅಥವಾ ಲಾಯರ್ ಆಗ್ಬೇಕಾ, ಏನಾಗ್ಬೇಕು, ಅದಕ್ಕೆ ಒಂದು ತಯಾರಿಯನ್ನ ಈ ಹಂತದಿಂದ ಅಂದ್ರೆ 9ರಿಂದ 12ನೇ ಕ್ಲಾಸ್ ಅಂತ ಏನ್ ಕರಿತೇವೆ ಅಲ್ಲಿ ತಯಾರಿಯನ್ನ ಮಾಡ್ಬೋದು. ಮತ್ತೆ ಅವರಿಗೆ ಒಂದು ವಿಷಯವನ್ನ ವಿಶ್ಲೇಷಣೆ ಮಾಡ್ಬೋದು ಹೇಗೆ, ಈ ಎಲ್ಲ ವಿಷಯಗಳ ಕುರಿತಾಗಿ ಟ್ರೈನಿಂಗ್ ಇರ್ತದೆ. ನೆನಪಲ್ಲಿಡಬೇಕು, ಈ ಎಲ್ಲಾ ಟ್ರೈನಿಂಗ್ಗಳೇನಿದೆ ಇದೆಲ್ಲವೂ ಕೂಡ ಆಕ್ಟಿವಿಟಿ ಬೇಸ್ಡ್ ಆಗಿರುತ್ತದೆ. ಈಗ ಇರುವ ಹಾಗೆ ಕ್ಲಾಸ್ ರೂಮ್ ಒಳಗಡೆ ಕೂತ್ಕೊಂಡು ಖಂಡಿತವಾಗ್ಲೂ ಪಾಠ ಮಾಡೋದು ಅಲ್ಲ. ಇದು ಒಂದು.
ಆಮೇಲೆ ಇನ್ನೊಂದು ಇದರಲ್ಲಿ ಹೊಸದಾಗಿ ಬಂದಿರುವಂಥದ್ದು, ಇಲ್ಲಿಯ ತನಕ ಇದ್ದದ್ದು ಸ್ಟ್ರೀಮ್ ಸಿಸ್ಟಮ್ ಅಂತ ನಾವು ಅದನ್ನ ಕರೀತೇವೆ. ಅಂತಂದ್ರೆ 3 ಸ್ಟ್ರೀಮ್ ಇತ್ತು. ಒಂದು ಆರ್ಟ್ಸ್ ಲೈನ್, ಇನ್ನೊಂದು ಕಾಮರ್ಸ್ ಲೈನ್, ಇನ್ನೊಂದು ಸೈನ್ಸ್ ಲೈನ್ ಅಂತ. ಇದರ ಬಗ್ಗೆ ನಮ್ಮೆಲ್ಲರಿಗೂ ಗೊತ್ತಿದೆ. ಆದ್ರೆ ಈಗ ಈಗ ಬರ್ತಿರುವಂತಹ ಸಿಸ್ಟಮ್ ಅಲ್ಲಿ ಅದನ್ನ ಪೂರ್ತಿಯಾಗಿ ತೆಗೆದು, ಈಗ ಒಬ್ಬ ಸ್ಟೂಡೆಂಟ್ ನಾನು ಫಿಸಿಕ್ಸ್ ಕೂಡ ಓದ್ತೇನೆ, ಮತ್ತೆ ನನಗೆ ಹಿಸ್ಟ್ರಿ ಕೂಡ ಓದಬೇಕು ಅಂತ ಹೇಳಿದ್ರೆ ಅದರಲ್ಲಿ ಅದಕ್ಕೆ ಅವಕಾಶ ಇದೆ. ಅಥವಾ ನಾನು ಅಕೌಂಟ್ಸ್ ಓದ್ತೇನೆ, ಅದರ ಜೊತೆಗೆ ಬಯಾಲಜಿ ಓದ್ತೇನೆ ಅಂತ ಹೇಳಿದ್ರೆ ಅದಕ್ಕೂ ಕೂಡ ಅವನಿಗೆ ಅವಕಾಶ ಇದೆ. ಸೊ ಅಂದ್ರೆ ಈಗ ಕಾಂಬಿನೇಷನ್ಗಳು ಬರ್ತದೆ ಕಾಲೇಜಲ್ಲಿ, ಅದೇ ತರ ಬೇರೆ ಬೇರೆ ವಿಷಯಗಳ ಕಾಂಬಿನೇಷನ್ ಅನ್ನ ಸರ್ಕಾರ ಮಾಡುತ್ತೆ. ಆ ಕಾಂಬಿನೇಷನ್ಗಳಲ್ಲಿ ನಾವು ಚೂಸ್ ಮಾಡ್ಕೊಳ್ಬಹುದು. ಅಂದ್ರೆ ಈ ಸ್ಟ್ರೀಮ್ ಅನ್ನುವಂತ ಈಗದ ಸಿಸ್ಟಮ್ ಏನಿದು ಅದು ಪೂರ್ತಿಯಾಗಿ ಡೆಮಾಲಿಷ್ ಆಗ್ತದೆ. ನಮ್ಗೆ ಯಾವ ವಿಷಯಗಳು ಬೇಕು ಆ ವಿಷಯಗಳ ಬಗ್ಗೆ ಅಂದ್ರೆ ನಾವೇ ಚೂಸ್ ಮಾಡ್ಕೊಂಡು ಅಧ್ಯಯನ ಮಾಡ್ಬೋದು. ಮತ್ತೆ ಇನ್ನೊಂದು ಬಹಳ ಬಹಳ ಒಂದು ನಮ್ಮೆಲ್ರಿಗೂ ಸಮಾಧಾನ ತರುವಂತ ವಿಷಯ ಏನು ಅಂತ ಹೇಳಿದ್ರೆ, ನಮ್ಮಲ್ಲಿ ಬಹಳಷ್ಟು ಜನ ಆ ಇಂಗ್ಲಿಷ್ ಮೀಡಿಯಂ, ಕನ್ನಡ ಮೀಡಿಯಂ ಅಥವಾ ಇನ್ನೊಂದು ಮೀಡಿಯಂಗಳ ಒಂದು ಆ ನೋವು ಅದೆಲ್ಲ ಬಹಳಷ್ಟು ಜನಕ್ಕಿದೆ. ನನಗೆ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದ್ಲಿಕ್ಕೆ ಆಗ್ಲಿಲ್ಲ ಅನ್ನುವಂಥದ್ದೆಲ್ಲ. ಈ ಇದು ದೇಶಾದ್ಯಂತ ಇದ್ದಂತಹ ಸಮಸ್ಯೆ. ಇದಕ್ಕೆ ಒಂದು ಪರಿಹಾರವಾಗಿ ಸರ್ಕಾರ, ಅದಕ್ಕೆ ಪರಿಹಾರ ಅನ್ನೋದಕ್ಕಿಂತ ಇದು ಮುಖ್ಯವಾಗಿ ಬೇಕಾಗಿದ್ದಂತಹ ವಿಷಯ. 5ನೇ ತರಗತಿಯವರೆಗೆ ಏನು ಶಿಕ್ಷಣ ಇದೆ ಹೊಸ ನೀತಿಯಲ್ಲಿ ಬರುವಂಥದ್ದು, ಅದೆಲ್ಲವೂ ಕೂಡ ಅವರ ಸ್ಥಾನೀಯ ಭಾಷೆ ಅಥವಾ ಮಾತೃಭಾಷೆಯಲ್ಲಿ ಕಲಿಸಬೇಕು ಅನ್ನುವಂಥ ನಿಯಮವನ್ನ ಸರ್ಕಾರ ಮಾಡಿದೆ. ಇಂಗ್ಲಿಷ್ ಕಲಿಸೋದೇ ಇಲ್ವಾ ಅಂತ ಕೇಳಿದ್ರೆ ಹಾಗೇನೂ ಇಲ್ಲ. ಇಂಗ್ಲಿಷ್ ಅನ್ನೋದು ಒಂದು ಸಬ್ಜೆಕ್ಟ್ ಆಗಿ ಕಲಿಸ್ತಾರೆ. ಕಲಿಯೋದಕ್ಕೆ ಅವಕಾಶ ಇದೆ. ಅದು ಬಿಟ್ಟು ನಮ್ಮ ಈಗ ಸ್ಥಳೀಯವಾಗಿ ಯಾವೆಲ್ಲ ಭಾಷೆಗಳಿರ್ತದೆ ಆ ಎಲ್ಲ ಭಾಷೆಗಳಲ್ಲಿ ಎಲ್ಲದರಲ್ಲಿ ಅಂದ್ರೆ ನಾವು ಯಾವುದು ಬೇಕಾ ಅದನ್ನ ಚೂಸ್ ಮಾಡ್ಕೊಂಡು ಆ ಭಾಷೆಯಲ್ಲಿ ನಾವು ಕಲಿಬಹುದು. ಕನ್ನಡ ಆಗಿರ್ಬೋದು, ತಮಿಳ್ ಆಗಿರ್ಬೋದು, ತೆಲುಗು ಆಗಿರ್ಬೋದು, ಮುಂದೆ ತುಳು ಕೂಡ ಬರುವಂತ ಚಾನ್ಸಸ್ ತುಂಬಾ ಜಾಸ್ತಿ ಇದೆ. ಇದು ಆಮೇಲೆ 6ನೇ ಕ್ಲಾಸ್ನಿಂದ ಈಗದ ಅಂದ್ರೆ ಹೊಸ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಮಕ್ಕಳಿಗೆ ಕಂಪ್ಯೂಟರ್ ಅನ್ನ ಕಲಿಯುವಂಥದ್ದು. ಕಂಪ್ಯೂಟರ್ ಅಂತ ಹೇಳಿದ್ರೆ ಕೋಡಿಂಗ್, ಈಗ ಸಿ ಪ್ರೋಗ್ರಾಮಿಂಗ್ ಅನ್ನುವಂಥದ್ದೆಲ್ಲ ಇನ್ನು ಕಾಲೇಜಿಗೆ ಹೋದ್ಮೇಲೆ ಕಲಿತಾರೆ ಮಕ್ಕಳು. ಅದನ್ನ ಈಗಲೇ ಕಲಿಯುವಂತ ಅವಕಾಶ ಕೊಡಲಾಗಿದೆ. ಹಾಗೆ ಕಲಿತಂತ ಮಕ್ಕಳು ಈಗ ಹೊಸ ಆ್ಯಪ್ ಅನ್ನ ಡಿಸೈನ್ ಮಾಡೋದಾಗಿರ್ಬೋದು ಅಥವಾ ಬೇರೆ ಲ್ಯಾಂಗ್ವೇಜ್ ಅನ್ನ ಹಾಕೋದಾಗಿರ್ಬೋದು, ಅಂತಹ ಪ್ರತಿಭೆಗಳಿಗೆ ಎಕ್ಸ್ಪ್ಲೋರ್ ಮಾಡುವಂತ ಅವಕಾಶ, ಒಂದು ಅದ್ಭುತವಾದಂತ ಅವಕಾಶ ಇದೆ. ಈ ಅವಕಾಶವನ್ನ ಸರ್ಕಾರ ಎಜುಕೇಶನ್ ಸಿಸ್ಟಮ್ನ ಒಳಗಡೆನೆ ಕೊಟ್ಟಿದೆ. ಮತ್ತೆ ಇನ್ನೊಂದು 6ನೇ ಕ್ಲಾಸಿನಿಂದ ಇಂಟರ್ನ್ಶಿಪ್ಪಿಗೆ ಅವಕಾಶ ಮಾಡಿಕೊಟ್ಟಿದೆ. ಇಂಟರ್ನ್ಶಿಪ್ ಅಂತಂದ್ರೆ ಈಗ ಶಾಲೆಯಲ್ಲಿರುವಂತಹ ಮಕ್ಕಳಿಗೆ ಡ್ರಾಯಿಂಗ್ ಆಗಿರಬಹುದು ಅಥವಾ ಕಂಪ್ಯೂಟರ್ ಕಲಿಯೋದಾಗಿರ್ಬೋದು ಅಥವಾ ಕರಾಟೆ ಆಗಿರ್ಬೋದು, ಇಂಥ ಎಲ್ಲ ವಿಷಯಗಳನ್ನ ಕಲಿಬೇಕು ಅಂತಿದ್ರೆ ಅದಕ್ಕೆ ಇಂಟರ್ನ್ಶಿಪ್ ಮಾಡಿ, ಅಂದ್ರೆ ಸ್ಥಳೀಯವಾಗಿ ಒಂದು ಡ್ರಾಯಿಂಗ್ ಟೀಚರ್ ಇದ್ರೆ ಅಥವಾ ಕರಾಟೆ ಕ್ಲಾಸ್ ಇದ್ರೆ ಅಥವಾ ಮ್ಯೂಸಿಕ್ ಕ್ಲಾಸ್ ಇದ್ರೆ ಅಲ್ಲಿ ಹೋಗಿ ಅವರಿಂದ ಟ್ರೈನಿಂಗ್ ತಗೊಂಡು ಅವರಿಂದ ಸರ್ಟಿಫೈ ಮಾಡ್ಕೊಂಡು ಬಂದ್ರೆ ಅದನ್ನ ಕೂಡ ನಾನು ಪ್ರಾಕ್ಟಿಕಲ್ ನಾಲೆಜ್ ಅನ್ನ ಪಡ್ಕೊಂಡೆ, ಅಲ್ಲಿಂದ ಕಲ್ತ್ಕೊಂಡೆ ಅಂತ ಹೇಳಿ ಅದನ್ನ ಸಬ್ಮಿಟ್ ಮಾಡಿದ್ರೆ ಅದು ಕೂಡ ನಮ್ಮದೊಂದು ಕಲಿಕೆಯ ಸಬ್ಜೆಕ್ಟ್ ಆಗಿ ಬರ್ತದೆ ಆ ಮಕ್ಕಳಿಗೆ. ಇನ್ನು 9ನೇ ಕ್ಲಾಸಿಂದ 12ನೇ ಕ್ಲಾಸ್ನವರೆಗೆ ಏನು ಈಗಿನ ಶಿಕ್ಷಣ ಪದ್ಧತಿ ಇದೆ, 10ನೇ ಕ್ಲಾಸಲ್ಲಿ ಅವರು ಪಬ್ಲಿಕ್ ಎಕ್ಸಾಮ್ ಬರೀಬೇಕು. ಆ ಒತ್ತಡ ಇಲ್ಲಿ ಸಂಪೂರ್ಣವಾಗಿ ಕಡಿಮೆ ಆಗ್ತದೆ. 9ರಿಂದ 12ನೇ ಕ್ಲಾಸ್ನವರೆಗೆ ಒಂದು ಪೂಲ್ ಮಾಡಿದ್ದಾರೆ, ಅಂದ್ರೆ ಒಟ್ಟಿಗೆ ಕಲಿಯುವಂಥದ್ದು. ಇದರಲ್ಲಿ ಎಲ್ಲವೂ ಸೆಮಿಸ್ಟರ್ ಸಿಸ್ಟಮ್ ಅಲ್ಲಿ ಇರ್ತದೆ. 1 ವರ್ಷದಲ್ಲಿ 2 ಸೆಮಿಸ್ಟರ್ಗಳಿರ್ತದೆ. ಆಮೇಲೆ ಸೆಮಿಸ್ಟರ್ನ ಕೊನೆಯಲ್ಲಿ ಪರೀಕ್ಷೆ ಇರ್ತದೆ. ಆದ್ರೆ ಬಹಳ ಸುಂದರವಾದಂತಹ ವಿಷಯ ಏನು ಅಂತ ಹೇಳಿದ್ರೆ, ಅವರನ್ನ ಪಾಸ್ ಮಾಡುವಾಗ ಅಥವಾ ಅವರ ಮಾರ್ಕ್ ಕಾರ್ಡ್ ನ ರೆಡಿ ಮಾಡುವಾಗ ಅವರಿಗೆ 2 ಸೆಮಿಸ್ಟರ್ನ ಕಾರ್ಡ್ಗಳನ್ನ ಸೇರಿಸಿ ಅಂದ್ರೆ ಅದರದ್ದು ಎವರೇಜ್ ತೆಗೆದು ಅವರ ಮಾರ್ಕ್ ಅನ್ನ ತೋರಿಸ್ತಾರೆ. ಸೊ ಅವರಿಗೆ ವರ್ಷ ಪೂರ್ತಿ ಅಧ್ಯಯನವೇ ಮಾಡಬೇಕು. ಈಗ ಕೆಲವರೆಲ್ಲ ಬರೀ ನಾನು ಪರೀಕ್ಷೆಗೆ ಮಾತ್ರ ಬರೀತೇನೆ, ನನಗೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಾಯ್ಪಾಠ ಮಾಡಿ ಬರೀಬಹುದು ಅಂತೆಲ್ಲ ಅನ್ಕೊಂಡವ್ರಿಗೆ ಇದು ಬಹಳ ದೊಡ್ಡ ಪೆಟ್ಟು ಕೊಡ್ತದೆ.
ಆಮೇಲೆ ಟ್ಯೂಷನ್ ಕ್ಲಾಸಿನ ಮಹತ್ವ ಬಹಳ ಕಮ್ಮಿ ಆಗ್ತದೆ. ಜೊತೆಗೆ ಇಲ್ಲಿ ತನಕ ಯಾರಿಗೆ ನೆನಪಿನ ಶಕ್ತಿ ಜಾಸ್ತಿ ಇದೆಯೋ ಅವ್ರು ಜಾಸ್ತಿ ಮಾರ್ಕ್ ತಗೊಳ್ಬೋದು, ಯಾರಿಗೆ ಅದು ಕಡಿಮೆ ಇದೆಯೋ ಅವರೆಲ್ಲ ಮಾರ್ಕ್ ತಗೊಳ್ಳಿಕ್ಕೆ ಕಷ್ಟ ಆಗ್ತದೆ ಅನ್ನುವಂಥ ಪರಿಸ್ಥಿತಿ ಪೂರ್ತಿಯಾಗಿ ಹೋಗಿ, ಇನ್ನು ಹೊಸದಾಗಿ 360 ಡಿಗ್ರಿ ಅಸೆಸ್ಮೆಂಟ್ ರಿಪೋರ್ಟ್ ಕಾರ್ಡ್, ಅಂದರೆ 360 ಡಿಗ್ರಿಯ ರಿಪೋರ್ಟ್ ಕಾರ್ಡ್ ಇನ್ನು ಮುಂದೆ ಬರ್ತದೆ. ಅದರಲ್ಲಿ ಹೇಗೆ ಅಂತ ಹೇಳಿದ್ರೆ, ಆ ಮಾರ್ಕ್ಸ್ ಕಾರ್ಡಲ್ಲಿ 4 ಕಡೆಯಿಂದ ನಮಗೆ ಮಾರ್ಕ್ಗಳು ಬೀಳ್ತದೆ. ಅಂದರೆ ಒಂದು ವಿದ್ಯಾರ್ಥಿ ತನಗೆ ತಾನೇ ಮಾರ್ಕನ್ನು ಕೊಟ್ಕೊಳ್ಳೋದು, ನಾನೆಷ್ಟು ಇಂಪ್ರೂವ್ ಆಗಿದ್ದೇನೆ ಅಂತ. 2ನೇದು ಟೀಚರ್ ಮಾರ್ಕ್ ಹಾಕ್ತಾರೆ, 3ನೇದು ಮನೆಯಲ್ಲಿ ಪೇರೆಂಟ್ಸ್ ಅಸಿಸ್ಟ್ ಮಾಡಿ ಮಾರ್ಕ್ ಹಾಕ್ತಾರೆ, 4ನೇದು ಅವರ ಸಹಪಾಠಿಗಳು ಮಾರ್ಕ್ ಕೊಡ್ತಾರೆ. ಸೊ ಈ ಎಲ್ಲ ಬೇಸ್ನ ಮೇಲೆ ಆ ಮಗುವಿಗೆ ನೆಕ್ಸ್ಟ್ ಕ್ಲಾಸಿಗೆ ಪ್ರಮೋಷನ್ ಆಗ್ತದೆ. ಇನ್ನು ಇನ್ನೊಂದು ಇಲ್ಲಿರುವಂಥ ಕಾಲೇಜ್ ವಿದ್ಯಾರ್ಥಿಗಳಿಗೆ ಬಹಳ ಖುಷಿ ಕೊಡುವ ವಿಷಯ ಏನು ಅಂತ ಹೇಳಿದ್ರೆ, ಕಾಲೇಜ್ ಶಿಕ್ಷಣ ಈಗ 12ನೇ ಕ್ಲಾಸಲ್ಲಿ ನಾವು PUCಯನ್ನು ಮುಗಿಸುವಂಥ ಸಂದರ್ಭದಲ್ಲಿ ಒಂದು ಎಕ್ಸಾಮ್ ಇರ್ತದೆ. ಅದರಲ್ಲಿ ಕಡಿಮೆ ಮಾರ್ಕ್ ಬಂದರೆ ನಮಗೆ ಬೇಕಾದಂಥ ಕೋರ್ಸ್ ತಗೊಳ್ಳೋದಕ್ಕೆ ಅಥವಾ ನಮಗೆ ಬೇಕಾದಂಥ ಕಾಲೇಜಿಗೆ ಅಡ್ಮಿಷನ್ ತಗೊಳ್ಳೋದಕ್ಕೆ ಸಾಧ್ಯ ಆಗೋದಿಲ್ಲ. ಆದರೆ ನಮ್ಮ ಈ ಸರ್ಕಾರ ಅಂದರೆ ಹೊಸ ಶಿಕ್ಷಣ ನೀತಿಯಲ್ಲಿ ಒಂದು ಹೊಸ ಅಂಶವನ್ನ ಸೇರಿಸಿದೆ. ಕ್ಯಾಟ್ ಅನ್ನುವಂತಹ ಒಂದು ಅಂದರೆ ಕಾಮನ್ ಆಪ್ಟಿಟ್ಯೂಡ್ ಟೆಸ್ಟ್ ಅನ್ನ ಕ್ಲಿಯರ್ ಮಾಡಿದ್ರೆ ಯಾವುದಾದ್ರೂ ಡಿಗ್ರಿಗೆ ಸೇರುವ ಸಂದರ್ಭದಲ್ಲಿ ಅದರಲ್ಲಿ ಮತ್ತೆ PUCಯಲ್ಲಿ ಬರುವಂತ ಮಾರ್ಕನ್ನು ಒಟ್ಟಿಗೆ ಅಂದರೆ ಒಟ್ಟು ಮಾಡಿ ನೋಡ್ತಾರೆ. ಅದರಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ರೆ ಆ ರ್ಯಾಂಕಿಂಗಿನ ಮೇಲೆ ನಿಮಗೆ ಕಾಲೇಜ್ಗಳಲ್ಲಿ ಸೀಟ್ ಸಿಗ್ತದೆ. ಇದು ಬಹಳ ಅನುಕೂಲ ಕೊಡುವಂತ ವಿಷಯ. 3 ವರ್ಷ ಡಿಗ್ರಿ, ಆಮೇಲೆ 2 ವರ್ಷ ಮಾಸ್ಟರ್ ಡಿಗ್ರಿ, ಅದಾದ್ಮೇಲೆ ಮತ್ತೆ MPhil ಮಾಡ್ತೇವೆ, ಅದಾದ್ಮೇಲೆ ಮತ್ತೆ PhD ಮಾಡ್ತೇವೆ. ಒಟ್ಟು 7-8 ವರ್ಷ ಹಾಗೆ ಹೋಗ್ತದೆ. ಆದರೆ ಈಗ ಮೂರು ವರ್ಷ ಇರುವ ಡಿಗ್ರಿಯನ್ನ 4 ವರ್ಷ ಮಾಡಿದ್ದಾರೆ. ಅದಾದ್ಮೇಲೆ 1 ವರ್ಷದ ಮಾಸ್ಟರ್ ಡಿಗ್ರಿ, ನೇರವಾಗಿ ಮತ್ತೆ PhD ಮಾಡ್ಬೋದು. ಬಹುಶಃ ಪ್ರಶ್ನೋತ್ತರ ಯಾರಿಗಾದ್ರೂ ಅಂದ್ರೆ ಪ್ರಶ್ನೆ ಇದ್ರೆ ನಾನು ಮತ್ತೆ ಅದನ್ನ ಬಿಡಿಸಿ ಉತ್ತರ ಕೊಡ್ತೇನೆ. ಇನ್ನೊಂದು ಪ್ರಮುಖವಾದಂಥ ಅಂಶ ಡಿಗ್ರಿಯಲ್ಲಿ ಏನು ಅಂತ ಹೇಳಿದ್ರೆ, ಈಗ ಒಬ್ಬ ವಿದ್ಯಾರ್ಥಿ 1 ವರ್ಷ ಈಗ ಫಸ್ಟ್ ಇಯರ್ ಡಿಗ್ರಿಗೆ ಕಾಲೇಜಿಗೆ ಜಾಯಿನ್ ಆಗ್ತಾನೆ. ಅವನು 1 ವರ್ಷ ಕಂಪ್ಲೀಟ್ ಆಗುವಾಗ ಯಾವುದೋ ಒಂದು ಕಾರಣದಿಂದ ಅವನು ಕಾಲೇಜ್ ಬಿಡಬೇಕಾದಂಥ ಪರಿಸ್ಥಿತಿ ಬರ್ತದೆ. ಆಮೇಲೆ ಮತ್ತೆ ಅವನು ಯಾವತ್ತಾದ್ರೂ ಎಜುಕೇಶನ್ ಕಂಟಿನ್ಯೂ ಮಾಡಬೇಕು ಅಂತ ಅನ್ಸಿದ್ರೆ ಮತ್ತೆ ಫಸ್ಟ್ ಇಯರ್ಗೆ ಜಾಯಿನ್ ಆಗಬೇಕು. ಅಂದ್ರೆ ಹೋದ ಸಲ ಏನ್ ಮಾಡಿದ್ದ ಅದು ಕೌಂಟ್ ಆಗೋದಿಲ್ಲ, ಗಣನೆಗೆ ಬರೋದಿಲ್ಲ. ಆದ್ರೆ ಈ ಹೊಸ ಪಾಲಿಸಿಯಲ್ಲಿ 1 ವರ್ಷ ಒಬ್ಬ ಹುಡುಗ ಒಂದು ವಿದ್ಯಾರ್ಥಿ ಓದಿದ ಅಂತಿದ್ರೆ ಅವನಿಗೆ ಅಲ್ಲಿಗೆ ಅವನ ಒಂದು ಕೋರ್ಸ್ ಕಂಪ್ಲೀಟ್ ಮಾಡಿರುವಂತ ಸರ್ಟಿಫಿಕೇಟ್ ಸಿಗುತ್ತೆ. ಅದೇ ಅವನು 2 ವರ್ಷ ಕಂಪ್ಲೀಟ್ ಮಾಡಿದ್ರೆ ಅವನಿಗೆ ಅದೇ ವಿಷಯದ ಡಿಪ್ಲೊಮಾ ಸರ್ಟಿಫಿಕೇಟ್ ಸಿಗ್ತದೆ. 3 ವರ್ಷ ಅವನು ಡಿಗ್ರಿಯನ್ನ ಕಂಪ್ಲೀಟ್ ಮಾಡಿದ್ರೆ ಬ್ಯಾಚುಲರ್ಸ್ ಡಿಗ್ರಿ ಸಿಗ್ತದೆ. 4ನೇ ವರ್ಷ ಕೂಡ ನಾನು ಮುಂದುವರಿಸ್ತೇನೆ ಅಂತ ಹೇಳಿದ್ರೆ ಅದರಲ್ಲಿ ರಿಸರ್ಚ್ ಪಾರ್ಟ್ ಬರ್ತದೆ. ಅವರೆಲ್ಲಾದ್ರೂ ಒಂದು ಪ್ರಾಜೆಕ್ಟಿಗೆ ಹೊರಗಡೆ ಹೋಗಿ, ಉದಾಹರಣೆಗೆ ಯಾವುದೋ ಒಂದು ಸಾಫ್ಟ್ವೇರ್ ಕಂಪನಿಗೆ ಹೋಗಿ ಇಂಟರ್ನ್ಶಿಪ್ ಮಾಡ್ಕೊಂಡು ಬರ್ತಾನೆ ಅಂತಿದ್ರೆ ಅವನಿಗೆ ಬ್ಯಾಚುಲರ್ ಡಿಗ್ರಿ ವಿತ್ ರಿಸರ್ಚ್ ಅನ್ನುವಂಥ ಆಪ್ಷನ್ ಸಿಗ್ತದೆ. ಅಂದ್ರೆ ಆ ಥರ ಡಿಗ್ರಿ ಸಿಗ್ತದೆ. ಅವನು ಈಗ 1 ವರ್ಷ ಡಿಗ್ರಿ ಮಾಡಿ ಒಂದು ಕಾಲೇಜ್ ಬಿಟ್ಟ ಹುಡುಗ ಅಂತ ಇದ್ರೆ ಅವನಿಗೆ ಯಾವುದೇ ತರದ ನಷ್ಟ ಆಗೋದಿಲ್ಲ. ಅವನಿಗೆ ಸರ್ಟಿಫಿಕೇಟ್ ಅವನ ಕೈಯಲ್ಲಿರ್ತದೆ. ಇದು ಬಹಳ ಅದ್ಭುತವಾದಂತಹ ವಿಷಯ. ಅವನು 1 ವರ್ಷ ಬಿಟ್ಟು ಮತ್ತೆ 2ನೇ ವರ್ಷ ಜಾಯಿನ್ ಆಗುವಾಗ ಮತ್ತೆ ಸೆಕೆಂಡ್ ಇಯರ್ ಇಂದ ಕಂಟಿನ್ಯೂ ಮಾಡ್ಬೇಕು, ಮತ್ತೆ ಫಸ್ಟ್ ಇಯರ್ ಮಾಡ್ಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ. ಇಲ್ಲೂ ಕೂಡ ನಾನು ಆಗ ಶಾಲೆಯ ವಿಷಯದಲ್ಲಿ ಹೇಳಿದ ಹಾಗೆ ಒಟ್ಟಿಗೆ ಮ್ಯಾಥ್ಸ್ ಮತ್ತೆ ಹಿಸ್ಟ್ರಿಯನ್ನ ಈ ತರ ಬೇರೆ ಬೇರೆ ಅವನಿಗೆ ಯಾವ ಸಬ್ಜೆಕ್ಟ್ ಬೇಕೋ ಆ ಸಬ್ಜೆಕ್ಟ್ ಅನ್ನ ವಿದ್ಯಾರ್ಥಿ ಓದೋದಕ್ಕೆ ಸಾಧ್ಯತೆ ಇದೆ. ಇದಕ್ಕೆ ನಾವು ಎಕ್ಸಿಟ್ ಮಲ್ಟಿ ಎಂಟ್ರಿ ಸಿಸ್ಟಮ್ ಅಂತ ಕರೀತಾರೆ. ಮತ್ತೆ ಇನ್ನೊಂದು ಪ್ರಮುಖವಾದಂತಹ ಅಂಶ ಏನು ಅಂತ ಹೇಳಿದ್ರೆ, ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಅನ್ನುವಂತಹ ಸಿಸ್ಟಮ್ ಇದರಲ್ಲಿ ಬಂದಿದೆ. ಅದೇನು ಅಂತ ಹೇಳಿದ್ರೆ, ನಾನು ಆಗ್ಲೇ ಹೇಳಿದ ಹಾಗೆ ಒಬ್ಬ ವಿದ್ಯಾರ್ಥಿ 1 ವರ್ಷ ಓದಿ ಅವನು ಡಿಸ್ಕಂಟಿನ್ಯೂ ಮಾಡಿದ ಅಥವಾ 2 ವರ್ಷ ಬಿಟ್ಟು ನಾನು ಮತ್ತೆ ಬರ್ತೇನೆ ಅಂತ ಅನ್ಕೊಂಡ ಅಂತ ಹೇಳಿದ್ರೆ ಅವನದೊಂದು, ಈಗ ನಾವು ಬ್ಯಾಂಕಲ್ಲಿ ಹೇಗೆ ಅಕೌಂಟ್ ಮಾಡ್ತೇವೋ ಹಾಗೆ ಒಂದು ಡಿಜಿ ಲಾಕರ್ ತರ ಸಿಸ್ಟಮ್ ಇದೆ. ಆ ಸಿಸ್ಟಮ್ ಅಲ್ಲಿ ಅವನು ಎಷ್ಟು ಸ್ಕೋರ್ ಮಾಡಿರ್ತಾನೋ ಅದನ್ನ ದುಡ್ಡು, ಈಗ ನಾವು 100 ರೂಪಾಯಿ 500 ರೂಪಾಯಿ ಸೇವಿಂಗ್ ಮಾಡ್ತೇವಲ್ಲ, ಅದೇ ತರ ನಾವು ಮಾರ್ಕ್ಸ್ ಈ ಸಬ್ಜೆಕ್ಟ್ ಅಲ್ಲಿ ಹೀಗೆ ಅನ್ನೋದು ಸೇವ್ ಆಗಿರ್ತದೆ. ಇದು ಸಂಪೂರ್ಣವಾಗಿ ಡಿಜಿಟಲ್ ಮತ್ತೆ ಆನ್ಲೈನ್ ಆಗಿರ್ತದೆ.
ಅವನ್ನ ಈಗ ಸೆಕೆಂಡ್ ಇಯರ್‌ಗೆ ಮತ್ತೆ ಬರ್ಬೇಕು ಅಂತ ಹೇಳಿದ್ರೆ ಅದನ್ನ ಮತ್ತೆ ಅಲ್ಲಿಂದಾನೇ ಕಂಟಿನ್ಯೂ ಮಾಡ್ಬೋದು. ಸಪೋಸ್ ಅವನು 50 ಮಾರ್ಕ್ಸನ್ನ ಸ್ಕೋರ್ ಮಾಡಿದ್ರೆ ಅದು ಅವನ ಬ್ಯಾಂಕಲ್ಲಿ ಅಂದ್ರೆ ಅವನ ಅಕೌಂಟಲ್ಲಿ ಅದಿರ್ತದೆ. ಮತ್ತೆ ಅದನ್ನ ಸೆಕೆಂಡ್ ಇಯರಲ್ಲಿ ಬಂದಾಗ ಅದು ಮತ್ತೆ ಕಂಟಿನ್ಯೂ ಆಗ್ತದೆ. ಸೊ ಇದೆಲ್ಲವೂ ಒಂದು ಸಿಸ್ಟಮಲ್ಲಿ ಆನ್‌ಲೈನಲ್ಲಿ ಬರ್ತದೆ. ಹಾಗಾಗಿ ಬಹಳ ಪಾರದರ್ಶಕವಾಗಿರ್ತದೆ. ವಿದ್ಯಾರ್ಥಿಗಳು ಮತ್ತೆ ಮತ್ತೆ ಸಫರ್ ಆಗುವಂಥದ್ದು, ಓಡಾಟ ಮಾಡುವಂಥದ್ದು, ಈ ಎಲ್ಲ ಶ್ರಮ ಬಹಳಷ್ಟು ಉಳಿತಾಯ ಆಗ್ತದೆ. ಇದರ ಜೊತೆಗೆ ಬಹಳಷ್ಟು ಇನ್ನೂ ಬಹಳ ಬಹಳ ವಿಷಯಗಳು ಸೇರ್ಕೊಂಡಿದೆ. ಸಮಯ ತುಂಬಾ ಆಗ್ತಿರೋದ್ರಿಂದ ನಾನು ಇಷ್ಟನ್ನ ಹೇಳಿ ಇಲ್ಲಿಗೆ ನಿಲ್ಲಿಸ್ತೇನೆ. ಮತ್ತೆ ಚರ್ಚೆ ಮಾಡುವಂತಷ್ಟು ಬಹಳಷ್ಟು ವಿಷಯಗಳು ಬರ್ತದೆ. ಆಗ ಮತ್ತೆ ಮುಂದುವರಿಸ್ಕೊಂಡು ಹೋಗುವ ಅಂತ ಅನ್ಕೊಳ್ತೇನೆ. ಧನ್ಯವಾದ. ನಮಸ್ತೆ. ಹಲೋ. ತುಳುಟೆ ಮಾತಾಡುವ ಬೇಜಾರಿಲ್ಲ. ಓಕೆ ಓಕೆ. ತುಳುಟೆ ಮಾತಾಡುವ ತುಳುಟೆ. ಹಾ, ಮಲ್ಲೇಜ್ ಮಲ್ಲೇಜ್. ಇತ್ತ ಹೊಸ ಎಜುಕೇಶನ್ ಸಿಸ್ಟಮ್ ಪ್ರಕಾರ 5+3+3+4 ಪಗಂಡ ಫಸ್ಟ್ ಫೈಡ್ ಫೌಂಡೇಶನ್ ಸ್ಟೇಜ್ ಲೋಕಲ್ ಲ್ಯಾಂಗ್ವೇಜ್ ಆರ್ ಮದರ್ ಟಂಗ್ ಮಾತೃಭಾಷೆಯಿಂದ ನಮ್ಮ ಲೋಕಲ್ ನಮ್ಮ 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 ಸುತ್ತಮುತ್ತಲು ದಾದ ಪಾತೆರು ಅವೇ ನೆಟ್ ಎಜುಕೇಶನ್ ಬರೋಡು ಒಂದು ಹೊಸ ಎಜುಕೇಶನ್ ಪಾಲಿಸಿ ಪನ್ಪು ಅಪಗಂಡ ನಮ್ಮಕ್ ಇತ್ತ ಒಬ್ಬನ ದಕ್ಷಿಣ ಕನ್ನಡ ಉಡುಪಿ ನಮಕ್ ಮಾತೃಭಾಷೆ ಅತ್ತ ಲೋಕಲ್ ಲ್ಯಾಂಗ್ವೇಜ್ ತುಳು ಅಪಗಂಡ ತುಳುಟ್ ಎಜುಕೇಶನ್ ಕೊರಡು ಒಂದು ಉಂಡು ಅಂಚ ಬಂದು ಲಾಸ್ಟ್ ಮೇ ಬಿ 10 months ಬ್ಯಾಕ್ ಅವೇನು ನಮಕ್ ಸೆಂಟ್ರಲ್ ಗವರ್ಮೆಂಟ್ ಕೊರ್ರಿತ್ತು ನಮ್ಮ ಗವರ್ಮೆಂಟ್ ಅವು ತುಳು ಪಾಸ್ ಆತಿಜಿ ಬಂದೆ ಒಂದು ಸುದ್ದಿ ಉಂಡು ಗೊತ್ತಿಜಿ ಎಂಕ ನಕ್ಷದಾಗ ಬರೋಡು ತುಳು ಪಾಸ್ ಆತಿಜಿ ನಲ್ಲ ತುಳು ಅಡೆಮುಟ ಪೋತಿಜಿ ರೀಚ್ ಆತಿಜಿ ಖಾಲಿ ಕನ್ನಡ ಮಾತ್ರ ರೀಚ್ ಆತಂತ ಪಂತೆ. ಸೊ ಅವು ಸತ್ಯನ ಆತು ನಮಕ್ ತುಳುಟ್ ಎಜುಕೇಶನ್ ತಿಕ್ಕುಂಡ ನೆಕ್ಸ್ಟ್ ಎಜುಕೇಶನ್ ಪಾಲಿಸಿ ಅವು ದಾದ ಅಂತ ಗೊತ್ತಿಜ ತೆರಿಪವರ. ಹಾ, ನಮಸ್ತೆ ಲೋಕಿತ್. ಒಂದು ಇತ್ತೆ ವಿಷಯ ಎಂಚಿನ ಪಂಡ ಯಾನೆಕಡ್ ಪನ್ನೆ ಲೆಕ್ಕನೆ ಇತ್ತೆ ಒಂದು ಪಂಡ ಪೂರ ಇಡೀ ಪಾಲಿಸಿ ಒಂಜಿ ಮಣ್ಣದ ಮುದ್ದದೆಲ್ಲ ಕೊಂಡು ಅವೆನ ಇಂಕುಲು ಎಂಚ ಶೇಪ್ ಅಪ್ ಮಲ್ಪುವ ಅಂಚ ಇತ್ತೆ ನನ ಸೇರ್ಪಡೆ ಮಲ್ಪುನ ಸಾಧ್ಯತೆ ಇಜ್ಜಿ ಅತ್ತನ ಒಂದು ಇಡೆಗೆ ಬಾಕಿಲ್ ಕ್ಲೋಸ್ ಆಂಡ್ ಅಂಚ ಅಂಚ ಅತ್ತ ವಿಷಯ. ವಿಷಯ ಎಂಚಿನ ಪಂಡ ಒಂದು ಸ್ಟೆಪ್ ಬೈ ಸ್ಟೆಪ್ ಬಿಲ್ಡ್ ಆವೊಂದುಂಡು. ಇತ್ತೆ ಎಂಚ ಪಂಡ ಈ ವರ್ಷ 2021 ಒಂದೆನ್ ಇಂಪ್ಲಿಮೆಂಟ್ ಮಲ್ಪೊಡು ಬಂದು ಕೇಂದ್ರ ಸರ್ಕಾರ ಪಂತನ್. ಆಲ್ರೆಡಿ 11 ರಾಜ್ಯದಕುಲು ಒಂದೆನ್ ಇಂಪ್ಲಿಮೆಂಟ್ ಮಲ್ಪುವ ಪಂತೆರ್ ಐಟ್ ಕರ್ನಾಟಕ ಆಂಧ್ರ ಪೂರ ಸೇರ್ದುನು.
ಓಕೆ. ಇತ್ತೆದಾದ ಪಂಡ ಪ್ರಾಕ್ಟಿಕಲ್ ಸಮಸ್ಯೆಲ್ ಬರ್ಪುಂಡು. ಇತ್ತೆ ತುಳು ಪನ್ಪಿನೇಕ್ ಇತ್ತೆ ತುಳು ಟು ಒಂಜಿ ಬೇಸಿಕ್ ಎಜುಕೇಶನ್ 5 ವರ್ಷದ ಎಜುಕೇಶನ್ ಕೊರಡುಂದಾಂಡ ತುಳು ಭಾಷೆ ಪಾತೆರೊಲಿ ಅಂಡ ತುಳು ಭಾಷೆನ ಸ್ಕ್ರಿಪ್ಟ್ ಮಲ್ತುದು ಆತ್ ಟೀಚಿಂಗ್ ಮಲ್ಪುನಂಚಿನ ಎಂಕ್ಲೆಡ ಆತ್ ಸೋರ್ಸ್ ಇತ್ತಿಂದಾಂಡ ಅವೆನ್ ಗೌರ್ಮೆಂಟಿಗೆ ಎಂಕುಲು ಮನವಿ ಮಲ್ಪೊಲಿ. ಅಂಡ ಎಂಕುಲು ಆತೆಕ್ ರೆಡಿ ಆತನ ಅತ್ತನ ಎಂಕ್ಲನ ಪ್ರಿಪರೇಷನ್ ಕಂಪ್ಲೀಟ್ ಆತನ ಪನ್ಪಿನ ವಿಷಯ ಮ್ಯಾಟರ್ ಆಪುಂಡು. ಅವು ಪರಿಗಣನೆ ಆಪುಂಡು. ಸೊ ಎಂಕುಲಿತ್ತೆ ಐಕ್ ಪೂರ ತಯಾರಿ ಮಲ್ತುದು ಗೌರ್ಮೆಂಟ್‌ಗ್ ಈ ಮಾಹಿತಿನ್ ಕೊರಿಯಂದಾಂಡ ಪಂಡ ಎಂಕುಲು 5 ವರ್ಷದ ಎಜುಕೇಶನ್ ಪಂಡ 5ನೇ ಕ್ಲಾಸ್ ಮುಟ್ಟದ ಎಜುಕೇಶನ್ ಮಾತೃಭಾಷೆ ಶಿಕ್ಷಣೊಡು ಬರ್ಪುಂಡು. ಐಟ್ ವಿಜ್ಞಾನ, ಗಣಿತ ಅವು ಪೂರ ಬರ್ಪುಂಡು. ಸೊ ಆತೇನ್ ಎಂಕುಲು ಇತ್ತೆ ಐಕ್ ಪಾಠ ಪುಸ್ತಕ ಬೋಡಾವು, ಸಿಲೆಬಸ್ ಬೋಡಾವು, ಟೀಚರ್‌ನಕ್ಲೆಗ್ ಫಸ್ಟ್ ಟ್ರೈನಿಂಗ್ ಕೊರೊಡು. ಆತ್ ಪೂರ ಸೋರ್ಸ್ ರೆಡಿ ಮಲ್ತಂದಾಂಡ ಗೌರ್ಮೆಂಟ್ ಐಕ್ ಅವಕಾಶ ಕೊರ್ಪುಂಡು. 100% ಕೊರ್ಪುಂಡು. ದಾಯೆ ಪಂಡ ಗೌರ್ಮೆಂಟ್ ಇತ್ತೆಲ ಸಜೆಷನ್‌ನ್ ಕೇನೊಂದುಂಡು ಅತ್ತನ ನಿಕ್ಲೆನ ಅಭಿಪ್ರಾಯ ಪೂರೆನ್ ಕೇನೊಂದುಂಡು. ಸೊ ಆತಂಕ ದೆತೊನಂಚಿನ ಅತ್ತನ ಮಂಡೆ ವೆಚ್ಚ ಮಲ್ಪುನ ವಿಷಯ ಇಜ್ಜಿ ಎಂಕ್ಲೆನ ಪ್ರಯತ್ನ 100% ಉಪ್ಪೊಡು. ಓಕೆ ಐತ ಪ್ರಕಾರ ಐರ್ ಬಂದ್ಬಿರಿ ಇತ್ತ ಸೈನ್ಸ್ ಸೋಷಲ್ ಅವು ಪೂರ ನಮಕ್ ತುಳುಟೆ ಕನ್ವರ್ಟ್ ಆದ್ ಬರ್ಬೇಕು. ಜಸ್ಟ್ ನಾಟ್ ಲ್ಯಾಂಗ್ವೇಜ್ ಇತ್ತ ತುಳು ಕನ್ನಡ ಹಿಂದಿ ಅಂಚ ಒಂಜಿ ಲ್ಯಾಂಗ್ವೇಜ್ ಆದ್ ಬರ್ಬೇಕು ನಮಕ್ ಇಜ್ಜಿ ಕಂಪ್ಲೀಟ್ ಇಜ್ಜಿ ಇಜ್ಜಿ ಇಜ್ಜಿ. ಎಜುಕೇಶನ್ ಹಾ ಸಿಸ್ಟಮ್ ಇತ್ತೆ ಬರ್ಬೇಕು. ಅಂದಂದು ಫಸ್ಟ್ 5 ವರ್ಷ ಪಂಡ ಪ್ರೀ ಕೆಜಿ ಯು ಕೆಜಿ ಎಲ್ ಕೆಜಿ ಮೂಜಿ ವರ್ಷ ಒಂಜಿ 2ನೇ ಕ್ಲಾಸ್ ಅಡೆ ಮುಟ್ಟ ಆಕ್ಟಿವಿಟಿ ಬೇಸ್ಡ್ ಪಂಡ ಗೊಬ್ಬಾದ್ ಜೋಕ್ಲೆ ಕಲ್ಪಾವೆರ್ ಅಲ್ಪ ಮಲ್ಲ ಸಮಸ್ಯೆ ಆಪುಜಿ. ಮೂಜಿ ಹಿಡ್ದು 5ನೇ ಕ್ಲಾಸ್ ಮುಟ್ಟದ ಖಾಲಿ ಸಬ್ಜೆಕ್ಟ್ ಅತ್ ಅಪಗ ವಿಜ್ಞಾನ ಗಣಿತ ಆರ್ಟ್‌ಗ್ ಸಂಬಂಧಪಟ್ಟಿನ ಹಿಸ್ಟ್ರಿ ಒಂದು ಪೂರ ಸಬ್ಜೆಕ್ಟ್ ಆದ್ ಕಲ್ಪಾವೆರ್. ಐಕ್ ಎಂಕ್ಲೆಡ ಸಿಲೆಬಸ್ ಬರೆಯೋಡು ರೆಡಿ ಆವೊಡು ಐಕ್ ಎಕ್ಸ್ಪರ್ಟ್ ಬೋಡು ಅವು ಟೀಚರ್‌ನಕ್ಲೆ ಟ್ರೈನಿಂಗ್ ಆವೊಡು ಅವು ಪೂರ ಮಲ್ಲ ವ್ಯವಸ್ಥೆ ಐತೆ. ಆತ್ ಪೂರ ರೆಡಿ ಮಲ್ಪುನಾತ್ ಎಂಕ್ಲೆಡ ಸೋರ್ಸ್ ಉಂಡಾ ಪನ್ಪಿನ ಪ್ರಶ್ನೆ. ಎಸ್ ಥ್ಯಾಂಕ್ಸ್ ಗೊತ್ತಾಂಡ್ ಮತ್ತೊಂಜಿ ಏಕಡ್ ಪಂಡರ್ ಅವು ಕೇಂದ್ರ ನೀರೆ ಪಂಡರ್ ಡಿಪ್ಲೊಮಾ ಎಜುಕೇಶನ್ ಬಗ್ಗೆ ದಾದ ಅಂಚ ಬಂದಿತ್ತೆ ಡಿಪ್ಲೊಮಾ ಎಜುಕೇಶನ್ ಬಂದಿತ್ತೆ ನೆಕ್ಸ್ಟ್ ದ 4 1 2 3 ಆನಾಗ ಡಿಪ್ಲೊಮಾ ಸ್ಟೇಜ್ ಕಂಪ್ಲೀಟ್ ಆಪುಂಡು ಅಂತ ಪಂಡರ್. ಬೊಕ್ಕ ಹೆಂಗ್ ಗೊತ್ತಿಜಾಯ್ತ ನೆಕ್ಸ್ಟ್ ಚೇಂಜ್ ಆವು ಈಗ ಡಿಪ್ಲೊಮಾ ಕಾಲೇಜಸ್ ಉಂಟು ಅಥವಾ ಇಂಜಿನಿಯರಿಂಗ್ ಕಾಲೇಜಸ್ ಅವು ಪೂರ ಪಂಡ ಈ ಪಾಲಿಸಿ ದಂಡರ್ ಫುಲ್ ಚೇಂಜಸ್ ಆಪುಂಡು ಅಂತ ಪಂಪಿನ. 100% 100% ಸರ್ಕಾರದಾದ ಪಂಡ ಇಡೀ ಎಜುಕೇಶನ್ ಸಿಸ್ಟಮನ್ನು ಗೌರ್ಮೆಂಟ್‌ದ ಅಂಡರ್ ಕೊನತ್ತುಂಡು. ಇತ್ತೆ ಬ್ಯಾಂಕ್ ನ್ಯಾಷನಲೈಸೇಷನ್ ಎಂಚ ಮಲ್ತೆರ ಅಂಚನೆ ಇಡೀ ಎಜುಕೇಶನ್‌ನು ಮಾತ ಸ್ಕೂಲು ಮಾತ ಕಾಲೇಜು ಮಾತ ಯೂನಿವರ್ಸಿಟಿಲ ಸರ್ಕಾರದ ಅಂಡರ್‌ಡೆ ಬರ್ಪಿನಿ. ಸರ್ಕಾರದ ನಿರ್ದೇಶನದ ಮಿತ್ತೆ ಸರ್ಕಾರ ಒಂಜಿ ಪಾಲಿಸಿ ಎಂಚ ಮಲ್ತಂಡು ಅವೇ ಸಿಲೆಬಸ್ ಅವೇ ಸಿಸ್ಟಮ್‌ಡು ಎಜುಕೇಶನ್ ದುಂಪೋಡು. ಅಂಚಾದ್ ಇತ್ತೆ ಮಾತ ಡಿಪ್ಲೊಮಾ ಕಾಲೇಜ್ ಇಂಜಿನಿಯರಿಂಗ್ ಕಾಲೇಜ್ ಬಂದ್ ಆಪುಂಡು ಪಂದತ್ ಅಂಡ ಪ್ಯಾಟರ್ನ್ ಎಂಚ ಉಂಡು ಇತ್ತೆ 4 ಇಯರ್ ಇಂಜಿನಿಯರಿಂಗ್ ಉಂಡತ ಅವುಲ ನೆತ್ತವು ಲಾಯ್ ಬರ್ಪುಂಡು ಪಂಡ ಗ್ರಾಜುಯೇಷನ್ 3+1 4 ಪ್ಲಸ್ ಒಂಜಿ ವರ್ಷದ ಮಾಸ್ಟರ್ ಡಿಗ್ರಿ ಬೊಕ್ಕ PhD ಮಲ್ಪುನಂಡ. ಸೊ ಐಟ್ ಇತ್ತೆ ಮೂಜಿ ವರ್ಷ ಡಿಗ್ರಿ ಉಂಡತೆ ಮೂಜಿ 4ನೇ ವರ್ಷದ ಆನಗ ವಿತ್ ರಿಸರ್ಚ್ ಬರ್ಪುಂಡು. ಇತ್ತೆ ಇರು ಒವ್ವೇ ಸಬ್ಜೆಕ್ಟ್ ದೆತೊಂಡರ್ ಪಂಡಲ 4th ವರ್ಷ ಎಂಚ ಪಂಡ ಈರೆನ್ ಜಾಬ್‌ಗ್ ನೆಕ್ಸ್ಟ್ ದಾದೆಗ್ ಪೋಪರ್ ಐಕ್ ಇರೆನ್ ಪ್ರಿಪರೇಷನ್ ಮಲ್ಪುನಂಚಿನನೆ ಸಬ್ಜೆಕ್ಟ್ ಇರೆಗ್ ಬರ್ಪುಂಡು ಪಂಡ ಅಂಚಿನನೆ ಸಬ್ಜೆಕ್ಟ್ಸ್ ಇರೆಗ್ 3rd ಇಯರ್ಡ್ ಬರ್ಪುಂಡು ಜಾಬ್ ಓರಿಯೆಂಟೆಡ್ ಕೋರ್ಸಸ್ ಸಬ್ಜೆಕ್ಟ್ಸ್ ಒಂಜಿ ಅವು. ರಡ್ನೆದಾದ ಪಂಡ ಅವೆನ್ ಮಲ್ಪುಜಿ ಯಾನ್ ಎಜುಕೇಶನ್ ಕಂಟಿನ್ಯೂ ಮಲ್ಪೆ ಪಂಡ ಇರೆಗ್ ನೆಕ್ಸ್ಟ್ 4 ಇಯರ್ಸ್ ಡಿಗ್ರಿನ್ ಮಲ್ತರನಂಡ ಒಂಜಿ ವರ್ಷ ಮಾಸ್ಟರ್ ಡಿಗ್ರಿ 3 ಇಯರ್ಸ್ ಡಿಗ್ರಿ ಮಲ್ತರನಂಡ 2 ವರ್ಷದ ಮಾಸ್ಟರ್ ಡಿಗ್ರಿ ಮಲ್ತುದು ಐಟ್‌ದ್ ಬೊಕ್ಕ PhD ಮಲ್ಪರೆ ಪಂಡ ಒಂಜಿ ಲೈನ್ ಇಡ್ ಪೋಪುಂಡು ಅಂಚ. ಥ್ಯಾಂಕ್ಸ್ ಅಕ್ಷಯ್. ನಾನು ನೆಕ್ಸ್ಟ್ ಇಯರ್ ಕ್ವಶನ್ ಇತ್ತ ಕೇಳ. ಹಲೋ ಯಾನ್ ಘೃತಾಜ್ ಕ್ವಶನ್ ಕೇಳ್ಪೆ. ಹಲೋ ಕೇನ್ಲೆ ಅಂದು ದಾದ ಪಂಡ ಐತೆ ನಾನ್ ಐತೆ ಟೆಕ್ನಿಕಲ್ ಎಜುಕೇಶನ್ ಕಂಪ್ಲೀಟ್ ಮಲ್ತಿಪ್ಪೆರ್. ಫಾರ್ ಎಕ್ಸಾಂಪಲ್ ಡಿಪ್ಲೊಮಾ ಐತೆ ಮೂಜಿ ವರ್ಷ ಕೋರ್ಸ್ ಕಂಪ್ಲೀಟ್ ಮಲ್ತಿನಕ್ಲೆಗ್ ಆಫ್ಟರ್ ಕೋರ್ಸ್ ಕಂಪ್ಲೀಟ್ ಆಗ್ಲು ನಾನ್ ಟೆಕ್ನಿಕಲ್ ಫೀಲ್ಡ್ ಪಂಡ ಡಿಗ್ರಿ ಸೆಕೆಂಡ್ ಇಯರ್ ಡೈರೆಕ್ಟ್ ಎಂಟ್ರಿ ಆಪುನಂಚಿನ ದಾದಾಂಡಂದೆಟ್ ಉಂಡಾ ಅಂದೊಂಜಿ ಕೇನಾರು ಇತ್ತು. ಆಮ್, ಈತೆ ಒಂಜಿ ಮಸ್ತ್ ಈ ವಿಷಯಡ್ ಮಸ್ತ್ ಗೊಂದಲ ಕ್ರಿಯೇಟ್ ಆವೊಂದುಂಡು. ಇತ್ತೆ ದಾದ ಗೊತ್ತುಂಡೆ ಹೊಸ ಎಜುಕೇಶನ್ ಪಾಲಿಸಿಡ್ ಇತ್ತೆ ಒಂಜನೇ ಕ್ಲಾಸ್ಡ್ ಪಂಡ ಈ ವರ್ಷ ಏರ್ KG ಕ್ಲಾಸ್ ಒಂಜನೇ ಕ್ಲಾಸ್ ಜಾಯಿನ್ ಆಪೆರ್ ಅಲ್ಪಡ್ದು ಸ್ಟಾರ್ಟ್ ಆದ್
ಹಂತ ಹಂತವಾದ್ ಇತ್ತೆ ಅಕುಲು 5ನೇ ಕ್ಲಾಸ್ ಪೋನಾಗ 5ನೇ ಕ್ಲಾಸ್‌ದ ಚೇಂಜ್ ಆಪುಂಡು. ಅಕುಲು 7ನೇ ಕ್ಲಾಸ್ ಪೋನಾಗ 7ನೇ ಕ್ಲಾಸ್‌ದ ಚೇಂಜ್ ಆಪುಂಡು. ಸೊ 10ನೇ ಕ್ಲಾಸ್‌ದ ಚೇಂಜ್ ಆನಾಗ ಎಂಕ್ಲಿನ ವರ್ಷ 2030 ಆದುಪ್ಪುಂಡು. ಓಕೆ ಉಂದು ಸ್ಕೂಲ್ ಎಜುಕೇಶನ್‌ದ ವಿಷಯ. ಕಾಲೇಜ್ ಎಜುಕೇಶನ್‌ಡ್ ಒಂಜಿ ರಡ್ಡ್ ವಿಷಯನ್ ಮಾತ್ರ ಅಂದ್ರೆ ಪಂಡ ಕೆಲವೊಂಜಿ ವಿಷಯನ್ ಮಾತ್ರ ಬದಲಾವಣೆ ಮಲ್ದೆರ್. ಒಂಜಿ ಆನೆಕಡ್ ಪಂಡೆ PUCದ ಮಾರ್ಕ್ಸ್ ಕಾರ್ಡ್ ಪ್ಲಸ್ ಡಿಗ್ರಿದ ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋಡುಂದು ಒಂಜವು. ಬೊಕ್ಕ ರಡ್ನೆದಾದ ಪಂಡ ಇತ್ತೆ ಒವು ಡಿಗ್ರಿ ಮಾತ ಉಂಡು ಅವು ಪೂರ ಅಂಚನೆ ಕಂಟಿನ್ಯೂ ಆಪುಂಡು. ಇತ್ತೆ ಡಿಪ್ಲೊಮಾ ಆವಡ್ ಇಂಜಿನಿಯರಿಂಗ್ ಆವಡ್ 2030 ದುಂಬು ಏರ್ ಮಾತ ಕಾಲೇಜ್ ಉಪ್ಪೇರ್ ಅಕ್ಲೆಗ್ ಪರತ್ ರೂಲ್ಸ್ ಅಪ್ಲೈ ಆಪುಂಡು. ಪರತ್ ಸಿಸ್ಟಮ್ ಇತ್ತದ ಅದ ಉಂಡು ಅವೇ ಅಪ್ಲೈ ಆಪುಂಡು. ಐಟ್ ಅವೇ ಮಾಸ್ಟರ್ ಡಿಗ್ರಿ ಎಂಫಿಲ್ ಡಿಗ್ರಿನ ಮಲ್ದೆರ್ ಮಾಸ್ಟರ್ ಡಿಗ್ರಿನ ಒಂಜಿ ವರ್ಷಗ್ ದೀತೆರ್. ಬೊಕ್ಕ ಡಿಗ್ರಿಗ್ ಕ್ಯಾಟ್ ಎಕ್ಸಾಮ್ ಬರೆದ್ ಎಂಟ್ರಿ ದೆತೊನ್ನ ಅವು ರಡ್ಡೆ ಬದಲಾವಣೆ ಬೈದಿನಿ. ಓಕೆ ಮಸ್ತ್ ಟೆನ್ಷನ್ ದೆತೊನ್ ಒಚ್ಚಿ ಇತ್ತೆತ್ತಿನ ಸಿಸ್ಟಮ್ ವ್ಯಾಲಿಡೆ ಅಂಚನೆ ಆಪುಂಡು. ಕೇನ್ಲೆ ರಜತ್? ಹಲೋ ಹಾ ಅವು ಕೇನ್ಲೆ ಹಲೋ ಯಾನ್ ಶ್ರವಣ್ ಪಂಟಿನಿ. ರಜತ್ ಕೇನ್ಲೆ ಸುರುಕು ಬೊಕ್ಕ ಶ್ರವಣ್. ಅವು ಕ್ಯಾಟ್ ಎಕ್ಸಾಮ್ ಪಂಡರತೆ ಮ್ಯಾಮ್ ಪಂಡ ಅವು 12th ಪಾಸ್ ಆನ ಕ್ಯಾಟ್ ಎಕ್ಸಾಮ್ ಮಾತೆರ್ಲ ಬರೆಯೋಡ? ಆತೆ ಪ್ರಶ್ನೆ. ಆತೆ ಮ್ಯಾಮ್. ಹಾ ಇತ್ತೆ ಕ್ಯಾಟ್ ಇತ್ತೆ 12th ಎಕ್ಸಾಮ್ ಇತ್ತೆ ಪಬ್ಲಿಕ್ ಎಕ್ಸಾಮ್ ಅಂತನ PUCದ ಎಕ್ಸಾಮ್ ಎಂಚ ಬರೆಯೊಂದಿತ್ತರ ಅವು ಅಂಚ ಎಕ್ಸಾಮ್ಸ್ ಪೂರ ಒಂತೆ ಲೈಟ್ ಆದ್ ಆಪುಂಡು ಪಂಡ ಐತೆ ಪಂಡ ಮಲ್ಟಿಪಲ್ ಆಪ್ಷನ್ಸ್ ಅಂಚ ಪೂರ ಬರ್ಪುಂಡು. ಬಟ್ ಎಕ್ಸಾಮ್ ಸೆಕೆಂಡ್ PUC ಪಂಡ 12th ಸ್ಟ್ಯಾಂಡರ್ಡ್ ಇರ್ ಕಂಪ್ಲೀಟ್ ಮಲ್ಪರ್. ಐಟ್ದು ಬೊಕ್ಕ ಇರೆಗ್ ಡಿಗ್ರಿಗೆ ಅಡ್ಮಿಷನ್ ಬೋರ್ಡ್ ಉಂದಾಂಡ ಇರ್ ಕ್ಯಾಟ್ ಎಕ್ಸಾಮ್ ಬರೆಯೋಡು. ಓಕೆ ಅಪಗ ಇರೆಗ್ ಡಿಗ್ರಿಗೆ ಅಡ್ಮಿಷನ್ ತಿಕ್ಕುನಗ ಇತ್ತೆ ತುಲೆ ಒಂಜಿ ಕಾಲೇಜ್ಡ್ ಅಡ್ಮಿಷನ್ ಕೊರ್ನಗ ಹೈಯೆಸ್ಟ್ ಮಾರ್ಕ್ ಇಡ್ದ್ ಕಮ್ಮಿ ಮಾರ್ಕ್ ಇತ್ತಿನಕ್ಲೆಗ್ ಸೀಟ್ ಅಂಚ ಕೊರೊಂದು ಪೋಪೆರತೆ. ಸಪೋಸ್ ಇರ್ನ PUCಡ್ ಮಾರ್ಕ್ ಕಮ್ಮಿ ಇತ್ತಂದಂಡ ಇರ್ ಕ್ಯಾಟ್ ಎಕ್ಸಾಮ್ ಬರೆದ್ ಐಟ್ ಜಾಸ್ತಿ ದೆತೊಂಡ ಆ ರಡ್ಡ್ ಮಾರ್ಕ್ಸ್ ಕಾರ್ಡ್ಲ ಒಟ್ಟು ಕುಕೊನೊದು ಐತೆ ಟೋಟಲ್ ಸ್ಕೋರ್ ಆಪುಂಡು ಐತ ಮಿತ್ತ್ ಸೀಟ್ ಡಿಸ್ಟ್ರಿಬ್ಯೂಷನ್ ಮಲ್ಪೆರ್ ಅಂಚ. ಇರ್ ಡಿಗ್ರಿ ಮಲ್ಪುಜೆರ್ಂದಂಡ ಕ್ಯಾಟ್ ಎಕ್ಸಾಮ್ ಬರೆಪಿನ ಅಗತ್ಯ ಇಜ್ಜಿ. ಓಕೆ PUCದ ಎಕ್ಸಾಮ್ ಬರೆಂಡಾಡೆ ಕಂಪ್ಲೀಟ್. ಥ್ಯಾಂಕ್ ಯು. ಹಲೋ ಕೇನೊಲಿಯಾ? ಕೇಳಲೇನು ಇತ್ತೆ ಕೆಲವೆರು ಪೂರ ಇಂಜಿನಿಯರಿಂಗ್ ಮಲ್ಪೆರತೆ. ಇಂಜಿನಿಯರಿಂಗ್ ಮಲ್ತದು ಕೂಡ MBA ಮಲ್ಪೆರ್. ಸೊ ಅಕ್ಲೆ ಪೂರ ಎಂಚ ಕೂಡ ಒಂದು ಅಕಲ್ನ ಪಂಡ ಏರ ಕಂಪ್ಲೀಟ್ಲಿ ಚೇಂಜ್ ಆಪುಂಡತೆ ಸ್ಟ್ರೀಮ್. ಒಂದು ಆಲ್ಮೋಸ್ಟ್ ಲೈಕ್ ಅಕೌಂಟ್ಸ್ ಕಾಮರ್ಸ್ ಟೈಪ್ ಬರ್ಪೆರ್. ಸೊ ಅಕ್ಲೆ ಪೂರ ಕೂಡ ಎಂಟ್ರೆನ್ಸ್ ಎಕ್ಸಾಮ್ ದುಮ್ಮದ ಲೆಕ್ಕನೆ ಎಪ್ಪುಂಡ ಅತ್ ಚೇಂಜ್ ಆಪುಂಡ ಪ್ಯಾಟರ್ನ್ ಮೀನ್ ದಾದಂಡ ಲೈಕ್. ಇತ್ತೆ ಅವು ಚೇಂಜ್ ಆಪುಜಿ ಯಾನ್ ಇತ್ತೆ ಆಲ್ರೆಡಿ ಪಂಡತೆ. ಇತ್ತೆ 2020 ಮುಟ ಆಲ್ಮೋಸ್ಟ್ ಡಿಗ್ರಿ ಎಂಚ ಆವೊಂದುಂಡು ಡಿಗ್ರಿ ಡಿಪ್ಲೊಮಾ ಇಂಜಿನಿಯರಿಂಗ್ ಪೂರ ಅವು ಅವೇ ಪ್ಯಾಟರ್ನ್‌ಡ್ ಮುಂದುವರಿಯೊಂದು ಪೋಪುಂಡು. 2030 ಆನಗ ಪೊಸ ಸಿಸ್ಟಮ್‌ಡ್ ಏರ್ ಓದೊಂದು ಬತ್ತುಪ್ಪೆರ್ ಅಕುಲು ಕಾಲೇಜ್‌ಗ್ ಬನ್ನಗ ಸಿಲೆಬಸ್ ಇಪ್ಪತ್ತಿನ ಮಾತ ವಿಷಯಲ್ಲ ಎಕ್ಸಾಮಿನೇಷನ್ ಪ್ಯಾಟರ್ನ್ ಅವು ಪೂರ ಚೇಂಜ್ ಆವು. ಯಾನೆಕಡ್ ಪಂಡ ರಿಪೋರ್ಟು ಅಸೆಸ್ಮೆಂಟ್ ಪಂಡ ಎಕ್ಸಾಮ್ ಕಂಡಕ್ಟ್ ಮಲ್ಪುನ ರೀತಿ ಅವು ಪೂರ ಚೇಂಜ್ ಆಪುಂಡು. ಇತ್ತೆ ಯಾನೆಕಡ್ ಪಂಡ ಸ್ಕೂಲ್‌ದ ಜೋಕ್ಲೆಗ್ 360 ಡಿಗ್ರಿ ಅಸೆಸ್ಮೆಂಟ್ ಬರ್ಪುಂಡು ಉಂದು ಪಂಡ ಪೇರೆಂಟ್ಸ್ ಕ್ಲಾಸ್ ಮಾರ್ಕ್ಸ್ ಪಾಡುನಂಚಿನ ಅವೇ ಪ್ಯಾಟರ್ನ್‌ದ ಅಸೆಸ್ಮೆಂಟ್ ಅವು ಕಾಲೇಜ್‌ಗ್ಲ ಅಪ್ಲೈ ಆಪುಂಡು. ಬಟ್ ಕಾಲೇಜ್ ಆ ಜೋಕುಲು ಕಾಲೇಜ್‌ಗ್ ಬನ್ನಗ ಇತ್ತೆ 2030 ಮುಟ ಏರ್ ಮಾತ ಓದುವೆರ್ ಅಕ್ಲೆಗ್ ಇಂಚಿನ ಮೇಜರ್ ಚೇಂಜಸ್ ಫೇಸ್ ಮಲ್ಪರೆ ತಿಕ್ಕುಜಿ. ಓಕೆ ಥ್ಯಾಂಕ್ ಯು. ಬೊಕ ಏರ್ನ ಇಂದು ಎಂಟ್ರೆನ್ಸ್ ಎಕ್ಸಾಮ್ ಪಂಡ ಏರ್ ಪಂಡರತೆ PU ಡಿಗ್ರಿ ಪೂರ ಪೋನಗ ಪಂಡ ಏರ್ನ ಸ್ಟ್ರೀಮ್ ವೈಸ್ ಎಂಟ್ರೆನ್ಸ್ ಎಕ್ಸಾಮ್ ಉಪ್ಪುಂಡ ಅತ್ ಏರ್ನ ಕಾಮನ್ ಲೆಕ್ಕನ ಉಪ್ಪುಂಡ. ಪಂಡ ಇರೆಗ್ ಸೈನ್ಸ್ ಸ್ಟ್ರೀಮ್‌ಗ್ ಇರೆಗ್ ಇಂಜಿನಿಯರಿಂಗ್ ಪೋಪಿನಂಡ ಒಂಥರ ಬೇತೆ ಎಕ್ಸಾಮ್ ಉಂಡು. ನಮ್ಮ ನೆಕ್ ಬರ್ಪಿನಂಡ ಮೆಡಿಕಲ್ ಪೋಪಿನಂಡ ಬೇತೆ, ಕಾಮರ್ಸ್ ದಕ್ಲೆಗ್ ಬೇತೆ, ನಮ್ಮ ಓಕೆ BCA ಬರ್ಪಿನಂಡ ಅಂಚ. ಪ್ರಶ್ನೆ ಗೊತ್ತಾಂಡು. ಒನ್ಸ್ ಅಗೇನ್ ಅವು ಇತ್ತತ್ 2030 ಬೊಕ್ಕ ಏರ್ ಎಂಟ್ರಿ ದೆತೊನ್ವೆರ್ ಅಕ್ಲೆಗ್ ಬರ್ಪುಂಡು. ಮೋಸ್ಟ್ಲಿ 2032 ಆಪುಂಡು ಆ ಜೋಕುಲು PUC ಕಂಪ್ಲೀಟ್ ಮಲ್ತ್ ಡಿಗ್ರಿ ಪೋನಗ. ಅಪಗ ಎಂಚ ಆಪುಂಡು ಪಂಡ ಸಪೋಸ್ ಇರ್ ಬಯಾಲಜಿ ಸಬ್ಜೆಕ್ಟ್‌ನ್ ಫೋಕಸ್ ಮಲ್ತುದು ಯಾನ್ ಎಕ್ಸಾಮ್ ಬರೆಪ ಅಂದಿತ್ತಂದಂಡ ಇರೆಗ್ ಬಯಾಲಜಿ ಪೇಪರ್ ಪಂಡ ಆ ಸಬ್ಜೆಕ್ಟ್‌ಡ್ ಇರ್ ಎಲಿಜಿಬಲ್ ಆವೊಡು ಉಂದು.
ಬಯಾಲಜಿದ ಡಿಗ್ರಿದ ಸಬ್ಜೆಕ್ಟ್ ಓದುನ ತಿರೆಗೆ ಎಲಿಜಿಬಿಲಿಟಿ ಉಂಡಾ ಪಂದ್ ಟೆಸ್ಟ್. ಓಕೆ, ಇರ್ ಬಯಾಲಜಿ ಓದೋರುಂದಾಂಡ ಬಯಾಲಜಿಗೆ ಉಪ್ಪುಂಡು, ಹಿಸ್ಟ್ರಿ ಓದೋರುಂದಾಂಡ ಹಿಸ್ಟ್ರಿಗೆ ಉಪ್ಪುಂಡು, ಅತ್ತನ ಅಕೌಂಟ್ಸ್ ಓದೋರುಂದಾಂಡ ಅಕೌಂಟ್ಸ್ ಉಪ್ಪುಂಡು ಅಂಚ. ಹಲೋ ಹಲೋ ಉಂತಂತಕ್ಕೇನ ಸಾರಿ ಯಾನ್ಗೇನು ಹೆಚ್ಚದಾಗದು ಇತ್ತೆ ಜಾಬ್ ಓರಿಯೆಂಟೆಡ್ ಕೋರ್ಸ್ ಒಂದೆಲ್ಲ ಉಂಡಿತ್ತು. ITI ಬರ್ಕೊಂಡು CC ಟೆಕ್ ಒಂಜಿ ಬರ್ಕೊಂಡು CC ಟೆಕ್ ಪಂಡ ಕಾರ್ಪೆಂಟ್ರಿ, ಮೇ ಬಿ ಫ್ಯಾಷನ್ ಡಿಸೈನಿಂಗ್, ಐ ಬೊಕ್ಕ AC ಮೆಕ್ಯಾನಿಕ್, ಬೊಕ್ಕ ಫ್ರಿಡ್ಜ್ ಅಂಚಿನ ಮಾತ ಬರ್ಪುಂಡು ಎಜುಕೇಶನ್ ಅವು ಇತ್ತೆ. ಯಾನ್ ಏನಿಲ್ಲ ಪ್ರಕಾರ ಈರ್ ಪಂಡ ಫೈನಲ್ ಸ್ಟೇಜ್ 4 ಐಟ್ ಫಸ್ಟ್ ಸ್ಟೇಜ್ ಬರ್ಪುಂಡು ಎನ್ನ ಅಂದಾಜ ಗೊತ್ತಿಸಿ. ಮೇ ಬಿ ಅವು ಈರ್ ಒಂಜಿ ಎಕ್ಸ್ಪ್ಲೈನ್ ಮಾಡ್ಕೊಳೆ ಅತ್ತಂದ ಅವು ಕಂಪ್ಲೀಟ್ ಅಂತ ವ್ಯಾನಿಶ್ ಆಪುಂಡು ಅವು ಇತ್ತೆ ಯಾನೆಕಡ್ ಪನ್ಲೆಕಾನೆ 6th ಸ್ಟ್ಯಾಂಡರ್ಡ್ ಬೊಕ್ಕ ಒಂಜಿ ಸ್ಟೂಡೆಂಟ್ಗ್ ಪಿದಾಯಿ ಪೋದು ಇಂಟರ್ನ್ಶಿಪ್ ಮಲ್ಪುನ ಅವಕಾಶ ತಿಕ್ಕೊಂಡು. ಇತ್ತೆ ಸಪೋಸ್ ಎಂಕ್ ಮ್ಯೂಸಿಕ್ ಆಸಕ್ತಿ ಉಂಡು, ಯಾನ್ ಇಂಟರ್ನ್ಶಿಪ್ ಮಲ್ಪ ಪಂದ್ ಆ ಸ್ಟೂಡೆಂಟ್ ಕೇಂದಿರ್ಂದಾಂಡ ಐಕ್ ಸ್ಕೂಲು ಸಿಸ್ಟಮ್ ಅವಕಾಶ ಕೊರೋಡು. ಆ ಸ್ಟೂಡೆಂಟ್ ಪೋದು ಪಿದಾಯಿಡ್ದು ಅಸೆಸ್ಮೆಂಟ್ ದೆತ್ತೊಂದು ಟ್ರೈನಿಂಗ್ ದೆತ್ತೊಂದು ಪತ್ತೊಂದು ಬನ್ನಗ ಅವು ಒಂಜಿ ಸಬ್ಜೆಕ್ಟ್ ಅದು ಕನ್ಸಿಡರ್ ಆಪುಂಡು ಅಂಚಿನ ಸಿಸ್ಟಮ್ ಉಂಡು. ಓಕೆ, ಅವು ಬುಡ್ದುಲ ಕಾಲೇಜ್ ಲೆವೆಲ್ಡ್ ಮಾತಾ ವಿಷಯನ್ಲ ಪಂಡ ಇನ್ಕ್ಲೂಡಿಂಗ್ ಲೈಫ್ ಸ್ಕಿಲ್ಸ್ ಮಾತಾ ವಿಷಯನ್ಲ ಇಂಟ್ರೊಡ್ಯೂಸ್ ಮಲ್ಪುನಂಚಿನ ಪ್ಲಾನ್ ಉಂಡು. ಅವು ಆರ್ಟ್ಸ್ ಆದುಪ್ಪಡ್, ಅತ್ತನ ಸ್ಪೋರ್ಟ್ಸ್ ಆದುಪ್ಪಡ್, ಅತ್ತನ ಬೇತೆ ಪಂಡ ಲೈಕ್ ಕಲ್ಚರಲ್ ಆಕ್ಟಿವಿಟೀಸ್ ಎಂಕುಲು ಇತ್ತು ದಾದ ಮಾತ ಕನ್ಸಿಡರ್ ಮಲ್ತೊಂದುಲ್ಲ ಅವು ಮಾತ ಐತ ಉಲಾಯ್ ಬರ್ಪುಂಡು. ಸೊ ಇರೆಗ್ 2035 ಮುಟ್ಟ ಅನ್ನಗ ಇರೆಗ್ ಮಾತ ವಿಷಯ ಉಳ್ಳ ಇತ್ತೆ ಕರಾಟೆಡ್ ಡಿಗ್ರಿ ದೆತ್ತೊನೊಲಿ, ಅತ್ತನ ಸ್ವಿಮ್ಮಿಂಗ್ ಡಿಗ್ರಿ ದೆತ್ತೊನೊಲಿ ಅಂಚಿನ ಸಿಸ್ಟಮ್ ಅಲ್ಲಿ ಬರ್ಪುಂಡು. ಅವು ಇತ್ತೆ ಬರ್ಪುಜಿ. ಇತ್ತೆ ಮೋಸ್ಟ್ಲಿ ಅಂಚಿನ ಕೋರ್ಸುಲು ಇಂಟ್ರೊಡ್ಯೂಸ್ ಆಪುಂಡು. ನನೊಂಜಿ ವಿಷಯದಾದ ಪಂಡ ಉಂದೆತ್ತ ಒಟ್ಟಿಗೆ ಪ್ಯಾರಲೆಲ್ ಆದೆ ನಮ್ಮ ಸರ್ಕಾರ ಆನ್ಲೈನ್ ಸಿಸ್ಟಮ್ ಪಂಡ ಆನ್ಲೈನ್ ಎಜುಕೇಶನ್ ಸಿಸ್ಟಮ್ ಮಿತ್ ಮಸ್ತ್ ಫೋಕಸ್ ಮಲ್ತೊಂದು ಉಂಡು. ಹೊಸ NEP ಆ ವಿಷಯ ಬರೋಂದುಂಡು. ಐಕಂದೆ ಸಪ್ರೇಟ್ ಆದ ಒಂಜಿ ಫೋರಮ್ ರೆಡಿ ಮಲ್ತೊಂದುಲ್ಲೆರ್. ಅವು ದಾಯಿಗಂದು ಪಂಡ ಇತ್ತ ಒಂಜಿ ಹಳ್ಳಿಡ್ ಇತ್ತ ಒಂಜಿ ಸುಬ್ರಹ್ಮಣ್ಯದಂಚಿನ ಮಸ್ತ್ ಇಂಟೀರಿಯರ್ ಜಾಗಡ್ ಒಂಜಿ ಕಾಲೇಜ್ ಉಂಡು. ಆ ಕಾಲೇಜ್ ಇರೆಗ್ ಮಾತ ಕಾಲೇಜ್ ಪಂಡ ಮ್ಯೂಸಿಕ್ ಟೀಚರ್, ಆರ್ಟ್ ಟೀಚರ್, ಡ್ರಾಯಿಂಗ್ ಟೀಚರ್, ಕರಾಟೆ ಟೀಚರ್, ಅತ್ತನ ಲೆಕ್ಚರರ್ ಅಂಚಿನಕ್ಲೆನ್ ದಿಯರ್ ಆಪುಜಿ. ಅಪಗ ಐಕ್ ಬೇತೆ ಪಂಡ ಬೇತೆ ಕಡೆಕ್ ಡಿಪೆಂಡ್ ಆವೊಡು. ಇತ್ತ ಒಂಜಿ ಟೀಚರ್ ಅಲ್ಪೊಡ್ದು ಅಡೆಗ್ ಬರ್ಪಿನಿ ಪಂಡ ಒಂದು ಮಾತ ರಿಸೋರ್ಸು ಅತ್ತನ ಟೈಮ್ ಮಾತಲ ವೇಸ್ಟ್ ಆಪುಂಡು. ಸೊ ಆನ್ಲೈನ್ ಸಿಸ್ಟಮ್ನು ನಮ್ಮ ಸರ್ಕಾರ ಇಂಟ್ರೊಡ್ಯೂಸ್ ಮಲ್ತೊಂದುಂಡು ಒಂಜಿ ಭಾಗ. ಅಪಗದಾದಪುಂಡು ಪಂಡ ಇತ್ತೆ ಆಳ್ವಾಸ್ ಕಾಲೇಜ್ಡ್ ಕುಲೊಂದಿನ ಒಂಜಿ ಪ್ರೊಫೆಸರ್ನ ಟೀಚಿಂಗ್ ಸುಬ್ರಹ್ಮಣ್ಯಡ್ ಕಾಲೇಜ್ಡ್ ಕುಲೊಂದಿನ ಒಂಜಿ ಸ್ಟೂಡೆಂಟ್ಗ್ಲ ತಿಕ್ಕರೆ ಚಾನ್ಸಸ್ ಉಂಡು. ಸೊ ಉಂದು ಐಡಿಯಾ ಒಂಜಿ. ರಡ್ನೆದ ವಿಷಯದಾದ ಪಂಡ ಇತ್ತೆ ಒಂಜಿ ಪಂಡ ಪೂಲ್ ಆಫ್ ಸ್ಕೂಲ್ಸ್ ಒಂದು ಗ್ರೂಪ್ ಆಫ್ ಸ್ಕೂಲ್ಸ್ ಪಂಪಿನ ಕಾನ್ಸೆಪ್ಟ್ ನು ಸರ್ಕಾರ ಕೊನೊಂದುಂಡು. ಯಾನೆಕಡ್ ಪನ್ಲೆಕಾನೆ ಒಂಜಿ ಶಾಲೆಡ್ ಮಾತ ಟೀಚರ್ನಕ್ಲೆನ್ ಮಾತೆರೆನ್ಲ ಕೊನತುದು ಕಲ್ಪವನಂಚಿನ ಸಿಸ್ಟಮ್ ಇಂಕುಲು ಆತಿಕ್ ರೆಡಿ ಆತುಜ ನಮ್ಮ ದೇಶ. ಸೊ ಇತ್ತೆ ಒಂಜಿ ಗ್ರೂಪ್ ಕ್ರಿಯೇಟ್ ಮಲ್ತಂದಾಂಡ ಒಂಜಿ 10 ಶಾಲೆ ಬರ್ಪುಂಡು. 10 ಶಾಲೆಡ್ ಇತ್ತೆ ಒಂಜಿ ಸ್ಕೂಲುಡು ಮ್ಯೂಸಿಕ್ ಟೀಚರ್ ಇತ್ತೆರ್ಡ, ಒಂಜಿ ಸ್ಕೂಲುಡು ಕರಾಟೆ ಟೀಚರ್ ಇತ್ತೆರಿಂದಾಂಡ ಇತ್ತೆನ್ ವಾ ಸ್ಕೂಲುಡು ಆ ಟೀಚರ್ ಇಜ್ಜೆರಿಂದಾಂಡಲ ಆ ಗ್ರೂಪುಡು ಓವಾಂಡಲ ಒಂಜಿ ಸ್ಕೂಲುಡು ಒಂಜಿ ಟೀಚರ್ ಉಪ್ಪೆರ್. ಫಾರ್ ಎಕ್ಸಾಂಪಲ್ ಮ್ಯೂಸಿಕ್ ಟೀಚರ್. ಆ ಮ್ಯೂಸಿಕ್ ಟೀಚರ್ 10 ಶಾಲೆದ ಸ್ಟೂಡೆಂಟ್ ನಕ್ಲೆಗ್ಲ ಕ್ಲಾಸ್ ದೆತೊನೊಲಿ ಪೋದ ಅತ್ತಂಡ ಆನ್ಲೈನ್ ಒಂದು ಪಾಸಿಬಿಲಿಟಿ ಉಂಡು. ಇಂಚಿನೇನು ಡಿಸೈನ್ ಮಲ್ದೆನು ಇಂಚಿನ ಒಂಜಿ ಕಾನ್ಸೆಪ್ಟ್ ಲ NEP ಪಾಲಿಸಿಡ್ ಬರೋಂದುಂಡು. ಹಲೋ ದಾದ ಪಂಡ ಅವು 360 ಡಿಗ್ರಿ ರಿಪೋರ್ಟ್ ಕಾರ್ಡ್ ಪಂಡರ ಅದೇ ಅವು ಪಂಡ ಇತ್ತೆ ಇಯರ್ಲಿಗ್ ಪಂಡ ಚೇಂಜ್ ಆವೊಂದು ಪೋಪುನ ಅತ್ 1 to 12 ಒಂಜೆ ರಿಪೋರ್ಟ್ ಕಾರ್ಡ್ ಐಟೆ ಪೂರ ಸ್ಟೋರ್ ಆವೊಂದು ಬರ್ಪುಂಡ.
ಬಾರಿ ಎಡ್ಡೆ ಪ್ರಶ್ನೆ ಕೇಂಡರು 360 ಡಿಗ್ರಿ ರಿಪೋರ್ಟ್ ಕಾರ್ಡ್ ಪಂಡ ಸರ್ವತೋಮುಖ ಅಂತ ಪನ್ಪೇರು. ಪಂಡ ಒಂಜಿ ವಿದ್ಯಾರ್ಥಿ ಒಂಜಿ ವರ್ಷಡ್ ಈ ರೆಕಾರ್ಡ್ ಪಂಡ ಕೇನ್ ಲೆಕ್ಕನೆ ಒಂಜಿ ವರ್ಷದ ರಿಪೋರ್ಟ್ ಕಾರ್ಡ್ ಇತ್ತೆ ಉಪ್ಪುನ ಎಂಚ ಪಂಡ 4 ಸಬ್ಜೆಕ್ಟ್ ಐಟ್ ಔಟ್ ಆಫ್ 100 ಇತ್ತಿತ್ತು ಮಾರ್ಕ್ಸ್ ಪಾಡ್ವೆರ್ ಅವು ಒಂಜಿ ಪೇಜ್ಡ್ ಕಂಪ್ಲೀಟ್ ಆಪುಂಡು. ನೆಕ್ಸ್ಟ್ ಬರ್ಪಿನ ಒಂಜಿ ಎಂಕ್ಲೆನ ಒಂದು ಸೆಕ್ರೆಟರಿ ಒಂದೇನು ಪ್ರೆಸ್ ಮೀಟ್ ಪನ್ನಗ ಒಂದೇನು ಸ್ಟ್ರೆಸ್ ಮಲ್ತ್ ಬಂತೇರು. ಒಂಜಿ ವಿದ್ಯಾರ್ಥಿನ ಭವಿಷ್ಯನು ರಡ್ಡ್ ಪೇಜ್‌ದೊಲೈ ಒಂಜಿ ಪೇಜ್‌ದೊಲೈ ಕಂಪ್ಲೀಟ್ ಮಲ್ಪರೆ ಆಪುಜಿ. ಅವು ಐಡಿಯಾನೇ ಸರಿ ಇಜ್ಜಿ. ಸೊ ಇತ್ತೆ ಎಂಚ ಪಂಡ ಮಾರ್ಕ್ಸ್ ಕಾರ್ಡ್ ಎಂಕ್ಲೆನ ರಿಪೋರ್ಟ್ ಕಾರ್ಡ್ ಒಂಜಿ 20-30 ಪೇಜ್ ಪೋಪುಂಡು. ಐಟ್ ಎಂಚಿನ ಬರ್ಪುಂಡು ಪಂಡ ಎಕ್ಸಾಂಪಲ್ ಕನ್ನಡ ಭಾಷೆಡ್ ಈ ವಿದ್ಯಾರ್ಥಿ ಈತ್ ಇಂಪ್ರೂವ್ಮೆಂಟ್ ಉಲ್ಲೇಂದ್ ಅವೆನ್ ಆ ಸ್ಟೂಡೆಂಟ್ ಸ್ವತಃ ಪನೋಡು ಒಂಜಿ ಯಾನೆಕಡ್ ಪನ್ಲೆಕ್ಕನೆ ಕ್ಲಾಸ್ಮೇಟ್ ಪಿಯರ್ ಗ್ರೂಪ್ ಉಡ್ದೆ ರಾಂಡಲ ಪನೋಡು ಟೀಚರ್ ಪನೋಡು ಪೇರೆಂಟ್ಸ್ ಪನೋಡು ಒಂದು 4 ಜನತ ಒಂಜಿ ಸಬ್ಜೆಕ್ಟ್‌ಗ್ ಬರ್ಪುಂಡು. ಅಂಚನೆ ಒಂದು ಸ್ಕೂಲುಡ್ ಕಲ್ಪುನ ಸಬ್ಜೆಕ್ಟ್ ಉಂಡತೆ ಸೈನ್ಸ್ ಮ್ಯಾಥ್ಸ್ ಲ್ಯಾಂಗ್ವೇಜ್ ಐಕ್ ಮಾತ್ರ ಇತ್ತು. ಲೈಫ್ ಸ್ಕಿಲ್ ಸ್ಟಾರ್ಟಿಂಗ್ ಫ್ರಮ್ ಬಿಹೇವಿಯರ್ ಪಂಡ ಆ ಸ್ಟೂಡೆಂಟ್‌ನ ನಡತೆ ಎಂಚ ಅತ್ತಂಡ ಆ ಸ್ಟೂಡೆಂಟ್ ಡ್ಯಾನ್ಸ್ ಡೇತ್ ಹುಷಾರುಲ್ಲೆ ಮಾತ ವಿಷಯ ಎಲ್ಲ ಕವರ್ ಆಪುಂಡು. ಸೊ ಖಾಲಿ ಸಬ್ಜೆಕ್ಟ್‌ಗ ಮಾತ್ರ ಇತ್ತು ಥಿಯರಿ ಸಬ್ಜೆಕ್ಟ್‌ಗ ಮಾತ್ರ ಇತ್ತು. ವಿದ್ಯಾರ್ಥಿನ ಸರ್ವತೋಮುಖವಾದ ಮಾತ ವಿಷಯಡ್ಲ ಏತ್ ಪ್ರಗತಿ ಉಂಡು ಪಂದ್ ಅಂಚ ಬರ್ಪುಂಡು. ಓಕೆ ಓಕೆ ಪಂಡ ಅಂಚಾಂಡ ಅವು 360 ಡಿಗ್ರಿ ರಿಪೋರ್ಟ್ ಕಾರ್ಡ್ ಲಾಸ್ಟ್ ಫೈನಲ್ ದ ಬೇಸಿಸ್ ಮಿತ್ತ ನಮ ಕ್ಯಾಟ್ ಎಕ್ಸಾಮ್ ಬರೆಯೋಡ ಬರ್ತೆ ಅಂದ್ ಡಿಸೈಡ್ ಮಾಡ್ಕೊನತೆ ಅವು ಎಂಜಿನಿಯರಿಂಗ್. ಸ್ಕೂಲ್ ಲೆವೆಲ್ಡ್ 360 ಡಿಗ್ರಿ ರಿಪೋರ್ಟ್ ಕಾರ್ಡ್ ಬರ್ಪುಂಡು. ಕ್ಯಾಟ್ ಎಕ್ಸಾಮನ್ ಇರೆಗ್ ಪಂಡ ಇತ್ತೆ ಫಾರ್ ಎಕ್ಸಾಂಪಲ್ ಇರ್ನ PUC ಆಂಡ್ 12th ಸ್ಟ್ಯಾಂಡರ್ಡ್ ಆಂಡ್ ನನ್ನ ಇತ್ತೆರಿಗು ಮಂಗಳೂರು ಯೂನಿವರ್ಸಿಟಿ ಅಡ್ಮಿಷನ್ ಬೋರ್ಡು ಇರೆಗ್ ಯೂನಿವರ್ಸಿಟಿಗ್ ಅಡ್ಮಿಷನ್ ದೆತ್ತೊನ್ನಗ ಅಕುಲು ಒಂಜಿ ಟೆಸ್ಟ್ ದೆತ್ತೊನ್ವೆರು. ಓಕೆ ಅವೆನ್ ಕ್ಯಾಟ್ ಟೆಸ್ಟ್ ಪನ್ಪಿನ್. ಆ ಟೆಸ್ಟ್ ಅಕ್ಲೆಗ್ ಎಲಿಜಿಬಿಲಿಟಿ ತೋಜವರೆ ಕಂಪಲ್ಸರಿ. ಆ ಟೆಸ್ಟ್‌ನ್ ಇರ್ ನೆತ್ತೊಟ್ಟುಗು ದಿವೊಂದು ಸಪೋಸ್ ಇರೆಗ್ PUC'ಡ್ 50% ಮಾರ್ಕ್ಸ್ ಇತ್ತುದು ಒಂದೆಕ್ ಪೋನಗ ಕ್ಯಾಟ್ ಎಕ್ಸಾಮ್‌ಡ್ 80% ಸ್ಕೋರ್ ಮಲ್ತಂಡ ಇರ್ನ ಎವರೇಜ್ ಎಡೆಗ್ ಜಾಸ್ತಿ ಆಂಡ್ ಸೊ ಇರೆಗ್ ಬೇಗ ಸೀಟ್ ತಿಕ್ಕುಂಡತೆ. ಐತ್ ಒಂದು ಐಡಿಯಾ ಅಂಚ. ಓಕೆ 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 ಮ್ಯಾಮ್ ಥ್ಯಾಂಕ್ ಯು. ನಮಸ್ತೆ. ಅವು ಐತೆ ನೆಕ್ಸ್ಟ್ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಡ್ ಐತೆ ಬೇಸಿಕ್ ಪಠ್ಯಕ್ರಮ ಎಲ್ಲ ಚೇಂಜ್ ಆಪುಂಡೆ ಪಂಡ ನೆಕ್ಸ್ಟ್ ಬಂದಾಗ ನಮ್ಮ ರಾಷ್ಟ್ರೀಯವಾದದ ವಿಚಾರದ ಬಗ್ಗೆ ಇಂಚಿನ ಎಜುಕೇಶನ್ ಜಾಸ್ತಿ ಪ್ರಾಶಸ್ತ್ಯ ಕೊರ್ಪೆರೆ ಎಂದು. ಎಡ್ಡ ಪ್ರಶ್ನೆ ಕೇಂಡರ್ ರಾಷ್ಟ್ರೀಯವಾದದ ಪಂಡ ನಿಜವಾಯಿನ ಇತಿಹಾಸನು ಪರಿಚಯ ಮಲ್ಪುನಂಚಿನ ಒಂಜಿ ಪ್ರಯತ್ನ ಒಂದು ಖಾಲಿ ಸರ್ಕಾರ ಮಾತ್ರ ಮಲ್ಪುನತ್ ಒಂದೆಟ್ಟು ಎಂಕ್ಲೆನ ಮಾತಿರ್ನಲ ಪ್ರಯತ್ನ ಎಲ್ಲ ಸೇರೋಡು. ದಾಯ ಪಂಡ ಇತ್ತತುಲೆ ಈ ಪಾಲಿಸಿನ ರೆಡಿ ಮಲ್ಪುನಗ ಸರ್ಕಾರ ಫಸ್ಟ್ ಟೈಮ್ ಇಡೀ ವರ್ಲ್ಡ್ ಒಲ್ಲಾತಿಜಿ ಆಲ್ಮೋಸ್ಟ್ 2 ಲಕ್ಷ ಜನತ ಒಪಿನಿಯನ್ ದೆತೊಂದೆರ್ ಒಂದೆಟ್ಟು ಸ್ಟೂಡೆಂಟ್ಸ್ ಆವಡ್ ಪೊಲಿಟಿಕಲ್ ಲೀಡರ್ಸ್ ಆದುಪ್ಪಡ್ ಟೀಚರ್ಸ್ ಆದುಪ್ಪಡ್ ಅತ್ತನ್ನ ಪ್ರತಿ ಗ್ರಾಮ ಪಂಚಾಯತ್ ಒಂಜಿ ಗ್ರಾಮ ಎಜುಕೇಶನ್ ಕಮಿಟಿ ಪಂದುಪ್ಪುಂಡು ಅಕಲ್ನಲ ಅಭಿಪ್ರಾಯನ್ ದೆತೊಂದು ಒಂದೇನು ರೆಡಿ ಮಲ್ದಿನಿ. ಇತ್ತೆಲ್ಲ ಅವೆನ್ ಪಂಡ ಇಂಚಿನ ಬದಲಾವಣೆ ಬರೋಡು ಇಂಚಿನ ವಿಷಯಲ್ ಬರೋಡು ಪನ್ಪಿನ ಅಪೇಕ್ಷೆ ಸರ್ಕಾರಗ್ಲ ಉಂಡು ಅವೆನ್ ಸರ್ಕಾರ ನಿರೀಕ್ಷೆಲ ಮಲ್ತೊಂದುಂಡು. ಒಂದೆಟ್ಟು ಎಂಕ್ಲೆನ ಪ್ರಯತ್ನ ಏತ್ ಪೋಪುಂಡು ಆತ್ ಎಂಕ್ಲೆಗ್ ಬೋಡಿತ್ತಿನ ಅಪೇಕ್ಷೆ ಇತ್ತಿನ ವಿಷಯಲು ಬರೊಂದುಂಡು. ಬೊಕ್ಕ ಇರ್ಕೆನ್ ಈಕ್ ಬೇಸಿಕ್ ಆದ್ ಯಾನೊಂಜಿ ಪನ್ಪಿನಂಡ ಸಂಸ್ಕೃತ ಭಾಷೆನ ಈತೆ ಎಂಕುಲು ಕನ್ನಡ ಎಂಚ ಕಲ್ಪ ಅಂಚನೆ ಸಂಸ್ಕೃತನು ಒಂಜಿ ಸಬ್ಜೆಕ್ಟ್ ಆದ್ ಅತ್ತಂಡ ಸಂಸ್ಕೃತಡೆ ಎಂಕುಲು 5ನೇ ಕ್ಲಾಸ್ ಮುಟ್ಟ ಕಲ್ಪುನಂಚಿನ ಅವಕಾಶ ಸರ್ಕಾರ ಕೊರೊಂದುಂಡು. ಯಾನೆಕಡ್ ಪಂಡತೆ ಮಾತೃಭಾಷೆ ಸ್ಥಳೀಯ ಭಾಷೆ ಐಟ್ ಸಂಸ್ಕೃತಲ ಇನ್ಕ್ಲೂಡ್ ಆತುಂಡು. ಮಾತೃಭಾಷೆ ಸ್ಥಳೀಯ ಭಾಷೆ ಬೊಕ ರಾಷ್ಟ್ರ ಭಾಷೆ ಮೂಜಿ ಆಪ್ಷನ್ ಉಂಡು. ಐಟ್ ಒಂಜಿ ಭಾಷೆ ಸಂಸ್ಕೃತಲ ಒಂಜಿ ವಿಷಯ. ರಡ್ನೇ ವಿಷಯ ಕಾಲೇಜ್‌ಲೆಡ್ ಸಂಸ್ಕೃತನೆ ಕಲ್ಪಾವನಂಚಿನ ಸಂಸ್ಕೃತದ ಬಗ್ಗೆ ರಿಸರ್ಚ್ ಮಲ್ಪುನಂಚಿನ ಯೂನಿವರ್ಸಿಟಿ ಬಿಲ್ಡ್ ಮಲ್ಪುನ ಪ್ಲಾನ್ ಸರ್ಕಾರದ ಉಂಡು. ರಡ್ನೇದ ಇತ್ತೆ ಎಕ್ಸಾಂಪಲ್ ಸುಶ್ರುತ ಸಂಹಿತ ಅತ್ತಂಡ ಯೋಗದ ಬಗ್ಗೆ ಇಂಚಿನ ಪೂರ ವಿಷಯಲೇನು ಅತ್ತಂಡ ನಮ್ಮ ಇತಿಹಾಸ ಅಂಚಿನ ವಿಷಯಲೆಲ್ಲ ಸಂಸ್ಕೃತಡು ಪಾಠ ಮಲ್ಪುನಂಚಿನ ಒಂಜಿ ಅವಕಾಶ ಪಂಡ ಅವಕಾಶನು ಸರ್ಕಾರ ಈ ಪಾಲಿಸಿದೊಲ ದೀತಿನ. ಮೇ ಬಿ ನನ್ನ ಯೂನಿವರ್ಸಿಟಿ ಡಿತ್ತೆ ಎಂಕುಲು ಇಂಗ್ಲೀಷ್ ಕನ್ನಡಡು ಎಂಚ ಪಾಠಕೇನು ಅಂಚ ಸಂಸ್ಕೃತಡ್ಲ ಪಾಠಕೇನು ಅಂಚಿನ ಸಂದರ್ಭಲ ಬರ್ಪುಂಡು ಅಂಚಿನ ಅವಕಾಶ ಎಲ್ಲ ಉಂಡು. ಧನ್ಯವಾದ. ಓಕೆ ಥ್ಯಾಂಕ್ ಯು. ಹಲೋ
ಇತ್ತೆ ಕೆಲವು ಕಾಲೇಜ್ ಪೂರ ಸಂಸ್ಕೃತ ಉಂಡತೆ ಅಕ್ಲೆಗ್ ಕೆಲವರಿಗೆ ಇಂಗ್ಲಿಷ್ ಬರೆಯರೆ ಕೊರೊಂದುಲ್ಲೆ ಸಂಸ್ಕೃತ ನಿತ್ತೆ ಇದು ಕಲ್ಪೆರೆ ಪೂರ ಸಂಸ್ಕೃತಡೆ ಕಲ್ಪೋವೆರ್ ಆಂಡ ಕನ್ನಡಡೆ ಬರೆಪವ ನಾವು ನಿಜಾನ ಏನೊಂಜಿ ಮುರಣೊಂಜಿ ಏನೊಂಜಿ ಫ್ರೆಂಡ್ ಪಂಡೆ ಎಂಚ ಬಂದ್ ಆಂಡ ಎಂಕ್ ಕರೆಕ್ಟ್ ಆದ್ ಗೊತ್ತಿಜ್ಜಿ. ಆ, ಒಂದು ಎಂಚ ಪಂಡ ಇತ್ತೆ ಇತ್ತೆ 10ನೇ ಕ್ಲಾಸ್ ಮುಟ್ಟ ಸ್ಕೂಲುಡು ಎಂಚ ಸಿಸ್ಟಮ್ ಉಂಡು ಹಿಂದಿ ಉಪ್ಪುಂಡು. ಕೆಲವು ಸ್ಕೂಲುಡು ಮಾತ್ರ ಸಂಸ್ಕೃತ ಕಲ್ಪುನ ಆಪ್ಷನ್ ಉಂಡು. ಸೊ ಅಂಚ ಎಂಚ ಉಂಡಂಚ ಕಲ್ತೊಂದು ಪೋಪೆರ್. ಸಪೋಸ್ ಫಸ್ಟ್ PUCಗೆ ಬನ್ನಗ ಒಂಜಿ ಸ್ಟೂಡೆಂಟ್‌ಗ್ ಇತ್ತೆ ಎಂಕ್ ಸಂಸ್ಕೃತ ಕಲ್ಪೊಡು ಇತ್ತಂದಾಂಡ ಎಂಕ್ ಸಂಸ್ಕೃತದ ಬೇಸಿಕ್ ಇಜ್ಜಿ. ಇತ್ತೆ ಫಸ್ಟ್ PUCಡ್ ಸಂಸ್ಕೃತ ಪಾಠ ಮಲ್ಪುನಗ ಆಕುಲು ಅ ಆ ಇ ಕಲ್ಪಾಯರೆ ಆಪುಜಿ. ಡೈರೆಕ್ಟ್ ಸಬ್ಜೆಕ್ಟ್‌ಗ್ ಬರ್ಪೆರ್. ಪಂಡ ಶ್ಲೋಕ, ಸುಭಾಷಿತ ಅಂಚಿನ ಪೂರ. ಅವೆನ್ ಎಕ್ಸಾಮ್‌ಡ್ ಐತ ವಿವರಣೆ ಆತಂಡ ಐತ ಅನುವಾದ ಪೂರ ಬರೆನಗ ಅವೆನ್ ಎಂಕ್ಲೆಗ್ ಇತ್ತೆ ಯಾನ್ 10ನೇ ಕ್ಲಾಸ್ ಮುಟ ಸಂಸ್ಕೃತ ತೂತಿನಿ ಇಜ್ಜಿಂದಾಂಡ ಎಂಕ್ ಸಂಸ್ಕೃತಡ್ ಬರೆಯರೆ ಬರ್ಪುಜಿ. ಅಪಗ ಆ ಆಪ್ಷನ್ ಉಂಡು ಕನ್ನಡೊಡು ಬರೆಪಿನಂಚಿನ. ಪಂಡ ಸಂಸ್ಕೃತನೇ ಕನ್ನಡೊಡು ಬರೆಯೊಡು ಬಂದತ್ ಇರೆಗ್ ಅವು ಆಪುಜಿಂದಾಂಡ ಇರೆಗ್ ಸಂಸ್ಕೃತದ ಬೇಸಿದ್ ಇಜ್ಜಿಂದಾಂಡ ಈ ವಿಷಯಲ ಅನುವಾದ ಆತನ ಸಂದರ್ಭ ಸಹಿತ ವಿವರಿಸಿ ಅಂಚಿನ ಪೂರ ಬರ್ಪುಣತೆ ಅವೆನ್ ಕನ್ನಡೊಡು ಬರೆಪಿನ ಅತ್ತನ ಬೇತೆ ಭಾಷೆಡ್ ಬರೆಪಿನ ಅವಕಾಶ ಉಂಡು. ಹಲೋ ಹಲೋ ನಮ್ಮ ಈ 5+3+3+4 ಸಿಸ್ಟಮ್ ಉಂಟತೆ ನಮ್ಮ ಮೇನ್ ಸ್ಟ್ರೀಮ್ ಗೇಪ್ ಎಂಟ್ರಿ ಅಪ್ಪ ಪಂಡ ಕಾಮರ್ಸ್ ಆರ್ಟ್ಸ್ ಇಂಜಿನಿಯರಿಂಗ್ ಸೈನ್ಸ್ ರಿಲೇಟೆಡ್ ಸ್ಟ್ರೀಮ್ ಉಂಡತ ಐ ಗೇಪ್ ಎಂಟ್ರಿ ಅಪ್ಪ ಪಂಡದು ಇರು ಹೊಸ ಪಾಲಿಸಿದ ಬಗ್ಗೆ ಕೇನನತೆ ಯಾನವೇ ಕಡ್ಪಂಡೆ ಐತೆ ಪಂಡರ್ ಪಂಡ ಈ CET ನೀಟ್ ಅಂಚಿತ ಇಪ್ಪುಜ ಅಂದ್ ಓಕೆ. ಸೊ ಇತ್ತೆ 2030 ಬನ್ನಗ ಇತ್ತೆ ಅಡ್ಮಿಷನ್ ದೆತ್ತೊನ್ನ ಸ್ಟೂಡೆಂಟ್ 10ನೇ ಕ್ಲಾಸ್ ಬರ್ಪೇರ್ 2032ಗೂ PUC ಕಂಪ್ಲೀಟ್ ಮಲ್ಪೇರ್. ಅಪಗ ವಾ ಯೂನಿವರ್ಸಿಟಿಡ್ ವಾ ಸಬ್ಜೆಕ್ಟ್‌ಗ್ ಎಂಟ್ರಿ ಬೋರ್ಡ ಐಕ್ ಕ್ಯಾಟ್ ಎಕ್ಸಾಮ್ ಬರೆದು ಎಂಟ್ರಿ ದೆತ್ತೊನೊಡು. ಅವು ಇಂಜಿನಿಯರಿಂಗ್ ಆಂಡ ಇಂಜಿನಿಯರಿಂಗ್‌ಲ ಆಪುಂಡು ಹಿಸ್ಟ್ರಿ ಆಂಡ ಹಿಸ್ಟ್ರಿಲ ಆಪುಂಡು ಅತ್ತಂಡ ಪಂಡ ಅವೆನ್ ಸಬ್ಜೆಕ್ಟ್ ವೈಸ್ ಡಿವೈಡ್ ಮಲ್ಪೇರ್. ಸೊ ಇತ್ತೆ ಒಂಜಿ ಇಂಜಿನಿಯರಿಂಗ್ ಸ್ಟೂಡೆಂಟ್ ಖಾಲಿ ಇಂಜಿನಿಯರಿಂಗ್ ಮಾತ್ರ ಕಲ್ಪುನತ್ ಇತ್ತೆ ಆಲ್ರೆಡಿ ಡೆಲ್ಲಿದ IIT'ಡ್ ಅಂಚಿನ ಒಂಜಿ ಸಿಸ್ಟಮ್ ಬರೋಂದುಂಡು. IIT'ಡ್ ಕಲ್ಪುನ ಸ್ಟೂಡೆಂಟ್‌ಗ್ ಅಕ್ಲೆನ ಕೋರ್ ಸಬ್ಜೆಕ್ಟ್‌ದ ಒಟ್ಟಿಗೆ ಹ್ಯುಮ್ಯಾನಿಟಿ ಇಜ್ಜಿಂದಾಂಡ ಮ್ಯಾನೇಜ್ಮೆಂಟ್ ಉಂದೆನ್ ಮಾತ ಕಲ್ಪವೊಂದುಲ್ಲೆರ್. ಸೊ ಅಂಚಿನನೆ ಅವಕಾಶ ನನ್ನ ಮಾತ ಕಾಲೇಜ್‌ಲ ಬರ್ಪುಂಡು. ಒಂಜಿ ಸ್ಟೂಡೆಂಟ್ ಇಂಜಿನಿಯರಿಂಗ್ ಕಲ್ಪುನಗ ಐತೊಟ್ಟುಗ್ ಅಕೌಂಟ್ಸ್ ಲ ಕಲ್ಪೊಲಿ. ಒಂಜಿ ಸ್ಟೂಡೆಂಟ್ ಇಂಜಿನಿಯರಿಂಗ್ ಕಲ್ಪುನಗ ಐತೊಟ್ಟುಗ್ ಹಿಸ್ಟ್ರಿಲ ಕಲ್ಪೊಲಿ. ಸೊ ಇರೆಗ್ ಸಬ್ಜೆಕ್ಟ್ ವೈಸ್ ಬೋಡು ಇರೆಗ್ ಹಿಸ್ಟ್ರಿಗ್ ಡಿಗ್ರಿಡ್ ಸಬ್ಜೆಕ್ಟ್ ಆದೆತೊಂದು ಕಲ್ಪಂದಿತ್ತಂದಾಂಡ ಐಕೆ ಎಕ್ಸಾಮ್ ಬರೆಯೋಡು. ಪಂಡ ಐತ್ ಎಂಟ್ರೆನ್ಸ್ ಎಕ್ಸಾಮ್ ಪೂರ ಮ್ಯಾಂಡೇಟರಿ ಆಪುನಂಚ ಅಂಚಂಡ ಎಕ್ಸಾಕ್ಟ್ಲಿ. ಎಸ್ ಓಕೆ. ಒಂಜಿ ಕೇನ ಇಂದು ಎಕ್ಸಾಮ್‌ದ ಸಿಸ್ಟಮ್ಸ್ ಎಂಚ ಉಪ್ಪುಂಡು ಪ್ರತಿ ಒಂಜಿ ಇಯರ್‌ಲ ಸೆಮಿಸ್ಟರ್ ವೈಸ್ ಆತ್ ಇತ್ತೆ ಇಂಟರ್ನಲ್ಸ್ ಪೂರ ಉಪ್ಪುಂಡ ಇರು ಒಯಿಟ್‌ಗ್ ಏನೊಂದು ಉಪ್ಪುನು ಓ ಪಂಡ ವರ್ಷಡ್ ಇತ್ತೆ 9 to 12 ಉಂಡತೆ 9, 10 ಫಸ್ಟ್ PU ಸೆಕೆಂಡ್ PU ಐಟ್. ಹಲೋ ಇತ್ತೆದೇಟಿಗೇನು ನೆತ್ ಹೊಸ ಪಾಲಿಸಿಡ್ಗೇನು ಅವೇ ಹೊಸ ಪಾಲಿಸಿಡೆ ಹೊಸ ಪಾಲಿಸಿಡ್ ಯಾನೆ ಕಡ್ ಪನ್ಲೆಕಾನೆ ಅವು ಸೆಮಿಸ್ಟರ್ ಬೇಸ್ ಉಪ್ಪುಂಡು. ಪಂಡ ಇತ್ತೆ ಒಂಜಿ ವರ್ಷಡ್ 2 ಸೆಮಿಸ್ಟರ್ ಉಪ್ಪುಂಡು. 2 ಸೆಮಿಸ್ಟರ್‌ದ ಎಂಡ್‌ಗ್‌ಲ ಎಕ್ಸಾಮ್ ಉಪ್ಪುಂಡು. ಓಕೆ. ಇರೆಗ್ ಇಯರ್ ಪಾಸ್ ಮಲ್ಪುನಗ 2 ಸೆಮಿಸ್ಟರ್‌ದ ಮಾರ್ಕ್‌ನ್ಲ ಸೇರ್ಸಾದ್ ಇರೆಗ್ ಮಿನಿಮಮ್ 8% ಎಲಿಜಿಬಿಲಿಟಿ ಬತ್ತಂಡ ಇರೆನ್ ಪ್ರಮೋಟ್ ಮಲ್ಪೇರ್. ಒಂಜಿ ವಿಷಯ. ರಡ್ನೇದ ವಿಷಯ ಆನೆ ಕಡೆ ಪನ್ಲೆಕಾನೆ ಇರ್ ಚೂಸ್ ಮಲ್ಪುನ ಸಬ್ಜೆಕ್ಟ್‌ದ ಮಿತ್ತ್ ಡಿಪೆಂಡ್ ಆಪುಂಡು. ಸಪೋಸ್ ಇರ್ ಮ್ಯೂಸಿಕ್‌ನ್ ಚೂಸ್ ಮಲ್ತಂಡ ಇರೆಗ್ ಮ್ಯೂಸಿಕ್‌ದ ಖಾಲಿ ಥಿಯರಿ ಪೇಪರ್ ಬರಿದ್ ಇರೆಗ್ ನೆಕ್ಸ್ಟ್ ಪೋರ್ ಆಪುಜತೆ. ಸೊ ಅಪಗ ಪ್ರಾಕ್ಟಿಕಲ್‌ಲ ಬರ್ಪುಂಡು. ಒಂಜಿ ವಿಷಯ. ಬೊಕ ಕುಡೊಂಜಿ ದಾದ ಪಂಡ ಆಲ್ರೆಡಿ ಪಂಡೆನು 6th ಸ್ಟ್ಯಾಂಡರ್ಡ್‌ಡ್ದೆ ಇಂಟರ್ನ್‌ಶಿಪ್ ಮಲ್ಪುನಂಚಿನ ಒಂಜಿ ಅವಕಾಶ ತಿಕ್ಕುಂಡು. ಅವು ಸಬ್ಜೆಕ್ಟ್‌ದ ಮಿತ್ತ್ ಪೋಪುಂಡು. ಬಟ್
ವಿಷಯದಾದ್ ಪಂಡ ಫಸ್ಟ್ ಸೆಮಿಸ್ಟರ್ ಎರಡನೇ ಸೆಮಿಸ್ಟರ್ ಇರು ಒವು ಸಬ್ಜೆಕ್ಟ್ ದೆತ್ತೊಂದರ್ ಆ ಸಬ್ಜೆಕ್ಟ್ ರಡ್ಡ್ ಇಟ್ಲ ಸೆಮಿಸ್ಟರ್ ಎಂಡೆಡ್ ಆಪಿನ ಎಕ್ಸಾಮ್ ಅಡಿ ರೇತ್ ಸ್ಕೋರ್ ಮಲ್ದರ್ ಆ ಸ್ಕೋರ್ ದ ಮಿತ್ತಿರೆಗ್ ಪ್ರಮೋಷನ್ ಆಪಿನ ನೆಕ್ಸ್ಟ್ ಕ್ಲಾಸ್ ಅಂಚ. ಥ್ಯಾಂಕ್ ಯು ಥ್ಯಾಂಕ್ ಯು. ಅವೆ ಏಕಡೆ ಕೇಂದ್ರಿತ ಕ್ವಶನ್ ಬಗ್ಗೆನೆ ಅವಿತೆ ಸರ್ಕಾರ ಇತ್ತೆ ಒಂದು ಒಪಿನಿಯನ್ ದೆತೊಂಡು ಪಂಡರತೆ ನೆಕ್ಸ್ಟ್ ಇದ ಎಜುಕೇಶನ್ ಪಾಲಿಸಿ ಬಗ್ಗೆ ಇತ್ತೆ ರಾಷ್ಟ್ರೀಯವಾದದ ಬಗ್ಗೆ ನೆತ್ತ ಬಗ್ಗೆ ಜಾಸ್ತಿ ಅವು ಎಂಚ ನಮ್ಮ ಸಜೆಷನ್ ಕೊರ್ಪುನ ಅಂತ ಐತ ಬಗ್ಗೆ ಸರ್ಕಾರ ನಮ್ಮ ಈ ನೆತ್ತ ಬಗ್ಗೆ ಇಂಪ್ಲಿಮೆಂಟ್ ಮಲ್ಪರೆ. ಓಕೆ ಓಕೆ ಬಾರಿ ಎಡ್ಡೆ ಪ್ರಶ್ನೆ ಕೇಂಡರ್. ಒಂದೆಟ್ ರಡ್ಡ್ ಮೂಜಿ ವಿಷಯ ಉಂಡು. ಒಂಜಿ ದಾದ ಪಂಡ ಪ್ರತಿ ಪಂಚಾಯತ್ಡ್ಲ ಎಜುಕೇಶನ್ ಕಮಿಟಿ ಪಂದ್ ಉಂಡು, ಪಂಚಾಯತ್ ಎಜುಕೇಶನ್ ಕಮಿಟಿ ಪಂದ್ ಅಕ್ಲಿನ ಮೂಲಕ ಬೇರ್ನ ವಿಷಯಗಳನ್ನು ಕನ್ವೆ ಮಲ್ಪೊಲಿ ಸರ್ಕಾರಗು ಒಂಜಿನ ಆಪ್ಷನ್. ರಡ್ನೆದ ಸರ್ಕಾರ ಓಪನ್ ಆದ್ ಇರು ವೆಬ್ಸೈಟ್ ಲೆಂತ್ ಉಂಡ ncrt.nic.in ಪಂದೊಂಜುಂಡು. ಬೊಕ್ಕ MHRD ದ ವೆಬ್ಸೈಟ್ ಉಂಡು mhrd.ap.gov.in. ಈ ಇಂಚ ನಲ್ಲ ಅವನಿರ್ ತೂನ್ ಪೋರ್ಡ ಇಟ್ಟು ನಲ್ಲ ಮಸ್ತ್ ವೆಬ್ಸೈಟ್ ಉಪ್ಪುಂಡು. ಇರು ಆ ವೆಬ್ಸೈಟ್ ದ ಮೂಲಕ ಮನವಿ ಮಲ್ಪೊಲಿ ಐಟ್ ಇಮೇಲ್ ID ಕೊರ್ಪೆರ್ ಇರ್ನ ಅಭಿಪ್ರಾಯಲೆನ್ ಪೂರ ಬರೆದು ಅವೆನ್ ಸರ್ಕಾರಗು ಕಡಪೊಡೊಲಿ. ಮಲ್ಟಿಪಲ್ ಆಪ್ಷನ್ಸ್ ಉಂಡು. ಫಸ್ಟ್ ಆಫ್ ಆಲ್ ಇತ್ತೆ ಇರ್ ಪಂಡರತೆ ರಾಷ್ಟ್ರೀಯವಾದ ರಾಷ್ಟ್ರೀಯವಾದ ಅಂದ್ ಎಂಕುಲ್ ಪನ್ಪಿನ ಇಡ್ದಲ ಇತ್ತೆ ಒಂಜಿ ವೇಳೆ ಇತಿಹಾಸನು ಪನೊಡುಂದಾಂಡ ಇತಿಹಾಸದ ಬಗ್ಗೆ ಎಂಕ್ಲೆಗ್ ಕ್ಲಾರಿಟಿ ಉಪ್ಪೊಡು. ಇತ್ತೆ ವಾ ವಿಷಯನು ಎಂಕುಲು ಇತ್ತೆ ರಾಣಾ ಪ್ರತಾಪ್ನ ಬಗ್ಗೆ ಎಂಕುಲು ಬರೆಯೋಡು ಒಂದಿತ್ತಂದಾಂಡ ಪಾಠ ಪುಸ್ತಕಡು ಬರೋಡುಂದಾಂಡ ಐಟ್ ದಾದ ಅಂಶ ಬರೋಡು ಇತ್ ದಾದ ಅಂಶ ಮಿಸ್ ಆತನು ಓವೆನ್ ಆಡ್ ಮಲ್ಪೊಡು. ಇತ್ ಕ್ಲಾರಿಟಿ ದಿಗೋಂದು ಎಂಕುಲು ಸರ್ಕಾರಗು ಮನವಿ ಮಲ್ಪೊಲಿ. ಎನ್ನ ಮಸ್ತ್ ಬಲವಾಯಿನ ನಂಬಿಕೆ ಉಂಡು ಸರ್ಕಾರ ಪರಿಗಣನೆ 100% ಮಲ್ಪೊಂಡು. ಉಂದೆಕ್ಕೋಸ್ಕರ ನಮ್ಮ ದಾಲ ಅವೇರ್ನೆಸ್ ಮಲ್ಪರೆ ಇತ್ತೆ ಕೆಲವರಿ ಜನಕ್ಲೆ ಗೊತ್ತುಜಿ ಎಂಚ ಪಂಡ ಇಂಚ ಇಂಚ ಸಜೆಷನ್ ಕೊರ್ರೊಲಿಂದ್ ಅತ್ತೆ ಅವೆ ನಮ್ಮ ವಾ ರೀತಿ ಅವೇರ್ನೆಸ್ ಮಲ್ಪೊಲಿಂದ್ ಜನಕ್ಲೆಗ್ ಇತ್ತೆ ಮಾತೆಲ್ಲ ಸಜೆಷನ್ ಕೊರ್ನ ಒಂಜಿ ಗವರ್ಮೆಂಟ್ ಗೆ ಇಂಪ್ಲಿಮೆಂಟ್ ಮಲ್ಪರೆ ಈಸಿ ಆಪುಂಡು ಅತಿ ಅಂಚ ಪನ್ನ. ಖಂಡಿತ ಇಂಚಿನನೆ ಕಾರ್ಯಕ್ರಮಲು ನಲ್ಲ ಜಾಸ್ತಿ ಆವೊಂದು ಪೋಡು. ಯಾನ್ ಇಕಡೆ ಶುರು ಮಲ್ಪುನಗನೆ ಪಂಡೆ ಅನ್ಫಾರ್ಚುನೇಟ್ಲಿ ದುರದೃಷ್ಟವಶಾತ್ ಎಂಕುಲು ಈ ವಿಷಯದ ಬಗ್ಗೆ ಚರ್ಚೆನೆ ಮಲ್ಪುನ ಉಂತಾದ ಚರ್ಚೆನೆ ಮಲ್ದುಜ. ಇನ್ಫ್ಯಾಕ್ಟ್ ಈ ಹೊಸ ನೀತಿ ಘೋಷಣೆ ಆಯ್ನ ದಿನ ಒಂಜಿ ಐತಿಹಾಸಿಕ ದಿನ ದಾಯಪಂಡ ಇಂಚಿನ ನೀತಿ ಓಲ್ಲ ಬತ್ತುಜಿ ವರ್ಲ್ಡ್ ಇತ್ತೆ ಉಪ್ಪುನ ಎಜುಕೇಶನ್ ಸಿಸ್ಟಮ್ ಈ ಎಜುಕೇಶನ್ ಸಿಸ್ಟಮ್ ಬೆಸ್ಟ್ ಅಂತ ಪನ್ಪೇರು ಅಂಚಿನ ವಿಮರ್ಶೆ ಉಂಡು. ಬಟ್ ನೆತ್ತ ಬಗ್ಗೆ ಉದ್ದೇಶಪೂರ್ವಕವಾದ ಕೆಲವು ಮೀಡಿಯೋಲ್ ಮನಿಪಂದ್ ಕುಲ್ಯ ನಮ್ಮ ಜನಸಾಮಾನ್ಯರೇ ಎಂಕ್ಲೆಗ್ ಅರ್ಥ ಆತಜಿನ್ ಮನಿಪಂದ್ ಕುಲ್ಯನ ಅತ್ ಕೆಲವೇರು ಪೂರ ಅರ್ಥಾಣ ಎಂಕುಲ್ನೆಕ್ ಜಾಸ್ತಿ ಪ್ರಚಾರ ಕೊರ್ರೆ ಬಲ್ಲಿ ಪಂದ್ ಮನಿಪಂದ್ ಕುಲ್ಯರ್ ಇಂಚಿನ ಮಾತಾಂಡ್ ಇತ್ತೆ ಎಂಕ್ಲೆನ ಕರ್ತವ್ಯ ಉಂದು. ಎಂಕುಲು ನೆನ್ ಜಾಸ್ತಿ ಚರ್ಚೆ ಮಲ್ಪೊಡು, ಜಾಸ್ತಿ ಒಂದೆತ ಬಗ್ಗೆ ಪಾತೆರೊಡು ಅಪಗ ನನಾತ್ ಅಭಿಪ್ರಾಯಲ್ ಬರ್ಪುಂಡು. ಅವೆನ್ ಪೂರ ಸೇರ್ಸಾದ್ ಇತ್ತೆ ಇರು ಒರಿ ಮನವಿ ಮಲ್ಪುನ ಏನ್ಕೆ ಐಕ್ 10 ಜನ ಸಿಗ್ನೇಚರ್ ಜಾಸ್ತಿ ಇತ್ತನ ಐಕ್ ತೂಕ ಜಾಸ್ತಿ ಆಪುಂಡು. ಒಂದುವೆ ಆವಡುಪ್ಪುನ ಬೆಲೆ. ಓಕೆ ಸರಿ. ಒಂದು ಆತೆ ಪಂಚಾಯತ್ ದಂದು ಪಂಡರತೆ ಆಲ್ರೆಡಿ ಇತ್ತೆ ಪಂಚಾಯತ್ ದ ಉಂದೆಕ್ ಬಸ್ ಉಂಡೆ ನಮ್ಮ ಮನವಿ ಕೊರ್ಪಿನ ಅಂಚಿನ ಸ್ಟಾರ್ಟಿಂಗ್ ಒಂಜಿ ರೌಂಡು ಅಂಚಿನ ಕಮಿಟಿಲೆದ ಅಭಿಪ್ರಾಯ ಉಂದು ತೊಂದೆ ಸರ್ಕಾರ ಈ ಪಾಲಿಸಿ ಕೊನೋದಿನಿ ಒಂದು ಸುಮಾರು ಸಮಯದಿಂಚಿ ಒಂದೆತ ಬಗ್ಗೆ ಬೇಲೆ ಆವೊಂದುಂಡು. ಇತ್ತೆಲ ನನ್ನಲ ಸರ್ಕಾರ ಈ ಎಜುಕೇಶನ್ ಸಿಸ್ಟಮ್ ಇಂಪ್ಲಿಮೆಂಟ್ ಮಲ್ಪುನಗ ವಾಲಂಟಿಯರ್ಸ್ ಲೆಪ್ಪುನು ಮಸ್ತ್ ಮಲ್ಲ ಬಿಗ್ಗೆಸ್ಟ್ ಡೇಟಾ ಬೇಸ್ ಆಫ್ ವಾಲಂಟಿಯರ್ಸ್ ನಮ್ಮ ಸರ್ಕಾರ ರೆಡಿ ಮಲ್ತೊಂದುಂಡು. ಪಂಡ ನಮ್ಮ ವಾಲಂಟಿಯರ್ಸ್ ಆದ್ ಈ ಎಜುಕೇಶನ್ ಸಿಸ್ಟಮ್ ಹೆಲ್ಪ್ ಮಲ್ಪರೆ ಏರ್ಪುರ ಬರ್ಪೇರು. ಕೆರಿಯರ್ ಗೈಡೆನ್ಸ್ ಏರೆಗ್ ಕೊರೊಲಿ ಅತ್ತನ ಟೀಚರ್ ನಕ್ಲಿಗ್ ಹೆಲ್ಪ್ ಮಲ್ಪರೆ ಏರ್ ಬರ್ಪೇರು. ಇಜಿಂದಾಂಡ ಸರ್ಕಾರ ಬೊಕ ಪಂಡ ಲೋಕಲ್ ಬಾಡಿ ಪಂಚಾಯತ್ ಬೊಕ ಸರ್ಕಾರದ ನಡುಟುಪುನ ಗ್ಯಾಪ್ನ್ ಕಮ್ಮಿ ಮಲ್ಪರೆ ಅವೇರ್ನೆಸ್ ಕ್ರಿಯೇಟ್ ಮಲ್ಪರೆ ಇಂಚಿನ ಮಾತ ಬೇಲೆನ್ ವಾಲಂಟಿಯರ್ ಮಲ್ಪುಲಿ ಬೊಕ ಐಕಂದ ವಾಲಂಟಿಯರ್ಸ್ ಕನ್ಸಿಡರ್ ಮಲ್ತೊಂದುಲ್ಲೆರಿತ್ತೆ. ಸದ್ಯಗು ಅಫಿಷಿಯಲಿ ನೆಹರು ಯುವ ಕೇಂದ್ರ ಬೊಕ NCC NSS ಉಂದೆತ ವಾಲಂಟಿಯರ್ಸ್ ನಕ್ಲೆನ್ ಅಫಿಷಿಯಲ್ ಅದನ್ನ ಈ ಬೇಲೆ ಇನ್ವಾಲ್ವ್ ಮಲ್ತೊಂದುಲ್ಲೆರ್. ಅಂಚನೆ ಎಂಕುಲ್ಲ ಒಂಜಿ ನೆಕ್ ಪ್ರಯತ್ನ ಮಲ್ತಂದಾಂಡ ಕುಡೋರ ಪೋದು ಪಂಚಾಯತಿದ ಕಮಿಟಿ ಇತ್ತ ಒಂಜಿ ಪಂಚಾಯತಿ
ಆ ಪಂಚಾಯತ್ದ ಕಮಿಟೆಡ್ ಪೋದು ಎಂಕುಲು ಕುಲ್ದು ಪಾತೆರ್ದು ಇಂಚಿನ ಮಾತ ವಿಷಯ ಬೋಡು ಎಂಕ್ಲೆನ ಲೆಕ್ಕಡ್ದು ಎಂಕ್ಲೆನ ಪಂಚಾಯತಿರ್ದು ಸರ್ಕಾರಗ್ ಮುಟ್ಟಾಗ ಅಂದ್ ಪನ್ನಂಡ ಅವೆನ ಸರ್ಕಾರ ನಗಣ್ಯ ಮಲ್ಪುಜಿ ಕನ್ಸಿಡರ್ 100% ಮಲ್ಪು ಬಟ್ ಅಂಚಿನ ಪ್ರಯತ್ನ ಎಂಕ್ಲೆಡ್ದ ಆವಡು. ಓಕೆ, ಥ್ಯಾಂಕ್ ಯು. ನಮಸ್ತೆ ಕಿರಣ್. ಇಜ್ಜಿ ಕಿರಣ ರಕ್ಷದ ಕೈಡ್ ಪಾತಿರೀರ ತೊಂದ್ರೆ ಕ್ವಶನ್ ದಾಲ ಇತ್ತು ನೈನ್ ಬಂತು ಲಾಸ್ಟ್. ಇನ್ನೊಂಜುಂಡು ಲಾಸ್ಟ್ ಕ್ವೆಶ್ಚನ್ ಕೇನೋಡೆ ಕೇರನ. ಅವು ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಪಂಡರತೆ ಅವು ಏಪ ಅಪ್ಲೈ ಆಪುಂಡು ಬೊಕ್ಕ ಪಂಡ ಆಯ್ತ ಯೂಸಸ್ ಅದು ಚೂರ್ ಬ್ರೀಫ್ ಆದ್ ಪನೊಲಿ ಒಂದು ರಿಕ್ವೆಸ್ಟ್. ಆ, ಇತ್ತೆ ಆ, ಇತ್ತೆ 2021 ಫಸ್ಟ್ ಸ್ಟ್ಯಾಂಡರ್ಡ್ KG ಕ್ಲಾಸ್ಗೆ ಅಡ್ಮಿಷನ್ ದೆತೊನ್ನಂಚಿನ ಸ್ಟೂಡೆಂಟ್ಸ್ಗ್ ಹೊಸ ಪಂಡ NEP 2020 ಹೊಸ ಶಿಕ್ಷಣ ನೀತಿ ಅಪ್ಲೈ ಆಪುಂಡು. ಆ ಸ್ಟೂಡೆಂಟ್ಸ್ 5th ಸ್ಟ್ಯಾಂಡರ್ಡ್ ಮಿತ್ತು ಪೋನಗ ಆ ಜೋಕ್ಲೆಗ್ ಅವೇ ಮಾರ್ಕ್ಸ್ ಕಾರ್ಡ್ ಬರ್ಪಿನಿ 360 ಡಿಗ್ರಿ ರಿಪೋರ್ಟ್ ಕಾರ್ಡ್ ಬರ್ಪಿನಿ. ಓಕೆ, 360 ಡಿಗ್ರಿ ರಿಪೋರ್ಟ್ ಕಾರ್ಡ್ನು ಇಂಕುಲು ಹಾಲಿಸ್ಟಿಕ್ ಅಪ್ರೋಚ್ ಬಂದು ಸರ್ಕಾರ ಪನ್ಪುಂಡು. ಐತ ಅರ್ಥ ಖಾಲಿ ಮ್ಯಾಥ್ಸ್, ಸೈನ್ಸ್, ಇಂಗ್ಲಿಷ್, ಕನ್ನಡ ಮಾತ್ರ ಅತ್ತು ಸ್ಟೂಡೆಂಟ್ನ ಬಿಹೇವಿಯರ್, ಸ್ಟೂಡೆಂಟ್ನ ಎಕ್ಸ್ಟ್ರಾ ಪಂಡದಾದ ಸ್ಕಿಲ್ ಇತ್ತೆ ಮ್ಯೂಸಿಕ್ ಕಲ್ತದ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ತೋಜಾಯರು ಅತ್ತನ ಚೆಸ್ ಗೊಬ್ಬುನೈಟ್ ಬ್ರಿಲಿಯಂಟ್ ಆದುಲ್ಲೇರು ಅತ್ತನಂಡ ಗಾರ್ಡನಿಂಗ್ ಮಲ್ಪುನೈಟ್ ಇಜ್ಜಿಂಡ ಕೋಡಿಂಗ್ ಮಲ್ಪುನೈಟ್ ಮಸ್ತ್ ಎಕ್ಸ್ಪರ್ಟ್ ಉಲ್ಲೇರು ಇಂಚಿನ ಮಾತ ವಿಷಯ ಅಕುಲು ಓ ಸಬ್ಜೆಕ್ಟ್ ಚೂಸ್ ಮಲ್ಪೇರು ಆ ಸಬ್ಜೆಕ್ಟ್ಗೆ ಮಾತ ಇಕ್ಲ ಮಾರ್ಕ್ಸ್ ಪಾಡೋರು ಎಕಡ್ ಪನ್ಲೆಕ್ಕನೆ ಸ್ಟೂಡೆಂಟ್ ಪಂಡ ಆಯ್ನೆ ಮಾರ್ಕ್ಸ್ ಪಾಡೋನ್ನ ಉಂಡು, ಪೇರೆಂಟ್ಸ್ ಮಾರ್ಕ್ಸ್ ಪಾಡುನಲ್ಲ ಒಂಜಿ ಉಂಡು, ಟೀಚರ್ ಮಾರ್ಕ್ಸ್ ಪಾಡ್ರಂಡು, ಪಿಯರ್ ಗ್ರೂಪ್ ಪಂಡ ಫ್ರೆಂಡ್ಸ್ ಕ್ಲಾಸ್ಮೇಟ್ಸ್ ಮಾರ್ಕ್ಸ್ ಪಾಡ್ರೆಲ್ಲ ಉಂಡು. ಈ 4 ಜನತ ಮಾರ್ಕ್ಸ್ನ್ಲ ಒಟ್ಟು ಮಲ್ತದ ಐತ ಎವರೇಜ್ ದೆತ್ತದು ಒಂದು ಸ್ಟೂಡೆಂಟ್ನ ಮಾರ್ಕ್ ಅಂದ್ ಕನ್ಸಿಡರ್ ಆಪಿನಿ. ಒಂದು ಸಪೋಸ್ ಮ್ಯೂಸಿಕ್ಡ್ ಉಂದು ಪತೊಂಡ ಒಂದು ಮ್ಯೂಸಿಕ್ಗ್ ಒಂಜೈಕ್ ಅಂಚನೆ ಆ ಸ್ಟೂಡೆಂಟ್ ಓ ಮಾತ ಸಬ್ಜೆಕ್ಟ್ ದೆತ್ತೊಂದುಪ್ಪೇರು ಅವು ಮಾತೆಲ್ಲ ಕನ್ಸಿಡರ್ ಆಪುಂಡು. ಇತ್ತೆ ಕರಾಟೆ ಆದುಪ್ಪಡು ಅತ್ತನ ವಾಲಿಬಾಲ್ ಆದುಪ್ಪಡು ಅತ್ತನ ಡ್ಯಾನ್ಸ್ ಆದುಪ್ಪಡು ಅತ್ತನ ಕೋಡಿಂಗ್ ಆದುಪ್ಪಡು ಓವುಲ ಮಾತ ವಿಷಯಗ್ಲ ಒಂದುವೇ ಸೇಮ್ ಅಪ್ಲೈ ಆಪುಂಡು. ಅಪಗ ಮಾತೆರ್ನ ಅಭಿಪ್ರಾಯ ದೆತ್ತೊಂದು ಮಾತ ಒಂಜಿ ವಿದ್ಯಾರ್ಥಿಗ್ ಸಮಗ್ರವಾದ ಓ ಮಾತ ವಿಷಯಲ್ ಬೋಡು ಆ ಮಾತ ಸಬ್ಜೆಕ್ಟ್ನ್ಲ ಕನ್ಸಿಡರ್ ಮಲ್ತೊಂದು ಮಾರ್ಕ್ ಪಾಡುನೈಕ್ 360 ಡಿಗ್ರಿ ಅಂಪೇರು ಪಂಡ ಒಂಜಿ ಸರ್ಕಲ್ ಕಂಪ್ಲೀಟ್ ಅಂಚ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಕುಡೊಂಜಿ ವಿಷಯ ಪಂಡ ಇಡೀ ವರ್ಲ್ಡ್ ಇಂಚಿನ ರಿಪೋರ್ಟ್ ಕಾರ್ಡ್ ಮಲ್ಪುನಂಚಿನ ವ್ಯವಸ್ಥೆ ಭಾರತಡ್ ಫಸ್ಟ್ ಟೈಮ್ ಬರೋದುಂಡು. ಬೆಸ್ಟ್ ಅಪ್ರೋಚ್, ಬೆಸ್ಟ್ ರಿಪೋರ್ಟ್ ಕಾರ್ಡ್. ಇದು ನೆತ್ತ ಇಂಪ್ಲಿಮೆಂಟೇಷನ್ ಸೆಂಟ್ರಲ್ ಗೌರ್ಮೆಂಟ್ ದಾಪಿನಿ ಸ್ಟೇಟ್ ಗೌರ್ಮೆಂಟ್ ದಾಪಿನಿ ಪಂಡ ಫುಲ್ ಸಿಲೆಬಸ್ ಅಂಚ ಮತ. ಹಾ, ಯಾನೆಕಡ್ ಪಂಡೆ ಈ ಸಿಸ್ಟಮ್ದ ಒಟ್ಟುಗು ಈ ಪಾಲಿಸಿದ ಒಟ್ಟುಗು ನಮ್ಮ ಸರ್ಕಾರ ಇಡೀ ಸಿಸ್ಟಮನ್ನು ಪಂಡ ನ್ಯಾಷನಲೈಸ್ಡ್ ಮಲ್ತೊಂದುಂಡು. ಒಂದು ಶಿಕ್ಷಣದ ರಾಷ್ಟ್ರೀಕರಣ ಒಂದುಂಡು. ನನ್ನ ಮಿತ್ತಿಗ್ ಮಾತ ಯೂನಿವರ್ಸಿಟಿ ಇತ್ತೆ PUC ಬೋರ್ಡು, ಡಿಗ್ರಿ ಬೋರ್ಡು ಅತ್ತನ SSLC ಬೋರ್ಡು ಬೇತೆ ಬೇತೆ ಉಂಡು. UGC ಅವು ಒಂದು ಪೂರ ಉಂಡತೆ ಅವು ಪೂರ ಡೆಮಾಲಿಶ್ ಆಪುಂಡು ಪಂಡ ಅವು ಪೂರ ಡೈಲ್ಯೂಟ್ ಆಪುಂಡು. ನಾನು ಅವ್ಲ ಒಪ್ಪುಜಿ ನನ್ನ ಒಪ್ಪುನು ನಮ್ಮ ಸೆಂಟ್ರಲ್ ಗೌರ್ಮೆಂಟ್ದ ಅಂಡರ್ಡ್ ಬರ್ಪಿನ ಶಿಕ್ಷಾ ಮಂತ್ರಾಲಯ ಪಂದ್ ಇತ್ತೆ ಹ್ಯೂಮನ್ ರಿಸೋರ್ಸ್ ಡಿಪಾರ್ಟ್ಮೆಂಟ್ ಪಂದ್ ಉಂಡತೆ ಮಾನವ ಸಂಪನ್ಮೂಲ ಮಂತ್ರಾಲಯ ಐತ ಪುದರೇ ಚೇಂಜ್ ಮಲ್ತದು ಶಿಕ್ಷಾ ಮಂತ್ರಾಲಯ ಪಂದ್ ಮಲ್ದೇರು ಪಂಡ ಆ ಬೋರ್ಡ್ದ ಅಂಡರ್ಡೆ ಮಾತ ಯೂನಿವರ್ಸಿಟಿ ಬರ್ಪುಂಡು, ಮಾತ ಸಿಲೆಬಸ್, ಮಾತ ಎಕ್ಸಾಮ್ಸ್ ಮಾತ ಅಲ್ಪೊಡ್ದೆ ಕಂಟ್ರೋಲ್ ಆಪುಂಡು. ಬೊಕ್ಕ ಇತ್ತೆ HECI ಪಂದೊಂಜಿ ಮಲ್ದೇರು ಹೈಯರ್ ಎಜುಕೇಶನ್ ಕಮಿಷನ್ ಆಫ್ ಇಂಡಿಯಾ ಅಂದ್ ಒಂದು ಪೂರಲ ಯಾನ್ಕಡ್ ಪನ್ಲೆಕ್ಕನೆ ಶಿಕ್ಷಾ ಮಂತ್ರಾಲಯ ಎಜುಕೇಶನ್ ಡಿಪಾರ್ಟ್ಮೆಂಟ್ ಉಂಡತೆ ಸೆಂಟ್ರಲ್ ಗೌರ್ಮೆಂಟ್ದ ಐತ ಅಂಡರ್ಡೆ ಬರ್ಪುಂಡು. ಸೊ ಒಂದು ದಾದ ಪಂಡ UGC ಬೊಕ್ಕ ಇತ್ತೆ
ಬೇತೆ ಬೇತೆ ಅಂಚಿನ ಬೋರ್ಡುಲು ಪೂರ ಉಂಡತೆ ಡಿಗ್ರಿ ಬೋರ್ಡ್ ಅವು ಪೂರ ಅವೆನ್ ಪೂರ ಮರ್ಜ್ ಮಲ್ತದು ಒಂದು ಒಂಜೇ ಫೋರಮ್ ದಾಡಿಟ್ HECI ಪನ್ಪಿನ ಹೈಯರ್ ಎಜುಕೇಶನ್ ಕಮಿಷನ್ ಆಫ್ ಇಂಡಿಯಾ ಪನ್ಪಿನ ಫೋರಮ್ ಡೆ ಫಂಡಿಂಗ್ ಆವಡ್ ಅತ್ತಂಡ ಕಾಲೇಜಸ್ ಗ್ರೇಡಿಂಗ್ ಕೊರ್ಪಿನ ಆವಡ್ ಅತ್ತಂಡ ಕಾಲೇಜಸ್ ಗೈಡ್ಲೈನ್ಸ್ ದಾದ ಕಡ ಪುಡೋಡು ಒಂದು ಮಾತ ಅಲ್ಪೊಡ್ದೆ ಕಂಟ್ರೋಲ್ ಆಪುಂಡು ಒಂದು ಒಂಜಿ ನನೊಂಜಿ ಭಾಗ ಸರ್ಕಾರ ನಿರ್ಧಾರ ಮಲ್ತುಂಡು ನನೊಂಜಿ ಫೋರಮ್ ಒಂದುವೇ ಶಿಕ್ಷಾ ಮಂತ್ರಾಲಯದ ಅಡಿಟೆ ಐತ ಪುದರ್ NRF ಬಂದು ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ ಬಂದು ಒಂದು ನಮ್ಮ ಜವನೆರೆಗ್ ಮಸ್ತ್ ಉಪಯೋಗ ಆಪುಂಡು ಒಂದೇಟ್ ಎಂಚ ಪಂಡ ಎಜುಕೇಶನ್ ದ ಒಟ್ಟಿಗೆ ರಿಸರ್ಚ್ ಬಲ ಕೊರ್ಪಿನಂಚಿನ ಇತ್ತೆ ಓವಾಂಡಲ ಒಂಜಿ ಸ್ಟೂಡೆಂಟ್ ಕೋಡಿಂಗ್ ಕಲ್ತೊಂದುಲ್ಲೆ ಆಯ್ತು ಅದಂಡಲ ಪೊಸತ್ ಕಾನ್ಸೆಪ್ಟ್ ರೆಡಿ ಮಲ್ತೊಂದುಲ್ಲೆ ಸಪೋಸ್ ಒಂಜಿ ಡ್ರೋನ್ ಆವಡ್ ಅತ್ತನ ಮಿಸೈಲ್ ಒಂಜಿ ಪಾರ್ಟ್ ಆವಡ್ ಅಂಚಿನ ಇತ್ತೆ ಸೂಪರ್ ಕಂಪ್ಯೂಟರ್ ದಾದ ಬೋಡು ಐತ ಒಂಜಿ ಪ್ರೋಗ್ರಾಮ್ ಆವಡ್ ಅಂಚಿನ ದಾದ ಮಾತ ರೆಡಿ ಮಲ್ಪೆ ಆಯ್ಗ್ 100% ಫಂಡಿಂಗ್ ಇಡ್ದು ಪತ್ತಿನ ಮಾತ ಸಪೋರ್ಟ್ ಮಲ್ಪುನಂಚಿನ ಒಂಜಿ ಫೋರಮ್ NRF ಬಂದ್ ಒಂದೆಲ್ಲ ಸರ್ಕಾರ ಎಕ್ಸಿಕ್ಯೂಷನ್ ಕೊನ ಒಂದುಂಡು ಐತೊಟ್ಟುಗು ನನೊಂಜಿ ಯಾನ್ ಕಡೆ ಪಂಡೆ NETF ಬಂದ್ ಆನ್ಲೈನ್ ಎಜುಕೇಶನ್ ಬಲ ಕೊರ್ರೆ ಅಂದೆ ಒಂಜಿ ಸಪ್ರೇಟ್ ವಿಭಾಗವನ್ನು ರೆಡಿ ಮಲ್ತೊಂದುಂಡು ಐತ ಪುದರ್ NETF ಬಂದ್ ನ್ಯಾಷನಲ್ ಎಜುಕೇಶನ್ ಟೆಕ್ನಾಲಜಿ ಫೋರಮ್ ಬಂದ್ ಇಂಚಿನ ಮಸ್ತ್ ಪ್ರಯತ್ನಲು ಸರ್ಕಾರ ಮಲ್ತೊಂದುಲ್ಲ ಬಟ್ ಎಂಕುಲು ಐತ ಬಗ್ಗೆ ನಲ್ಲ ಜಾಸ್ತಿ ಮಾಹಿತಿ ತೆರಿ ಉಂಡ ಎಂಕಲ್ನ ಡೌಟ್ಸ್ ಮಾತ ಮಸ್ತ್ ಕ್ಲಿಯರ್ ಆಪುಂಡು ಯಾರೆನ್ ಮೇಡಮ್ ಬೊಕ್ಕಂಜಿ ಇತ್ತೆ ಇರು ಸೆಂಟ್ರಲ್ ಗೌರ್ಮೆಂಟ್ ಇರ್ದೆ ಪೂರ ನಮ್ಮ ಕಂಟ್ರೋಲ್ ಆಂಡ ನಮ್ಮ ಇತ್ತೆ ಕೆಲವೊಂಜಿ ಸಬ್ಜೆಕ್ಟ್ ನಮ್ಮ ಎಕ್ಸಾಂಪಲ್ ಇತಿಹಾಸ ಭೌಗೋಳಿಕ ಮಾತ್ರ ನಮ್ಮ ಸ್ಥಳೀಯತೆದ ಬಗ್ಗೆ ಮಾತ ಕಲ್ಪ ಒಂದುಪ್ಪೇರ್ ಅವು ಮಾತ ಅಂಚನೆ ಉಪ್ಪುಂಡ ದುಂಬದ ಲೆಕ್ಕನೆ ಪಂಡ ದುಂಬದಾತೆ ಇಂಪಾರ್ಟೆನ್ಸ್ ಐಕ್ಲ ತಿಕ್ಕುಂಡ ಪಂಡ ಸ್ಥಳೀಯತೆದ ಬಗ್ಗೆ ಎಲ್ಲ ಕಲ್ಪನ ನಮಕ್ ಮೇನ್ ಆಪುಂಡ ಅತೆ ಎಜುಕೇಶನ್ ಲೈಕ್ ಓಕೆ ಎಡ್ಡೆ ಕ್ವಶನ್ ನ್ಯಾಷನಲೈಸೇಷನ್ ಆಯ್ನ ಲೆಕ್ಕನೆ ಉಂದೆತ ವ್ಯಾಪ್ತಿ ಮಲ್ಲಾಪಿನ ಬುಂಡ ಇರೆಗ್ ಐತ ಡೆಪ್ತ್ ಕಮ್ಮಿ ಆಪುಂಡು ಪಂದ ಐತ ಅರ್ಥ ಆತ್ ಸಪೋಸ್ ಇರೆಗ್ ಒಂಜಿ ಕನ್ನಡ ಒಂಜಿ ಭಾಷೆ ಅದ್ ಕಲ್ಪುನಗ ಆಜನೇ ಕ್ಲಾಸ್ ಬೊಕ್ಕ ಇರು ಒಂಜಿ ಭಾಷೆ ಅದ್ ಕನ್ನಡ ಕಲ್ಪುವ ಪಂಡ ಇರೆಗ್ ಕನ್ನಡ ಏತ್ ಕಲ್ಪರಂಡು ಇತ್ತ ಏತ್ ಉಂಡು ಆತೆ ಇಪ್ಪುಂಡು ಓಕೆ ಐಟ್ ದಾಲ ಕಮ್ಮಿ ಆಪುಜಿ ಸಪೋಸ್ ಹಿಸ್ಟ್ರಿನ್ ಕಲ್ತೊಂದುಲ್ಲಾರ ಪಂಡ ಇರೆಗ್ ಹಿಸ್ಟ್ರಿ ಸಬ್ಜೆಕ್ಟ್ ಇಡೀ ದೇಶದ ಹಿಸ್ಟ್ರಿನ ಓದುನಂಚಿನ ಅವಕಾಶ ತಿಕ್ಕೊಂಡು ಎಗೇನ್ ಅವು ಇರ್ನ ಚಾಯ್ಸ್ ಇತ್ತೆ ಸ್ಕೂಲ್ ಲೆವೆಲ್ ಇರ್ ಹಿಸ್ಟ್ರಿ ಕಲ್ಪನಾಗ ಮಿನಿಮಮ್ ಮೇನ್ ಹಿಸ್ಟ್ರಿ ಇತ್ತೆ ಇರ್ ಸ್ಕೂಲ್ ಏತ್ ಹಿಸ್ಟ್ರಿ ಕಲ್ಪರು ಆತೆ ಲಿಮಿಟೆಡ್ ಹೈಲೈಟ್ಸ್ ಓದರ ತಿಕ್ಕೊಂಡು ಐಟ್ ಜಾಸ್ತಿ ಅರ್ಥ ಲಾಪುಜಿ ಓಕೆ ಇರು ಡಿಗ್ರಿಡ್ ಪೋನಾಗ ಐಕ್ ಪಿರವರ ಆಪ್ಷನ್ಸ್ ಬರು ಮೋಸ್ಟ್ಲಿ ಇಡೀ ಇಂಡಿಯನ್ ಹಿಸ್ಟ್ರಿ ಅತ್ತನ ಕರ್ನಾಟಕದ ಹಿಸ್ಟ್ರಿ ಅತ್ತಂಡ ಸಪ್ರೇಟ್ ಇತ್ತೆ ಒಂದೊಂಜಿ ವಿದ್ಯಾಪೀಠ ಪೂರ ರೆಡಿ ಆವೊಂದುಲ್ಲ ವಿವೇಕಾನಂದರ್ನ ಬಗ್ಗೆ ಒಂಜಿ ವಿದ್ಯಾಪೀಠ ರೆಡಿ ಆವೊಂದುಂಡು ಶಂಕರಾಚಾರ್ಯರ್ನ ಬಗ್ಗೆ ಒಂಜಿ ವಿದ್ಯಾಪೀಠ ರೆಡಿ ಆವೊಂದುಂಡು ಸೊ ಅಂಚ ಸ್ಪೆಷಲೈಸೇಷನ್ ಬರ್ಪುಂಡು ಸೊ ಇರೆಗ್ ಒಂಜಿ ಸಬ್ಜೆಕ್ಟ್ ಪರ್ಟಿಕ್ಯುಲರ್ ದೆತೊಂದು ಓದುನಗ ಐತೆ ಏತ ಆಳೋಗ್ಲ ಇರ್ಪೋಲಿ ಐಟ ಅಬ್ಜೆಕ್ಷನ್ ಇಚ್ಚಿ ಮಾತೆಲ್ಲ ಒಟ್ಟಿಗೆ ಹೋದರೆ ಅವು ಇಜ್ಜಿಂಡಲ ಸಾಧ್ಯ ಇಚ್ಚಿ ಓಕೆ ಸೊ ಡೆಪ್ತ್ ಕಮ್ಮಿ ಆಪುಂಡು ಇಜ್ಜಿಂದ ಮಿಸ್ ಆಪುಂಡು ಬಂದಿಜ್ಜಿ ಇತ್ತೆ ಇತ್ತಿನ ಹಿಡ್ದಲ್ಲ ಎಕ್ಯುರೇಟ್ ಆದ ಕಲ್ಪನ ಚಾನ್ಸಸ್ ಜಾಸ್ತಿ ಆಪುಂಡು ಅಂಚಂಡ ಇದು ಇಂಪ್ಲಿಮೆಂಟ್ ಅಂಡ ನಮ್ಮ ಸ್ಕೂಲ್ದ ಲೆವೆಲ್ ಪೂರ ಒಂಜೇ ಲೆಕ್ಕ ಆಪುಂಡು ಪಂಡ ಒಂಜಿ ಸ್ಕೂಲ್ ಹೆಚ್ಚ ಒಂಜಿ ಸ್ಕೂಲ್ ಕಮ್ಮಿ ಅಂಚಿಂದ ಪೂರ ಬರ್ಪುನ ಚಾನ್ಸಸ್ ಕಮ್ಮಿ ಆದುಪ್ಪದೆ 100% ಇತ್ತೆ ದಾದ ಉಂಡು ಇತ್ತೆ ಒಂಜಿ CBSE ಸಿಲೆಬಸ್ ಬೊಕ್ಕ ಸ್ಟೇಟ್ ಸಿಲೆಬಸ್ ದ ಒಂಜಿ ಭೇದದಾದ ಉಂಡು ಇಜಿನ ಇಂಗ್ಲಿಷ್ ಮೀಡಿಯಂ ಕನ್ನಡ ಮೀಡಿಯಂದ ಭೇದದಾದ ಉಂಡು ಅವು ಪೂರ ಮಾತ ನ್ಯೂಟ್ರಲ್ ಆಪುಂಡು ಅವು ಪೂರ ಓಲ ಇಪ್ಪುಜಿ ಒಂಜೇ ಎಜುಕೇಶನ್ ಸಿಸ್ಟಮ್ ಇತ್ತೆ ಬಿಹಾರಡು ಕುಲ್ಲಿನ ಒಂಜಿ ಸ್ಟೂಡೆಂಟ್ಲ ಆಯ್ಗೆ ಎಂಚಿನ ಚಾನ್ಸ್ ತಿಕ್ಕೊಂಡು ಅವೇ ಸ್ಟೂಡೆಂಟ್ ಕುಡ್ಲಡು ಪಂಡ ಅವೇ ಸ್ಟೂಡೆಂಟ್ ಕುಡ್ಲಗ್ ಬತ್ತನ ಆಯ್ಗೆ ಅಲ್ಪಡ್ದೆ ಕಂಟಿನ್ಯೂ ಮಲ್ಪೊಲಿ ಕುಡ್ಲಡ್ ಕುಲಿನ ಸ್ಟೂಡೆಂಟ್ಗ್ಲ ಅವೇ ಎಜುಕೇಶನ್ ತಿಕ್ಕೊಂಡು ಅವೇ ಸಬ್ಜೆಕ್ಟ್ ಅವೇ ಆಪ್ಷನ್ಸ್ ತಿಕ್ಕೊಂಡು ಗುಜರಾತ್ ಕುಲಿನ ಸ್ಟೂಡೆಂಟ್ಗ್ಲ ಅವೇ ಸಬ್ಜೆಕ್ಟ್ಸ್ ಅವೇ ಆಪ್ಷನ್ ತಿಕ್ಕೊಂಡು ಸೊ ಇತ್ತೆ ಇರು ಐದನೇ ಕ್ಲಾಸ್ ಕುಡ್ಲಡ್ ಕಂಪ್ಲೀಟ್ ಮಲ್ತದು ಯಾನ್ ಆಜನೇ ಕ್ಲಾಸ್ಗೆ ಡೆಲ್ಲಿಗೆ ಹೋಪೆ ಪಂಡ ಮಲ್ಲ ಮಂಡೆ ಬೆಚ್ಚ ಆಪುಜಿ ಅಲ್ಪ ಇರು ಮುಲ್ ಓವು ಕಲ್ತೊಂದಿತ್ತರ ಅವೇನೇ ಕಂಟಿನ್ಯೂ ಮಲ್ತೊಂದು ಪೋಲಿ ಪಂಡ ಮಾತ ಜೋಕ್ಲೆಗ್ಲ ಒಂಜೇ ಲೆಕ್ಕದ ಎಜುಕೇಶನ್ ತಿಕ್ಕೊಂಡು ಮ್ಯಾಮ್ ಅವೇ ಅಲ್ಪನೆ ಇನ್ನೊಂಜಿ ಕ್ವೆಶ್ಚನ್ ಪಂಡ ಈ ಲ್ಯಾಂಗ್ವೇಜ್ ಕೆಲವರು ಕಲ್ತೊಂದು ಪೇರು ಪನ್ಪರತೆ ಇತ್ತೆ ಕೆಲವರು ಸಂಸ್ಕೃತ ಬೊಕ್ಕ ಇತ್ತೆ ನಾರ್ಮಲಿ ನಮ್ಮ ಇತ್ತೆ ಕೇರಳದ ಲ್ಯಾಂಗ್ವೇಜ್ ದೆಪ್ಪುವೆ ಕೇರಳಡ್ ಕಲ್ತೊಂದು ಪೇರು ಅಕಲಿತ್ತ ಬೇತೆ ಗೋಡೆಗ್ಲ ಸಿತ್ತ ಎರಡ ಇತ್ತೆ ಕರ್ನಾಟಕಡು ಕಲ್ಪುನಗನೆ ಓದಿ
5ನೇ ಕ್ಲಾಸ್ ಹಿಡ್ದು ಬೊಕ್ಕ 5ನೇ ಕ್ಲಾಸ್ ಮಟ್ಟ ಮಾತೃಭಾಷೆ ಶಿಕ್ಷಣ ಕಂಪಲ್ಸರಿ. 5ನೇ ಕ್ಲಾಸ್ ಹಿಡ್ದು ಬೊಕ್ಕ ಯಾನು ಆ ಸಬ್ಜೆಕ್ಟ್ ಇತ್ತೆ ಎಂಕ್ ಕನ್ನಡೋಡು ಎಕ್ಸಾಮ್ ಬರೆಯೋಡುಂದಿತ್ತನ ಮಾತೆಲ್ಲ ಕನ್ನಡೋಡು ಕಲ್ಪೊಡುಂದಿತ್ತನ ಕನ್ನಡೋಡು ಕಲ್ಪರ ಆಪ್ಷನ್ ಉಪ್ಪುಂಡು. ಇರು ಕರ್ನಾಟಕಡೆ ಕುಲೊಂದು ಎನ್ನ ಮಾತೃಭಾಷೆ ಬಿಹಾರಿ, ನಾನು ಬಿಹಾರಿ ಭಾಷೆಡ್ ಪೂರ ಕಲ್ಪೆ ಪಂಡ ಐಕ್ಲ ಅವಕಾಶ ಕೊರ್ಪುಂಡು. ಯಾನಕಾಡ್ ಪಂಡೈತೆ ಅಂಚಿನ ಆನ್ಲೈನ್ ಸಿಸ್ಟಮ್ ಪೂರ ಬಿಲ್ಡ್ ಮಲ್ತೊಂದುಪ್ಪುನ ಉದ್ದೇಶ ಉಂದುವೆ. ಒಂಜಿ ಬಿಹಾರಿ ಸ್ಟೂಡೆಂಟ್ ಯಾನ್ ಬಿಹಾರಿ ಭಾಷೆಡ್ ಉಂದೆನ್ ಪೂರ ಕಲ್ಪೆ ಪಂಡ ಆಯ್ಗ ಅನ್ಯಾಯ ಅವರ ಬಲ್ಲಿ. ಆಯ್ ಒವ್ವಾ ಕಾರಣಗು ಕರ್ನಾಟಕಗು ಬತ್ತುಪ್ಪೆ. ಇಜಿನ ಕರ್ನಾಟಕದ ಒವ್ವಾ ಕಾರಣಗು ರಾಜಸ್ಥಾನಗ್ ಇಜಿನ ಕಾಶ್ಮೀರಗು ಪೊದು ಕುಲ್ದುಪ್ಪೆ. ಆ ವಿದ್ಯಾರ್ಥಿಗೆ ಅನ್ಯಾಯ ಅವರ ಬಲ್ಲಿ. ಓಕೆ ಮ್ಯಾಮ್. ಸುಧಾಗ ಇತ್ತೆ ಎಂಟ್ರೆನ್ಸ್ ಎಕ್ಸಾಮ್ ಒಂಜೆ ಕ್ಯಾಟ್ ಒಂಜೆ ಪನ್ನೆ ಅಂಚ ನಮಕ್ ಸುಮಾರು ಉಂಟು ಎಂಟ್ರೆನ್ಸ್ ಎಕ್ಸಾಮ್. ಗೇಟ್, ಸಿಟಿ, AIEEE, JEE ಅಂಚಿನ ಎಂಟ್ರೆನ್ಸ್ ಎಕ್ಸಾಮ್ ಪೂರ ನನಗ್ ತುಂಬಾ ಉಂಡ ಅಥವಾ ಪೂರ ಅತ್ ಬೇತೆ ಸಿಸ್ಟಮ್ ಅದು ಬರ್ಪುಂಡ. ಯಾನ್ ಎಕ್ಕಡ್ ಪಂಡಿಲೆಕನೆ ಇರು ಆ ಸಬ್ಜೆಕ್ಟ್‌ಗ್ ಪೋಪರ್ ಆ ಸಬ್ಜೆಕ್ಟ್‌ಗ್ ಇರು ಒಂಜಿ ಎಂಟ್ರೆನ್ಸ್ ಎಕ್ಸಾಮ್ ಬರೆಯೋಡು. ಐಕ್ ಇತ್ತೆ ಗೇಟ್ ನೀಟ್‌ಗ್ ಪ್ರಿಪೇರ್ ಆದ್ CETಗ್ ಇತ್ತೆ ಯಾನ್ ಇಂಜಿನಿಯರಿಂಗ್ ಪೋಡುಂದೆನ CETಗ್ ಬೇತೆನೆ ಬರೆಪೆ ಬೇತೆನೆ ಟೆಸ್ಟ್ ಉಂಡು ಅಂಚ ಪೂರ ದಾಲ ಇಜ್ಜಿ. ಇರು ಡೈರೆಕ್ಟ್ ಓಲ್ ಎಂಟ್ರಿ ದೀತನೂರು ಅವ್ಲು ಎಲಿಜಿಬಲ್ ಆವಡು ಅವ್ಲು ಪಾಸ್ ಆವಡು ಆತೆ. ಇತ್ತೆ ಗೇಟೆಡ್ ಸೆಕ್ಯೂರಿಟಿ ಚೆಕಿಂಗ್ ಉಪ್ಪುಂಡತೆ ಇರು ಆ ಗೇಟ್ ದೊಲೈ ಪೋಪರ್ ಆ ಸೆಕ್ಯೂರಿಟಿನ ಚೆಕಿಂಗ್ ಪಾಸ್ ಆದ್ ಉಲಾಯ್ ಪೋಡು ಉಂದುಲ ಅಂಚನೆ. ದಯವಿಟ್ಟು ಕನ್ನಡದಲ್ಲಿ ಮಾತಾಡ್ಬೋದಲ್ಲ? 100% ಮಾತಾಡಿ. ಖಂಡಿತ. ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿ ಹೇಗಿರ್ಬೇಕು ಅನ್ನೋಂತಹ ಒಂದು ಇದ್ರ ಬಗ್ಗೆ ಚರ್ಚೆ ನಡೀತಾ ಇದೆ. ಓಕೆ. ನಿಮ್ಗೆ ಅದ್ರದ್ದು ಏನಾದ್ರು ಮಾಹಿತಿ ಅಥವಾ ಪ್ರಶ್ನೆಗಳಿದ್ರೆ ಖಂಡಿತವಾಗಿ ಕೇಳ್ಬೋದು. ಇಲ್ಲ ಪ್ರಶ್ನೆ ಇಲ್ಲ, ಈಗ ತಾನೇ ಜಾಯಿನ್ ಆದೆ ನಾನು. ಅದು ಕನ್ನಡದಲ್ಲಿ ರಾಷ್ಟ್ರೀಯ ಶಿಕ್ಷಣ ಅಂತೇನೋ ಇತ್ತು, ಬಟ್ ಮಾತಾಡೋದು ಮಾತ್ರ ಬೇರೆ ಭಾಷೆ ಆಗಿತ್ತು, ಅದು ಅರ್ಥ ಆಗ್ಲಿಲ್ಲ ನಮ್ಗೆ. ಓಕೆ. ನೀವು ಕನ್ನಡದಲ್ಲಿ ಪ್ರಶ್ನೆ ಕೇಳಿದ್ರು ಉತ್ತರ ಸಿಗುತ್ತೆ. ನಿಮ್ಗೇನಾದ್ರೂ ಪ್ರಶ್ನೆ ಕೇಳಬೇಕು ಅಥವಾ ಏನಾದ್ರೂ ಹೇಳಬೇಕು ಅಂತಿದ್ರೆ ಹೇಳ್ಬೋದು. ಇಲ್ಲ, ಈಗ ತಾನೇ ನಾನು ಜಾಯಿನ್ ಆದೆ. ಹಾಗೇನಾದ್ರೂ ಪ್ರಶ್ನೆ ಬಂದ್ರೆ ಖಂಡಿತವಾಗಿಯೂ ಕೇಳ್ತೇನೆ. ನಮಸ್ಕಾರ, ಮಾತಾಡ್ಬೋದಾ? ಅದೇ ನನ್ನ ಪ್ರಶ್ನೆ ಇಲ್ಲಿ ಏನಿಲ್ಲಿ ಶಿಕ್ಷಣ ನೀತಿ ಅಂತಿದೆ, ಈ ಶಿಕ್ಷಣ ನೀತಿ ಮುಂಚೆ ನಮ್ದು ಗುರುಕುಲದಲ್ಲಿತ್ತು. ನಾವು ಕೇಳ್ದಂಗೆ ಯಾವ್ದೇ ಒಂದು ಸ್ಕೂಲ್ಗೆ ಹೋಗ್ಬೇಕಂದ್ರೆ ಹಿಂದಿನ ಕಾಲದಲ್ಲಿ ಗುರುಗಳಿಗೆ ಕಳಿಸ್ತಾ ಇದ್ರು. ಅವ್ರು ಯಾವ್ದೇ ಜಾತಿ ಆಗಿರ್ಲಿ, ಯಾವ್ದೇ ಮತ ಇರ್ಲಿ, ಬಡವರು, ಸಾಹುಕಾರರು. ನಾವು ರಾಮಾಯಣದಲ್ಲೂ ನೋಡ್ಬೋದು ಅಥವಾ ಮಹಾಭಾರತ ಸೀರಿಯಲ್ ಅಲ್ಲಿ ನೋಡಿದಾಗ್ಲೂ ಎಲ್ಲಾ ಮಕ್ಕಳನ್ನು ಗುರುಕುಲಕ್ಕೆ ಕರ್ಕೊಂಡು ಹೋಗ್ತಾ ಇದ್ರು. ಅಲ್ಲಿ ಯಾವ್ದೇ ಏನಂತಾರೆ ಇಷ್ಟೊಂದು ಸೌಕರ್ಯಗಳಿರ್ಲಿಲ್ಲ, ಎಲ್ಲರೂ ಕೆಲಸ ಮಾಡ್ಬೇಕಾಗಿತ್ತು. ಅವರ ಶಿಕ್ಷಣ ಚೆನ್ನಾಗ್ ಆಗ್ತಾ ಇತ್ತು. ಬಟ್ ಎಲ್ಲಿ ಈ ಬ್ರಿಟಿಷ್ ಸಿಸ್ಟಮ್ ಆಫ್ ಸ್ಕೂಲಿಂಗ್ ಬಂತು, ಇದು ಸ್ವಲ್ಪ ಏನಂತೆ ಕೆಡೋ ಸ್ಥಿತಿಯಲ್ಲಿದೆ. ಅಂದ್ರೆ ನಮ್ಮ ಏನು ಕ್ಯಾರೆಕ್ಟರ್ ಇದ್ರ ಬಗ್ಗೆ ಓನ್ಲಿ ನಾಲೆಡ್ಜ್, ಅಂದ್ರೆ ದುಡಿಲಿಕ್ಕೆ ಏನು ಬೇಕು ಅಷ್ಟು ಮಾತ್ರ ಆಗ್ತಿದೆ. ಈ ಹೊಸ ನೀತಿ ಇದನ್ನೇನಾರು ತರುತ್ತಾ ಅನ್ನೋದು ಒಂದು ಪ್ರಶ್ನೆ ಆಗಿದೆ. ಓಕೆ, ನಿಮ್ಮ ಪ್ರಶ್ನೆ ಗೊತ್ತಾಯ್ತು. ಮೋಸ್ಟ್ಲಿ ಈ ಬಗ್ಗೆ ಅಂದ್ರೆ ಈ ವಿಷಯವಾಗಿ ಆವಾಗಿಂದ ಬಹಳಷ್ಟು ವಿಷಯಗಳು ಚರ್ಚೆ ಆಯ್ತು. ಆದ್ರೂ ಕೂಡ ಒಂದು ಅಪ್ರೋಚ್ ನಾನು ನಿಮ್ಗೆ ಕೊಡೋದಕ್ಕೆ ಇಷ್ಟಪಡ್ತೇನೆ. ಆಗ್ಲೇ ಹೇಳ್ದಂಗೆ ಪ್ರತಿಯೊಂದು ವಿಷಯವನ್ನು ಕಲಿಯುವಂತ ಅವಕಾಶ ಈ ಸಿಸ್ಟಮ್ ಮಾಡ್ಕೊಡುತ್ತೆ. ಏನನ್ನ ಕಲಿಬೇಕು ಅನ್ನೋದು ನಿಮ್ಮ ಆಯ್ಕೆಗೆ ಬಿಟ್ಟದ್ದು. 2 ವಿಷಯಗಳನ್ನ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಒಂದು, ಆಗ್ಲೇ 6ನೇ ಕ್ಲಾಸಿಂದ ಅವರವರಿಗೆ ಬೇಕಾದಂತಹ ಸಬ್ಜೆಕ್ಟ್ ಅನ್ನ ಆಯ್ಕೆ ಮಾಡ್ಕೊಂಡು ಕಲಿಯುವಂತ ಅವಕಾಶ ಇತ್ತು. ಸಬ್ಜೆಕ್ಟ್ ಅಂತ ಹೇಳಿದ್ರೆ ಬರೀ ಸೋಷಿಯಲ್ ಸೈನ್ಸ್, ಮ್ಯಾಥ್ಸ್ ಅಥವಾ ಲ್ಯಾಂಗ್ವೇಜ್ ಈ ತರದಲ್ಲ. ಅದು ಬಿಟ್ಟು ಕೂಡ ಡ್ರಾಯಿಂಗ್ ಆಗಿರ್ಬೋದು, ಆರ್ಟ್ ಆಗಿರ್ಬೋದು, ಕೋಡಿಂಗ್ ಆಗಿರ್ಬೋದು ಅಥವಾ ಡಿಸೈನಿಂಗ್ ಆಗಿರ್ಬೋದು, ಎಲ್ಲ ವಿಷಯಗಳಿಗೂ ಮುಕ್ತವಾದಂತ ಅವಕಾಶ ಇದೆ. ಒಂದನೇದು. ಎರಡನೇದು,
ಒಕೇಶನಲ್ ಎಜುಕೇಶನ್ ಅನ್ನುವಂತಹ ಹೊಸ ಅಪ್ರೋಚ್ ಒಂದು ಇದ್ರೊಳಗಡೆ ಇದೆ ಅಂತ ಹೇಳಿದ್ರೆ, ಸಣ್ಣ ಸಣ್ಣ ವಿಷಯಗಳು ಜೀವನಕ್ಕೆ ಬೇಕಾದಂತಹ ಗಾರ್ಡನಿಂಗ್ ಆಗಿರ್ಬೋದು, ಕುಕ್ಕಿಂಗ್ ಆಗಿರ್ಬೋದು, ಇಂಥ ವಿಷಯಗಳನ್ನು ಕೂಡ ಅಂದ್ರೆ ಆಸ್ ಅ ಪಾರ್ಟ್ ಆಫ್ ಕೋ ಕರಿಕ್ಯುಲರ್ ಆಕ್ಟಿವಿಟಿ ಅನ್ನೋ ರೀತಿಯಲ್ಲಿ ಕಲಿಸುವಂತ ಅವಕಾಶವನ್ನ ಇದರಲ್ಲಿ ಕೊಟ್ಟಿದ್ದಾರೆ. ಓಕೆ. ಆಮೇಲೆ ಇದು ಕೂಡ ಓಪನ್ ಡಿಸ್ಟೆನ್ಸ್ ಅಂದ್ರೆ ಓಪನ್ ಡಿಸ್ಟೆನ್ಸ್ ಲರ್ನಿಂಗ್ ಮೋಡ್ ಅಲ್ಲಿ ಇರುತ್ತೆ ಅಂತ ಹೇಳಿದ್ರೆ, ಸಪೋಸ್ ಈಗ ರಾಜಸ್ಥಾನದಲ್ಲಿ ಒಂದು ಗೊಂಬೆ ಮಾಡ್ತಾರೆ ಅಥವಾ ನಮ್ಮ ಚನ್ನಪಟ್ಟಣದಲ್ಲಿ ಒಂದು ಗೊಂಬೆ ಮಾಡ್ತಾರೆ. ಅದನ್ನ ತಿಳ್ಕೊಬೇಕು ಅಂತ ಇಲ್ಲಿ ಮಂಗಳೂರಲ್ಲಿ ಕೂತಿರೋ ಹುಡುಗನಿಗೆ ಅಥವಾ ಬೆಂಗಳೂರಲ್ಲಿ ಕೂತಿರೋ ಒಂದು ಸ್ಟೂಡೆಂಟಿಗೆ ಆಸೆ ಇರುತ್ತೆ. ಅದಕ್ಕೂ ಕೂಡ ಅವಕಾಶ ಮಾಡಿಕೊಡುವಂತ ಆನ್ಲೈನ್ ಕ್ಲಾಸಸ್ ಅಥವಾ ಅಂಥದ್ದೊಂದು ಕಾರ್ಯಾಗಾರ ಮಾಡುವಂತ ಅವಕಾಶ ಇದೆ. ಅಂದ್ರೆ ಇದೆಲ್ಲವೂ ಕೂಡ ಆ ಸ್ಟೂಡೆಂಟಿನ ಪ್ರೋಗ್ರೆಸ್ ಕಾರ್ಡ್ ಅಲ್ಲಿ ಅಥವಾ ರಿಪೋರ್ಟ್ ಕಾರ್ಡ್ ಅಲ್ಲಿ ಅದಕ್ಕೆ ವ್ಯಾಲ್ಯೂ ಇದೆ, ಜಾಗನೂ ಇದೆ. ಹಾಗಾಗಿ ಸಮಗ್ರ ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಟ್ಟಿದ್ದಾರೆ ಒಂದು. ಆಮೇಲೆ ಎರಡನೇದು, 21ನೇ ಶತಮಾನದಲ್ಲಿ ಇವಾಗ ನಾವಿದ್ದೀವಿ. ಈ ಟರ್ಮಿಗೆ ಅಂದ್ರೆ 21ನೇ ಶತಮಾನಕ್ಕೆ ನಮ್ಮ ಎಜುಕೇಶನ್ ಹೇಗಿರ್ಬೇಕು ಅನ್ನೋದನ್ನ ತಲೆಯಲ್ಲಿ ಇಟ್ಕೊಂಡು ಒಂದೆರಡು ಮೂರು ವಿಷಯಗಳನ್ನ ಇದ್ರಲ್ಲಿ ಸೇರಿಸಿದ್ದಾರೆ. ಅಂದ್ರೆ ಒಂದು ಲರ್ನಿಂಗ್ ಸ್ಕಿಲ್, ಲೈಫ್ ಸ್ಕಿಲ್ ಮತ್ತೆ ಲಿಟ್ರಸಿ ಸ್ಕಿಲ್ ಅಂತ. ಲರ್ನಿಂಗ್ ಸ್ಕಿಲ್ಸ್ ಅಂತ ಹೇಳಿದ್ರೆ ಅದರಲ್ಲಿ ನಮ್ಮ ಕ್ರಿಯೇಟಿವಿಟಿ ಅಂತ ಬರುತ್ತೆ, ಅಂದ್ರೆ ಸೃಜನಶೀಲತೆ ಅಂತ ಬರುತ್ತೆ, ಅಥವಾ ಕಮ್ಯುನಿಕೇಟ್ ಮಾಡೋದು, ನಾವು ಇನ್ನೊಬ್ಬರನ್ನ ಹೇಗೆ ಮಾತಾಡಿಸ್ಬೇಕು, ಈ ಎಲ್ಲ ವಿಷಯಗಳು ಕೂಡ ಬರುತ್ತೆ. ಅದರಲ್ಲಿ ಕೊಲಾಬ್ರೇಷನ್ ಅಂತ ಬರುತ್ತೆ, ಕ್ರಿಟಿಕಲ್ ಥಿಂಕಿಂಗ್ ಅಂತ ಬರುತ್ತೆ. ಆಮೇಲೆ ಎರಡನೇದು ಇದರಲ್ಲಿ ಬರುವಂಥದ್ದು ಲೈಫ್ ಸ್ಕಿಲ್ಸ್ ಅಂತ ಅಂತಂದ್ರೆ ಸಮಾಜದಲ್ಲಿ ನಾನು ಹೇಗಿರಬೇಕು ಅನ್ನುವಂಥದ್ದು. ಎರಡನೇದು ಹೆಲ್ತ್ ಆ್ಯಂಡ್ ಫಿಟ್ನೆಸ್, ನಮ್ಮ ಆರೋಗ್ಯಕ್ಕೆ ಹೇಗೆ ನಾವು ಏನೇನು ಮಾಡ್ಕೊಳ್ಬೇಕು, ನಮ್ಮ ಜೀವನ ಶೈಲಿಯನ್ನು ಹೇಗೆ ಇಟ್ಕೊಳ್ಬೇಕು ಅನ್ನುವಂಥ ವಿಷಯಗಳು ಕೂಡ ಇದರಲ್ಲಿ ಬರುತ್ತೆ. ಮೂರನೇದು ಲಿಟ್ರಸಿ ಸ್ಕಿಲ್ ಅಂತ ಅದನ್ನು ಕನ್ಸಿಡರ್ ಮಾಡಿದ್ದಾರೆ. ಅದರಲ್ಲಿ ನಮಗೆ ಟೆಕ್ನಾಲಜಿನೇ ಕರೆಯೋದು, ಅಥವಾ ಈಗ ಒಂದು ಆ್ಯಪಲ್ಲಿ ಕ್ಲಾಸಸ್ ನಡೀತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಅಪ್ರೋಚ್ ಆಗುವಂಥದ್ದು, ಅಥವಾ ಒಂದು ವೆಬ್ಸೈಟನ್ನು ಓಪನ್ ಮಾಡಿ ಹೇಗೆ ಅಪ್ಲಿಕೇಶನ್ ಹಾಕುವಂಥದ್ದು, ಅಥವಾ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡುವಂಥದ್ದು, ಅಥವಾ ಬುಕ್ಕಿಂಗ್ ಮಾಡುವಂಥದ್ದು, ಇದಕ್ಕೆ ಸಂಬಂಧಪಟ್ಟ ಹಾಗೆ. ಸೊ ಎಲ್ಲ ಅವಕಾಶಗಳನ್ನು ಓಪನ್ ಆಗಿಟ್ಟಿದ್ದಾರೆ. ಅದನ್ನ ನಾವು ಹೇಗೆ ಬಳಸ್ಕೊಳ್ತೀವಿ ಅನ್ನೋದು ಒಂದು ವಿಷಯ. ಎರಡನೇದು, ಈಗಾಗಲೇ ಇದು ಅಂದ್ರೆ ಒಂದು ಹುಟ್ಟಿದ ಮಗುವನ್ನು ನಾವು ಹೇಗೆ ಬೆಳೆಸ್ತೇವೆ ಹಾಗೆ ಬೆಳೆಯುತ್ತೆ ಅಂತ. ಈ ಶಿಕ್ಷಣ ನೀತಿ ಕೂಡ ಹಂಗೆ, ನಾವು ಇದನ್ನ ಹೇಗೆ ಇದಕ್ಕೆ ರೂಪ ಕೊಡ್ತೀವಿ ಹಾಗೆ ಇದು ಮುಂದುವರಿಯುತ್ತೆ. ಇವಾಗ್ಲೂ ಕೂಡ ನಮ್ಮ ಕೈಯಲ್ಲಿ ಅವಕಾಶ ಇದೆ. ಇದರಲ್ಲಿ ಯಾವ್ಯಾವ ವಿಷಯಗಳು ಬರಬೇಕು, ಯಾವ ತರದಲ್ಲಿ ಬರಬೇಕು ಅನ್ನೋಂಥ ಸಲಹೆಗಳನ್ನ ನಾವು ಸರ್ಕಾರಕ್ಕೆ ಕೊಡ್ಬೋದು. ಸರ್ಕಾರ ಕೂಡ ಕೇಳ್ತಾ ಇದೆ. ಇದ್ರ ಜೊತೆಗೆ ಇನ್ನೊಂದು ಮಾತನ್ನ ಸೇರಿಸೋದಾದ್ರೆ, ಸರ್ಕಾರ ಆಗ್ಲೇ ರಿಪೋರ್ಟ್ ಅಂದ್ರೆ ಅಸೆಸ್ಮೆಂಟ್ ಮಾಡೋದು, ಪರೀಕ್ಷೆಗಳನ್ನ ಕಂಡಕ್ಟ್ ಮಾಡೋದನ್ನ ಇನ್ನೂ ಕೂಡ ಸ್ಟೇಟ್ಗಳ ಕೈಗೆ ಕೊಟ್ಟಿದೆ. ಅಂದ್ರೆ ಆಯಾಯ ಸ್ಥಳೀಯ ಒಂದು ಏನಿದೆ ಸಿಸ್ಟಮ್ ಏನಿದೆ ಅದಕ್ಕೆ ಅನುಕೂಲಕ್ಕೆ ತಕ್ಕಂತೆ ಗೈಡ್ಲೈನ್ಸ್ ಪ್ರಕಾರ ಇವರು ಪರೀಕ್ಷೆನ ಕಂಡಕ್ಟ್ ಮಾಡ್ಬೋದು. ಅದರಲ್ಲಿ ಏನಾದರೂ ಅಂದ್ರೆ ಟೀಚಿಂಗ್ ಮಾಡೋ ಮೆಥಡಲ್ಲಿ ಆಗಿರ್ಬೋದು, ಅಥವಾ ಟೀಚರ್ಸಿಗೆ ಕೊಟ್ಟಂತಹ ಟ್ರೈನಿಂಗ್ಗಳಲ್ಲಾಗಿರ್ಬೋದು ವ್ಯತ್ಯಾಸಗಳು ಕಂಡು ಬಂದ್ರೆ, ಅಥವಾ ಇದು ವರ್ಕ್ ಆಗ್ತಿಲ್ಲ, ಇದರಲ್ಲಿ ಈ ಥರ ಬದಲಾವಣೆಗಳನ್ನ ಮಾಡಬಹುದು ಅನ್ನೋಂಥದ್ದು ಸರ್ಕಾರಕ್ಕೆ ಅನಿಸಿದ್ರೆ ಖಂಡಿತವಾಗ್ಲೂ ಸರ್ಕಾರ ಬದಲಾವಣೆ ಮಾಡೋದಕ್ಕೆ ತಯಾರಾಗಿದೆ. ಇದನ್ನ ಸರ್ಕಾರವೇ ಹೇಳಿದೆ. ಹಾಗಾಗಿ ನಾನಾಗ್ಲೇ ಹೇಳ್ದಂಗೆ ನಮ್ಮ ಕೈಯಲ್ಲಿ ಅವಕಾಶ ಇದೆ. ಒಂದು ಮಣ್ಣಿನ ಮುದ್ದೆ ಇಟ್ಕೊಂಡಂಗೆ ಇದಕ್ಕೆ ನಾವು ಯಾವ ರೂಪ ಕೊಡ್ತೀವಿ ಆ ರೂಪಕ್ಕೆ ಇದು ಶೇಪ್ ಆಗುತ್ತೆ. ಪ್ರಶ್ನೆ ಏನೂ ಇಲ್ಲ ಸರ್, ಚೆನ್ನಾಗಿತ್ತು. ಹಾ ಹಾ ಹೌದು. ಒಂದೆರಡು ಮೂರು ಆಸಕ್ತಿದಾಯಕ ವಿಷಯಗಳನ್ನ ಹೇಳಿ ನಾನು ಮತ್ತೆ ಮುಗಿಸ್ತೇನೆ. ಒಂದು ಆವಾಗಿಂದ ಕೆಲವೊಂದು ಪ್ರಶ್ನೆಗಳು ಬಂತು, ಅಂದ್ರೆ ನಮ್ಮ ಪಾತ್ರ ಏನು, ನಾವೇನ್ ಮಾಡಬಹುದು ಅಂತ. ಒಂದು, ಸರ್ಕಾರ ಈಗ ಒಂದು ಸ್ಟೂಡೆಂಟ್, ಸೀನಿಯರ್ ಸ್ಟೂಡೆಂಟ್, ನಾವು ಅಲುಮಿನಿ ಅಂತ ಏನ್ ಕರಿತೇವೆ, ಅವರುಗಳನ್ನೆಲ್ಲ ಬಳಕೆ ಮಾಡುವಂತಹ ಯೋಚನೆ ಸರ್ಕಾರದ ಹತ್ರ ಇದೆ. ಅದರಲ್ಲಿ ಹೇಗೆ ಅಂತ ಹೇಳಿದ್ರೆ, ಒಂದು ಕೆರಿಯರ್ ಗೈಡೆನ್ಸ್, ಅಂದ್ರೆ ಒಂದು ವಿದ್ಯಾರ್ಥಿಗೆ ಮುಂದೆ ಏನೇನೆಲ್ಲ ಮಾಡಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡುವಂತ, ಜಾಗೃತಿಯನ್ನು ಮೂಡಿಸುವಂತ ಅವಕಾಶ ಅಲುಮಿನೈಗಳಿಗೆ ಮಾಡಿಕೊಡ್ತಾರೆ. ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ, ತನ್ನ ಪಕ್ಕ ಇರುವಂತ ಯಾವುದೇ ಮಗುವಿಗೆ ಟೆಕ್ನಾಲಜಿ ಅಪ್ರೋಚ್ ಇಲ್ಲ ಅಂತಂದ್ರೆ ನಾವು ಸ್ವಲ್ಪ ಹೆಲ್ಪ್ ಮಾಡ್ಬೋದು, ಸಬ್ಜೆಕ್ಟ್ ಹೇಳ್ಕೊಡ್ಬೋದು ಅಂತಿದ್ರೆ ಇದಕ್ಕೂ ಕೂಡ ಅವಕಾಶವನ್ನ
ಅಂದ್ರೆ ಅಫಿಷಿಯಲಿ ಸರ್ಕಾರ ಮಾಡ್ಕೊಡ್ತಾ ಇದೆ. ಜೊತೆಗೆ ನಮ್ಮ ಸರ್ಕಾರದ್ದು ಇನ್ನೊಂದು ಗುರಿ ಇರೋದು ಏನು ಅಂತ ಹೇಳಿದ್ರೆ 2035 ಹೊತ್ತಿಗೆ ನಮ್ಮ ದೇಶದ ಸಾಕ್ಷರತಾ ಪ್ರಮಾಣ 50% ದಾಟಬೇಕು ಅನ್ನುವಂತಹ ಗುರಿಯೊಂದಿಗೆ ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ. ಇದರಲ್ಲಿ ಬರೀ ವಿದ್ಯಾರ್ಥಿಗಳು ಮಾತ್ರ ಅಲ್ಲ, ಅಡಲ್ಟ್ ಲಿಟ್ರಸಿ ಅಂದ್ರೆ ವಯಸ್ಕರ ಶಿಕ್ಷಣದ ಬಗ್ಗೆ ಕೂಡ ಬಹಳ ದೊಡ್ಡ ಗಮನವನ್ನ ಹರಿಸ್ತಾ ಇದೆ ಸರ್ಕಾರ. ಆ ಆ, ಹೇಗೆ ಅಂತ ಹೇಳಿದ್ರೆ ಸರ್ಕಾರ ತನ್ನ ನೀತಿಯಲ್ಲೇ ಇದನ್ನ ಅಧಿಕೃತವಾಗಿ ಹೇಳುತ್ತೆ. ಒಬ್ಬ ವಾಲಂಟಿಯರ್ ಆಗಿ ತಮ್ಮ ಸುತ್ತ ಇರುವಂತಹ ಅಡಲ್ಟ್‌ಗೆ ಯಾರಿಗಾದ್ರೂ ವಯಸ್ಕರಿಗೆ ಅಕ್ಷರವನ್ನ ಹೇಳ್ಕೊಟ್ಟು ಅಥವಾ ಯಾವುದನ್ನಾದ್ರೂ ಕಲಿಯೋ ತರ ಮಾಡಿದ್ರೆ ಆ ಅದನ್ನ ಅಂದ್ರೆ ನಾವು ರಾಷ್ಟ್ರಕ್ಕೆ ಏನಾದ್ರೂ ಕೊಡುಗೆ ಕೊಟ್ಟ ಲೆವೆಲ್‌ಗೆ ಅದು ಪರಿಗಣನೆ ಆಗುತ್ತೆ ಅಂತ. ಇದಕ್ಕೆ ಬೇಕಾದಂತಹ ಮೆಟೀರಿಯಲ್ ಆಗಿರ್ಬೋದು, ಏನನ್ನ ಕಲಿಸ್ಬೇಕು, ಯಾವ ತರದಲ್ಲಿ ಕಲಿಸ್ಬೇಕು. ಈಗ ನಮ್ಮ ಮನೆಯಲ್ಲೇ ಯಾರೋ ಇರ್ತಾರೆ, ನಮ್ಮ ಚಿಕ್ಕಪ್ಪ, ದೊಡ್ಡಮ್ಮ ಅಂತ ಅವರಿಗೆಲ್ಲ ಎಜುಕೇಶನ್ ಇರೋದಿಲ್ಲ. ನಾವು ಅವ್ರಿಗೆ ಕಲಿಸ್ಬೇಕು ಅಂತ ಅನ್ಕೊಂಡ್ರೆ ಇದಕ್ಕೆ ಏನೇನ್ ಬೇಕು ಅದನ್ನೆಲ್ಲ NCERT ಅಥವಾ ಅದಕ್ಕೆ ಒಂದು ಸರ್ಕಾರ ವೆಬ್ಸೈಟ್ ಅನ್ನ ಡಿಸೈನ್ ಮಾಡಿದೆ. ಆ ವೆಬ್ಸೈಟ್ ಅಲ್ಲಿ ನಾವು ನೋಡಿದ್ರೆ ಅದಕ್ಕೆ ಬೇಕಾದಂತ ಎಲ್ಲ ವಿಷಯಗಳು ಕೂಡ ಬರುತ್ತೆ. ಆ ವೆಬ್ಸೈಟ್ ನ ಲಿಂಕ್ ಅನ್ನ ನಾವು ನೋಡ್ಬೋದು. ಶಿಕ್ಷಕ ಪರ್ವ ಅಂತ ಒಂದು ಟರ್ಮ್ ಅನ್ನ ನೀವು ಗೂಗಲ್ ಮಾಡಿದ್ರೆ ಅದಕ್ಕೆ ಬೇಕಾದಂತ ವೆಬ್ಸೈಟ್ಗಳು ಬರುತ್ತೆ. ಅದರಲ್ಲಿ PPTಯ ಸಹಿತ ನಾವೀಗ ಏನು ಪ್ರೆಸೆಂಟೇಶನ್ ಪವರ್ ಪಾಯಿಂಟ್ ಪ್ರೆಸೆಂಟೇಶನ್ ಅಲ್ಲಿ ನಾವು ಹೇಗೆ ನೋಡ್ತೀವೋ ಅದೇ ತರದಲ್ಲಿ ಎಲ್ಲಾ ಮಾಹಿತಿಗಳು ಇದೆ. ನಮ್ಗೆ ಸುಲಭವಾಗಿ ಅರ್ಥ ಆಗೋ ತರದಲ್ಲಿದೆ. ಮುಖ್ಯವಾಗಿ ನಮ್ಗೆ ಬೇಕಾದಂತಹ ಭಾಷೆಯಲ್ಲಿ ಕನ್ನಡ, ಹಿಂದಿ, ಇಂಗ್ಲಿಷ್ ಎಲ್ಲಾ ಭಾಷೆಯಲ್ಲೂ ಇದೆ. ಹಾಗಾಗಿ ಇಂಥ ಪ್ರಯತ್ನವನ್ನ ನಾವು ಮಾಡ್ಬೇಕು ಅನ್ನೋದು ಸರ್ಕಾರದ ಅಪೇಕ್ಷೆ ಇದೆ. ಒಬ್ಬ ವಯಸ್ಕರಿಗೆ ನಾವು ಆ ಆ, ಶಿಕ್ಷಣವನ್ನ ಕೊಡಬಹುದಾ ಅಂತ ಒಂದು. ಎರಡನೇದು ಬಹಳ ದೊಡ್ಡದಾದಂತಹ ವಾಲಂಟಿಯರ್ ಬೇಸ್. ಈಗ ನಮ್ಮಂತಹ ಯುವಕರಿಂದ ನಾವ್ ಏನೇನೆಲ್ಲ ಈ ವಿಷಯದಲ್ಲಿ ಸಹಕಾರವನ್ನ ಕೊಡಬಹುದು, ಯಾವ ರೀತಿಯಲ್ಲಿ ನಾವು ಕಾಂಟ್ರಿಬ್ಯೂಟ್ ಮಾಡ್ಬೋದು ಅನ್ನುವಂತ ನಿರೀಕ್ಷೆಯನ್ನ ಇಟ್ಕೊಂಡು ಸರ್ಕಾರ ಒಂದು ಡೇಟಾ ಬೇಸ್ ರೆಡಿ ಮಾಡ್ಕೊಳ್ತಾ ಇದೆ. ಉದಾಹರಣೆಗೆ ಒಬ್ಬ ವ್ಯಕ್ತಿ ಎಲೆಕ್ಟ್ರಿಕಲ್ ವರ್ಕ್ ಮಾಡ್ತಾನೆ ಅಂತ ಇದ್ರೆ ಅವನು ತನ್ನ ಹತ್ರ ಇರುವಂತ ಶಾಲೆಯ ಸ್ಟೂಡೆಂಟಿಗೆ ಎಲೆಕ್ಟ್ರಿಕಲ್ ವರ್ಕ್ ಅನ್ನ ಹೇಗ್ ಮಾಡೋದು ಅಂತ ಒಂದು ಟ್ಯೂಷನ್ ಕೊಡ್ಬೋದು ಅಥವಾ ಒಂದು ಕ್ಲಾಸ್ ಕಂಡಕ್ಟ್ ಮಾಡ್ಬೋದು. ಆ ವಿದ್ಯಾರ್ಥಿಗೆ ಇಂಟರ್ನ್ಶಿಪ್ ಆಗುತ್ತೆ, ಇವನಿಂದ ಒಂದು ಕಾಂಟ್ರಿಬ್ಯೂಷನ್ ಆಗುತ್ತೆ. ಇಂತಹ ಅಪೇಕ್ಷೆ ಕೂಡ ಸರ್ಕಾರಕ್ಕಿದೆ. ಇದರಲ್ಲಿ ಒನ್ ಟೀಚಿಂಗ್ ಅಂದ್ರೆ ವೈಯಕ್ತಿಕವಾಗಿ ಹೇಳ್ಕೊಡೋದಾಗಿರ್ಬೋದು ಅಥವಾ ಬೇರೆ ಬೇರೆ ವಿಷಯಗಳಿಗೆ ಕನೆಕ್ಷನ್ ಕ್ರಿಯೇಟ್ ಮಾಡೋದು. ಈಗ ನನ್ನ ಫ್ರೆಂಡ್ ಒಬ್ರು ಮ್ಯಾಥ್ಸ್ ಚೆನ್ನಾಗಿ ತಿಳ್ಕೊಂಡಿದ್ದಾರೆ, ಅವರು ಸಮಯ ಕೊಡೋದಕ್ಕೆ ರೆಡಿ ಇದ್ದಾರೆ ಅಂತಿದ್ರೆ ಆ ಮಗುವಿಗೆ ಅಲ್ಲಿಂದ ಕನೆಕ್ಷನ್ ಮಾಡ್ಕೊಡುವಂಥದ್ದು. ಇಂಥ ಕೆಲಸಗಳನ್ನ ಮಾಡೋದಕ್ಕೆ ಕೂಡ ಸರ್ಕಾರ ಓಪನ್ ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡ್ತಾ ಇದೆ. ಸೊ ನಾವು ಇದರ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಪ್ರಯತ್ನವನ್ನ ಮಾಡಬೇಕಾಗಿದೆ ಒಂದು. ಆಮೇಲೆ ಇನ್ನೊಂದು, ಸರ್ಕಾರ ಹೇಳುವಂಥದ್ದು ನಾವೆಲ್ಲರೂ ಗಮನ ಇಟ್ಕೊಂಡು ಕೇಳಬೇಕಾಗಿರುವಂಥದ್ದು, ಒಂದು ಮಗು 3ನೇ ಕ್ಲಾಸಿಗೆ ಬರುವಷ್ಟು ಹೊತ್ತಿಗೆ ಅದಕ್ಕೆ 1-2 ಲೆಕ್ಕ ಮಾಡೋದಕ್ಕೆ, ಕೂಡ್ಸೋದಕ್ಕೆ, ಕಳಿಯೋದಕ್ಕೆ ಮತ್ತೆ ಒಂದು ನಿಮಿಷಕ್ಕೆ ಒಂದು 30 ಶಬ್ದಗಳನ್ನ ಹೇಳುವಷ್ಟು ಕ್ಷಮತೆ ಬೆಳ್ಕೊಂಡಿರುತ್ತೆ. ಸಪೋಸ್ ಆ ವಿದ್ಯಾರ್ಥಿಗೆ ಆ ಲೆವೆಲ್ಗೆ ರೀಚ್ ಆಗ್ಲಿಕ್ಕೆ ಆಗ್ತಿಲ್ಲ ಅಂತಿದ್ರೆ ಆ ವಿದ್ಯಾರ್ಥಿಗೆ ಎಕ್ಸ್ಟ್ರಾ ಗಮನ ಕೊಟ್ಟು ಟ್ರೈನಿಂಗ್ ಕೊಡುವಂತ ಅವಶ್ಯಕತೆ ಇದೆ. ಸಪೋಸ್ ನಾವು ಆ ಮಗುವನ್ನ ಮತ್ತೆ ಮತ್ತೆ ಪರೀಕ್ಷೆ ಮಾಡಿ ಸ್ವಲ್ಪ ಕಲಿಸ್ಬೋದು. ಅದಾಗಿಲ್ಲ ಅಂತ ಹೇಳಿದ್ರೆ ಸರ್ಕಾರದಲ್ಲಿ ಈ ತರ ಅಂದ್ರೆ ಸ್ವಲ್ಪ ಕಲಿಕೆಯಲ್ಲಿ ಹಿಂದೆ ಇರುವಂತಹ ಮಕ್ಕಳಿಗೆ ಅಂತಾನೆ ವಿಶೇಷವಾದಂತಹ ಬೇರೆ ಬೇರೆ ಪ್ಲಾನ್ ಇದೆ. ಸೊ ಅಂದ್ರೆ ಇದರ ಮಾಹಿತಿಯನ್ನು ಕೂಡ ನಾವು ಸರ್ಕಾರಕ್ಕೆ ಕೊಡೋದ್ರ ಮೂಲಕ ಸಹಕಾರವನ್ನ ಮಾಡ್ಬೋದು. ಇನ್ನೂ ಕೂಡ ಇದಕ್ಕೆ ಸಂಬಂಧಪಟ್ಟಂತಹ ಬಹಳಷ್ಟು ಮಾಹಿತಿಗಳಿದೆ. ಸಮಯದ ಅಭಾವದಿಂದ ನಾನು ಎಲ್ಲವನ್ನ ಮೆನ್ಷನ್ ಮಾಡೋದಕ್ಕೆ ಹೋಗೋದಿಲ್ಲ. ಆ ಈಗ ಕೊನೆಯದಾಗಿ ನಾನು ಏನ್ ಹೇಳೋದಕ್ಕೆ ಇಷ್ಟಪಡ್ತೇನೆ ಅಂತ ಹೇಳಿದ್ರೆ, ಮೊದಲನೇದಾಗಿ ನಾವೆಲ್ಲರೂ ಎಜುಕೇಟೆಡ್, ಇಲ್ಲಿರೋರೆಲ್ಲ ಯಂಗ್ಸ್ಟರ್ಸ್, ನಾವೆಲ್ಲ ಯುವಕರು ಈ ನೀತಿಯ ಬಗ್ಗೆ ಸ್ವಲ್ಪ ತಿಳ್ಕೊಂಡು ನಮ್ಮ ಮನೆಯಲ್ಲಿರುವಂತಹ ಮಕ್ಕಳ ಹೆತ್ತವರು ಆಗಿರ್ಬೋದು ಅಥವಾ ಟೀಚರ್ಸ್ ಆಗಿರ್ಬೋದು ಅಥವಾ ಪಂಚಾಯತ್ ಅಥವಾ ಸ್ಥಳೀಯ ಜನಪ್ರತಿನಿಧಿಗಳು ಯಾರಿದ್ದಾರೆ ಅವರ ತನಕ ಈ ಚರ್ಚೆಯನ್ನ ಮುಟ್ಟಿಸಿದ್ರೆ, ಯಾರೋ ಕೇಳ್ತಾ ಇದ್ರು ಇದ್ರ ಬಗ್ಗೆ ಯಾರು ಮಾತಾಡ್ತಿಲ್ಲ ಅಂತ. ಒಂದು ಚರ್ಚೆಯನ್ನ ಹುಟ್ಟು ಹಾಕಿದ್ರೆ ಬಹುಶಃ ನಮ್ಮ ಶಿಕ್ಷಣ ವ್ಯವಸ್ಥೆ ಇನ್ನಷ್ಟು ಬಹಳ ಚಂದವಾಗಿ ರೂಪುಗೊಳ್ತದೆ ಅನ್ನೋದು ನನ್ನ ಅಪೇಕ್ಷೆ. ಮುಂದಿನ ದಿನದಲ್ಲಿ ಇದ್ರ ಬಗ್ಗೆ ಇನ್ನಷ್ಟು ಕೂಡ ಚರ್ಚೆ ಮಾಡುವ ಅನ್ನುವಂತಹ ನಿರೀಕ್ಷೆಯೊಂದಿಗೆ ನನ್ನ ಮಾತನ್ನ ನಿಲ್ಲಿಸ್ತಾ ಇದ್ದೇನೆ. ಎಲ್ರಿಗೂ ಧನ್ಯವಾದಗಳು.
ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು ಎವ್ರಿವನ್.